ಅದು ನಮಗೆ ಸ್ವಲ್ಪ ಸ್ನೇಹಿತರು ಇವರೆಲ್ಲ ಜಾಸ್ತಿ ಎಲ್ಲ ಬಂದು ಉಳಿಯೋರು, ಅವರೆಲ್ಲ ಬಂದು ಹೇಳೋರು ಒಂದು ಗೆಸ್ಟ್ ಹೌಸ್ ಮಾಡ್ಯ ನಾವೆಲ್ಲ ಬಂದು ಇರೋಕ್ಕಾಗತ್ತೆ ಅಂತ. ಸೊ ದಸ್ ಎ ಕಂಪ್ಲೀಟ್ ಒಂದು ಗೆಸ್ಟ್ ಹೌಸು. ಕನಕ ಅಂತ ಇವ್ರ ಹಸ್ಬೆಂಡೇ ಪದ್ಮನಾಭ್ ಅಂತ, ಪದ್ಮನಾಭ ನಗರ ಇದೆಯಲ್ಲ ಬೆಂಗಳೂರಿನಲ್ಲಿ. ಕನಕ ಅವ್ರ ಹಸ್ಬೆಂಡು ಪದ್ಮನಾಭ ನಗರ. ನಮ್ಮ ಅಜ್ಜನ ಮಗಳು ಇವರು ಹೇಮಾವತಿಯವರು, ಇದು ನಮ್ಮ ತಂದೆ, ಇದು ಹೇಮಾವತಿಯವರು, ಇದು ಕುವೆಂಪು. ಅದು ನಮ್ಮ ಅಜ್ಜ ಎಲ್ಲ ದರ್ಬಾರ್ಗೆ ಹೋಗೋರು, ಅವಾಗಿನ ಕಾಲದಲ್ಲಿ ದರ್ಬಾರ್ಗೆ ಹೋಗ್ತಿದ್ರು, ಮೈಸೂರು ದರ್ಬಾರ್ಗೆ. ಇದು ದರ್ಶನ್, ಸೃಜನ್ ಲೋಕೇಶು, ಅವರಮ್ಮ ದರ್ಶನ್ ವೈಫು, ಅವರೆಲ್ಲ ಪ್ರಕಾಶ್ ಬೆಳವಾಡಿ. ಮೈಸೂರು ಪ್ಯಾಲೇಸಿಂದ ನಮ್ಮ ಅಜ್ಜಿಗೆ ಬರ್ತಾ ಇದ್ದು ಇನ್ವಿಟೇಷನ್ನು. ಇದೆಲ್ಲ ಮದುವೆ ಪತ್ರಿಕೆಗಳು. ಇವೆಲ್ಲ ಹಳೆ ಕಾಲದ್ದು. ಇಲ್ಲಿ ನಮ್ಮ ಒಂದು ಹಳೇದನ್ನು ತಂದು ಇಲ್ಲಿಟ್ಟಿದ್ವಿ. ಇಲ್ಲಿ ನೋಡ್ಬೋದು ನಾವು ಅವಾಗ ಮೈಸೂರು ಸಿಂಬಲ್ ಯಾವ ರೀತಿ ಇತ್ತು ಅಂತ ಹೇಳಿ. ಕನ್ನಡ, ಇಂಗ್ಲೀಷು ಮತ್ತೆ ಉರ್ದು 3 ಭಾಷೆಯಲ್ಲೂ ಕೂಡ ನಮ್ಮ ತಂದೆ ಮತ್ತೆ ಕುವೆಂಪು ಅವ್ರದ್ದು. ಓಕೆ, ಬೆಸ್ಟ್ ಫ್ರೆಂಡ್, ಬೆಸ್ಟ್ ಕಸಿನ್ಸ್. ಇದು ಹೇಮಾವತಿ ಅವರು ಮತ್ತೆ ನಮ್ಮಮ್ಮ. ಓ, ಕುವೆಂಪು ಅವ್ರ ಮಿಸಸ್. ಬೋನ್ಸಾಯಿ ತುಂಬಾ ಕಾಸ್ಟ್ಲಿ ಅಲ್ಲ, ಎಲ್ಲಿ ತಂದ್ರಿ? ಎಲ್ಲ ನಾನೇ ಮಾಡಿರೋದು. ನೀವೇ ಮಾಡಿರೋದ ಬೋನ್ಸಾಯಿ ಗಿಡಗಳು? ಸ್ವಿಮ್ಮಿಂಗ್ ಪೂಲ್ ಇದೆ, ಬಹಳ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡಿಲ್ಲ. ಮಲೆನಾಡಿನ ದೇವಂಗಿ ಅರಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಬನ್ನಿ, ಮನೆ ದೇವಸರನ್ನ ಭೇಟಿ ಮಾಡಿ ಕುವೆಂಪು ಪ್ರತಿಷ್ಠಾನ ಯಾವ ರೀತಿ ಉಟ್ಕೊಳ್ತಾ ಅಂತ ಅವ್ರನ್ನೇ ಭೇಟಿ ಮಾಡಿ ಕೇಳೋಣ ಬನ್ನಿ. ಮನೆ ಸರ್, ನಮಸ್ತೆ. 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 ಡಿಜಿಟಲ್ ಮಾಧ್ಯಮ ಅಂತ ವೆಬ್ ಚಾನಲ್ಲು ಹೇಗೆ ಕುಪ್ಪಳಿಗೆ ಹೊಟ್ಟಿದ್ದು, ತೀರ್ಥಹಳ್ಳಿಗೆ ಬಂದು ಅವಾಗ ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಕುವೆಂಪು ಪ್ರತಿಷ್ಠಾನ ನೋಡಿದಾಗ, ಅವ್ರ ಸಂಬಂಧಿಕರ ಮನೆ ಇದೆ, ಕುವೆಂಪು ಅವ್ರ ಮದುವೆ ಆಯ್ತಲ್ಲ, ಹೆಣ್ಣು ತಂದಿದ್ದು ಯಾವ ಮನೆ ಅಂದ್ಕೊಂಡಿದ್ದೀರಾ, ದೇವಾಂಗಿ ಮನೆತನದವರು, ಅವರು ನಮ್ಮ ಭೇಟಿ ಮಾಡಿ ಅಂತ ಹೇಳಿದರು. ಹಾಗಾಗಿ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ. ನಮ್ಮ ವೀಕ್ಷಕರಿಗೆ ನಿಮ್ಮ ಮನೆತನ ಮತ್ತು ಯಾವ ರೀತಿ ನೀವು ಕುವೆಂಪುಗೆ ಸಂಬಂಧ ಆಗ್ತೀರಾ ಅಂತ ಹೇಳಬೇಕು. ಇವರು ಸರ್, ಎಂತ ಸ್ಮೈಲ್ ನೋಡಿ ವೀಕ್ಷಕರೇ, ಇದಾರೆ. ಈ ನಗು ಏನ್ ಸಖತ್ತಾಗಿದೆ ಅಂತ ಹೇಳಿದ್ರೆ ನಗುನೇ ನಿಲ್ಸಂಗಿಲ್ಲ. ನಮ್ಮ ಮನೆಯವ್ರ ಕಂಡ್ರಿ ಅದ್ರಲ್ಲೇ ಗೊತ್ತಾಗ್ತಾ ಇದೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ. ಅಲ್ಲ, ಬ್ಲಶಿಂಗ್, ಸರ್ಗಿ ಬ್ಲಶಿಂಗ್ ಅಂತ ಇದೆಯಲ್ಲ, ಹೀಗೆ ಮಾಡಿದ್ರು. ಹಂಗೆ ಮದ್ವೆ ಆಗಿದ್ದು ನಿಮ್ದು? ಓಕೆ, ನಮ್ಮನ್ನು ನಗ್ಸಿದ್ರು, ವೀಕ್ಷಕರನ್ನ ನಗ್ಸಿದ್ರು. ಓಕೆ, ಯಾವ ರೀತಿ ನಿಮ್ದು ಸಂಬಂಧ ಸರ್? ನಿಮ್ಮ ಮನೆತನದ ಹಿನ್ನೆಲೆ ಒಳಗಡೆ ಬನ್ನಿ. ಒಳಗಡೆನಾ? ಓಕೆ. ಒಂದು ಬ್ಯೂಟಿಫುಲ್ ನೇಚರ್ ಅಲ್ಲಿ ಒಂದು ಮನೆನ ಕಟ್ಟಿದ್ದೀರಾ. ಇದು ನಮ್ಮ ಕುಟುಂಬದ ಫ್ಯಾಮಿಲಿ ಟ್ರೀ. ಓ, ಹೌದಾ? ಇದರಲ್ಲಿ ಏನ್ ಸರ್ 1770 ಇಟ್ಕೊಂಡಿದ್ದೀರಾ? ನಮ್ಗೆ ನಮ್ಮ ಮುತ್ತಾತನ ಹೆಸರವರೆಗೂ ಗೊತ್ತಿರುತ್ತೆ ಯೂಶಲಿ. ಇಲ್ಲಿ ನೋಡಿ ವೀಕ್ಷಕರೇ, 1770 ಇಟ್ಕೊಂಡಿದ್ದಾರೆ ವಂಶಾವಳಿನ. ಇದು ನಮ್ಮ ಅಜ್ಜ ದೇವಂಗಿ ರಾಮನಗೌಡರು ಅಂತ. ಅವರು 1770 49 ತನಕ ಇದ್ದರು. ಅಂದರೆ ಅವ್ರದ್ದು ಹೆಚ್ಚು ಕಮ್ಮಿ ಗಾಂಧಿ ಪೀರಿಯಡು. ಗಾಂಧಿ 69 ಹುಟ್ಟಿದ್ದು, ಇವ್ರು 70. ಗಾಂಧಿ 48 ತಿರೋಗ್ತಾರೆ, ಇವ್ರು 49 ತಿರೋಗ್ತಾರೆ. ಸೇಮ್ ಕಾಂಟೆಂಪ್ರರೀಸು. ಇದು ನಮ್ಮ ಅಜ್ಜನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು. ನಮ್ಮ ಅಜ್ಜನ ಮಗಳು ಇವರು ಹೇಮಾವತಿಯವರು, ಇದು ನಮ್ಮ ತಂದೆ, ಇದು ಹೇಮಾವತಿಯವರು, ಇದು ಕುವೆಂಪು. ಓ, ಹೇಮಾವತಿ ಕುವೆಂಪು ಅವರ ಹೆಂಡತಿ. ಕುವೆಂಪು ಅವರ ಹೆಂಡತಿ ಹೇಮಾವತಿಯವರು ದೇವಂಗಿ ರಾಮನಗೌಡರು ಮಗಳು. ಆಮೇಲೆ ದೇವಂಗಿ ರಾಮನಗೌಡರು ಕೂಡ ಕುಪ್ಪಳಿ ಅವ್ರದ್ದೇ ಕುವೆಂಪು ಅವ್ರ ಸೋದರತ್ತೆನ ಮದುವೆ ಆಗಿರ್ತಾರೆ. ಇವ್ರು ಕುಪ್ಪಳಿಯವರು, ನಮ್ಮ ಅಪ್ಪನ ತಾಯಿ ಕುಪ್ಪಳಿಯವರು. ಕೊಟ್ಟು ತಗೊಳ್ಳೋದು ಮಾಡೋದು. ಇದು ಒಂದು ಜನರೇಷನ್ ಮುಂಚೆನೆ ದೇವಂಗಿ ರಾಮನಗೌಡರು ಕುಪ್ಪಳಿಯಿಂದ ಮದುವೆ ಆಗಿರ್ತಾರೆ. ಆಮೇಲೆ ಮುಂದೆ ಅವ್ರ ಮಗಳನ್ನ ಕುವೆಂಪು ಅವರಿಗೆ ಕೊಡ್ತಾರೆ. ಮತ್ತೆ ಸಂಬಂಧ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಅದೇ ತರ ಬೇರೆ ಬೇರೆ ನೋಡಿ, ಇಲ್ಲಿ ಅವರ ರಾಮನಗೌಡರು ತಂಗಿನೂ ಕುವೆಂಪುರ ಚಿಕ್ಕಪ್ಪ ಕುಪ್ಪಳಿ ರಾಮನಗೌಡರು ಅಂತ ಇರ್ತಾರೆ, ಕುವೆಂಪು ಅವ್ರ ಚಿಕ್ಕಪ್ಪ, ಅವರಿಗೆ ಕೊಟ್ಟಿರ್ತಾರೆ. ಮುಂಚೆ ಸಂಬಂಧ, ಹೊಸ ಸಂಬಂಧ ಏನಲ್ಲ, ಇದು ಹಳೆ ಸಂಬಂಧಗಳು. ಅದೇ ತರ ಇನ್ನೊಬ್ಬರು ಅವ್ರ ತಮ್ಮನ ಮಗಳನ್ನು ಕೂಡ ಕುಪ್ಪಳಿಗೆ ಕೊಟ್ಟಿರ್ತಾರೆ. ಇವ್ರು ನೋಡಿ, ಇವರು ಕುಪ್ಪಳಿಗೆ ಕೊಟ್ಟಿರ್ತಾರೆ. ತಿಮ್ಮು ಅಂತ ಕುವೆಂಪು ನಾವೆಲ್ಸಲ್ಲೆಲ್ಲ ಬರುತ್ತೆ, ತಿಮ್ಮು ಅಂತ ಅವ್ರಿಗೆ ಕೊಟ್ಟಿರ್ತಾರೆ. ಹಾಗೆ ಕೊಟ್ಟು ಸಂಬಂಧ ಅವೆಲ್ಲ ಹಳೆ ಸಂಬಂಧಗಳೇ. ಆಮೇಲೆ ಮುಂದೆ ಇದು 37 ಕುವೆಂಪು ಅವ್ರ ಮದುವೆ ಆಗ್ತಾರೆ. ಅವ್ರ ಮಕ್ಕಳು ತೇಜಸ್ವಿ, ಇವರೆಲ್ಲ. ಇನ್ನೊಬ್ರು ತಂಗಿ ಇವರು ಶಾರದಾ ಅಂಥೇಳಿ, ಅವರು ಕೇಶವ ಹೆಗಡೆ ಅಂತ ಅವ್ರನ್ನ ಮದುವೆ ಆಗಿರ್ತಾರೆ. ಅವ್ರ ಮಗ ಸೇನಾನಿ, ಕೃಪಾಕಾರ ಸೇನಾನಿ ಅಂತ ಫೇಮಸ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಅವರು ಗ್ರ್ಯಾಂಡ್ ಪ್ರಿ ಅವಾರ್ಡ್ ಎಲ್ಲ ತಗೊಂಡಿದ್ದಾನೆ. ಏನ್ ಸರ್, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಿಮ್ಮ ಸಂಬಂಧಿಕರೇ ಆದ್ರೆ ಹೇಗೆ? ಇವ್ರು ಎನ್ ಡಿ ವೆಂಕಟೇಶ್ ಅಂತ ಹೈಕೋರ್ಟ್ ಜಡ್ಜ್ ಆಗಿದ್ರು. ಇವರು ಒಬ್ಬರು ಹೇಮಾವತಿಯರ ತಂಗಿನ ಮದುವೆ ಆಗಿರ್ತಾರೆ. ಅದು ನಮ್ಮ ಮನೆಯವರ ಪರಿಣಿತ ಅವರ ದೊಡ್ಡಪ್ಪ, ಅವ್ರ ತಂದೆದು ಅಣ್ಣ ಇವರು.
ಅವರ ಇದು ಫ್ಯಾಮ್ಲಿ. ಇವರು ದೇವಂಗಿ ಪ್ರಫುಲ್ ಚಂದ್ರ ಅಂಥೇಳಿ ಕೃಷಿನಲ್ಲೆಲ್ಲ ಅವಾರ್ಡೆಲ್ಲ ತೊಗೊಂಡಿರ್ತಾರೆ. ಇವರು ಲೀಲಾವತಿ ಅನ್ನವರು ಪ್ರಫುಲ್ ಚಂದ್ರ ಅವರ ಅಕ್ಕ ಡಾಕ್ಟರ್ ಚಿನ್ನಯ್ಯನವರು ಅಂತ. ಇವರು ಜಯದೇವ ಹಾಸ್ಪಿಟಲ್ ಫಸ್ಟ್ ಫೌಂಡರ್ ಡೈರೆಕ್ಟ್ರು. ಅವಾಗ ಮುಂಚೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೇ ಒಂದೇ ಇದು ಹಾಸ್ಪಿಟ್ಲಲ್ಲೇ ಹಾರ್ಟ್ದು ಒಂದು ಡಿಪಾರ್ಟ್ಮೆಂಟ್ ಥರ ಇತ್ತು. ಆಮೇಲೆ ಇವ್ರು ಏನು ಮಾಡ್ತಾರೆ, ಜಾಸ್ತಿ ರಶ್ ನೋಡಿಬಿಟ್ಟು ಗೌರ್ಮೆಂಟಿಗೆ ಪ್ರಪೋಸಲ್ ಕೊಟ್ಟು ಹೊಸದಾಗಿ ಒಂದು ಹಾರ್ಟ್ ಹಾಸ್ಪಿಟ್ಲೇ ಬೇಕು ಅಂತ ಜಯದೇವ ಹಾಸ್ಪಿಟ್ಲಿಗೆ ಫಸ್ಟ್ ಇದು ಮಾಡ್ತಾರೆ. ಇವ್ರಿಗೆ ಪದ್ಮಶ್ರೀನೂ ಬಂದಿತ್ತು ಇವರಿಗೆ, ಡಾಕ್ಟರ್ ಚಿನ್ನಯ್ಯನವರಿಗೆ. ಇಷ್ಟೆಲ್ಲ ನಿಮ್ದು ಫ್ಯಾಮಿಲಿ ಹಿನ್ನೆಲೆ ಇದೆ ಅಂದಂಗಾಯ್ತು. ನೋಡಿ, ಇವರು ರಾಮಣ್ಣಗೌಡರು ಮೊದಲನೇ ಮಗಳು ಕನಕ ಅಂತ. ಇವ್ರ ಹಸ್ಬೆಂಡೇ ಪದ್ಮನಾಭ ಅಂತ. ಪದ್ಮನಾಭ ನಗರ ಇದೆಯಲ್ಲ ಬೆಂಗಳೂರಿನಲ್ಲಿ, ಕನಕ ಅವ್ರ ಹಸ್ಬೆಂಡ್ ಪದ್ಮನಾಭ ನಗರ, CJ ಪದ್ಮನಾಭ್ ಅಂತ. ಏನಾಗಿದ್ರು ಅವರು ಅವಾಗಿನ ಕಾಲದಲ್ಲಿ ಅವರು ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಅವರು ಬೆಂಗಳೂರು ಡೆವಲಪ್ಮೆಂಟಿಗೆ ತುಂಬ ಕಾಂಟ್ರಿಬ್ಯೂಷನ್ಸ್ ಇತ್ತು ಅವ್ರದ್ದು. ಹಾಗಾಗಿ ಅವರು ಪದ್ಮನಾಭ ನಗರ ಅಂತ ಅವ್ರು ಇದು ಮಾಡಿ. ಈವನ್ ಅವ್ರ ಫಾದರು ಕೂಡ HC ಜವರಯ್ಯನವರು ಅಂತ. ಅವರು ಜವರಯ್ಯನವರು ಫಸ್ಟ್ ಹಾರ್ಟಿಕಲ್ಚರ್ ಡೈರೆಕ್ಟ್ರು ಇಂಡಿಯನ್. ಮುಂಚೆ ಡಾಕ್ಟರ್ ಕೋಲ್ಮನ್ನು, ಕ್ಯಾಂಬ್ರಿಡ್ಜ್ ಅವರೆಲ್ಲ ಇರ್ತಾರೆ. ಆಮೇಲಿಂದ ಇವರು ಫಸ್ಟು ಹಾರ್ಟಿಕಲ್ಚರ್ ಡೈರೆಕ್ಟ್ರು ಈ ಪದ್ಮನಾಭ ಅವ್ರ ತಂದೆ. ಸೊ ಇದೇ ಥರ ನಮ್ಮ ಆಜನ್ ಬ್ರದರ್ಸು ಸಿಸ್ಟರ್ಸು ಅವ್ರದ್ದು ಫುಲ್ ಫ್ಯಾಮಿಲಿ. ನಾನು ಇಲ್ಲಿದ್ದೀನಿ, ಇದು ನನ್ನ ಮಗಳು ಮಗ ಆ ಥರ ಇಲ್ಲಿ. ಇದು ನನ್ನ ಬ್ರದರ್ ಆ್ಯಂಡ್ ಸಿಸ್ಟರು, ಇದಂತ ಮಗಳು ಆ ಥರ. ಸಿದ್ಧಾರ್ಥ ನಮ್ಮ ಅಜ್ಜನ ತಮ್ಮ ಇದ್ದರು, ಇವರು ಕೊನೆ ತಮ್ಮ ತಿಮ್ಮಣ್ಣಗೌಡರು. ಅವರ ಮಗಳು ರತ್ನಮ್ಮ ಅಂತ. ಅವ್ರ ಮಗಳು ವಾಸಂತಕ್ಕನ ಮಗನೇ ಸಿದ್ಧಾರ್ಥ. ವಾಸಂತಕ್ಕನ್ನ ಇವರು ಕೇಶವ ಹೆಗ್ಡೆಯವ್ರ ಬ್ರದರ್ ಗಂಗೆ ಹೆಗ್ಡೆಯರು ಅಂತಿರ್ತಾರೆ. ಅವ್ರಿಗೆ ವಾಸಂತಕ್ಕನ್ ಕೊಟ್ಟಿತ್ತು. ಗಂಗೆ ಹೆಗ್ಡೆಯರು ವಾಸಂತಕ್ಕರ ಮಗ ಅವನು ಸಿದ್ಧಾರ್ಥ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ದೇವಾಂಗಿ ಮನೆದೇವ್ ಸರ್ ಮನೆ ಬೋರ್ಡಲ್ಲಿದ್ದಾರೆ, ನೋಡ್ಬೋದು. ಇಡೀ ಬೆಂಗಳೂರಲ್ಲಿ ಪ್ರತಿಯೊಂದು ರಸ್ತೆಗೆ ಹೆಸರಿಡಬೇಕು ಅಂತ ಹೇಳಿದ್ರು ಕೂಡ ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಅದಕ್ಕೊಂದು ಹಿನ್ನೆಲೆ ಇರಬೇಕು, ಐತಿಹಾಸಿಕವಾಗಿ ಅವರು ಅಷ್ಟು ಪ್ರಸಿದ್ಧಿಯನ್ನು ಪಡೆದಿರಬೇಕು. ಅದರಲ್ಲಿ ಉದಾಹರಣೆಗೆ ಪದ್ಮನಾಭ ನಗರ ಹೆಸರು ಬಂದಿದ್ದು ಹೇಗೆ ಅಂತ ಹೇಳಿದರು. ಮತ್ತು ಜಯದೇವ ಇವಾಗ ಹೃದಯಾಲಯ ಎಲ್ಲ ನೋಡ್ತೀವಲ್ಲ, ದೊಡ್ಡ ಫೇಮಸ್ ಹಾಸ್ಪಿಟಲ್ಲು, ಹಾರ್ಟ್ ಹಾಸ್ಪಿಟಲು, ಅದಕ್ಕೆ ಫೌಂಡರ್ ಯಾರು ಅಂತ ಹೇಳಿದರೆ ಇಲ್ಲಿಂದಲೇ ಒಂದು ಕತೆ ಹೇಳಿದರು. ಇದೇ ರೀತಿಯಾಗಿ ಒಂದು ರೀತಿಯಾಗಿ ಎಲ್ಲ ಸಂಬಂಧಗಳು ಇಲ್ಲೇ ಇದೆ. ಇದು HC ದಾಸಪ್ಪನವರು ರೈಲ್ವೆ ಮಿನಿಸ್ಟರ್ ಆಗಿದ್ದರು. ಇವರು ಮೈಸೂರು MP ಆಗಿದ್ದರು. ಇದು ನಮ್ಮ ತಂದೆ. ಇವರು ಶಿವಮೊಗ್ಗ MP SV ಕೃಷ್ಣಮೂರ್ತಿ ರಾವ್ ಅಂತ. ಅವರು ಇದರಲ್ಲಿ ಶಿವಮೊಗ್ಗ ಲೋಕಸಭಾ ಮೆಂಬರು. ಅವರು ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ ಆಗಿನ್ ದೋಸ್ ಡೇಸ್. ಓಕೆ, ನಿಮ್ಮ ತಂದೆ ಇವ್ರ ಜೊತೆ ಹೇಗೆ? ನಿಮ್ಮ ತಂದೆ ಅವರೆಲ್ಲ ಒಟ್ಟಿಗೆಲ್ಲ ಫ್ರೀಡಮ್ ಮೂವ್ಮೆಂಟಲ್ಲೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ. ಹೌದಾ? ಆಮೇಲೆ ಫ್ರೀಡಮ್ ಬಂದಮೇಲೆ ಅವ್ರ ಜೊತೆ ಎಲ್ಲ ಒಟ್ಟಿಗೆ ಇರ್ತಾರೆ. ಇದು AICC ಇದ್ರದ್ದು ಕಾನ್ಫರೆನ್ಸಲ್ಲಿ ಅವರೆಲ್ಲ ಒಟ್ಟಿಗಿರೋದು. ಅಲ್ಲಿ ನಿಮ್ಮ ತಂದೆಯವ್ರು ಅನ್ಸುತ್ತೆ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇದು ಸ್ಪೀಚ್ ಮಾಡ್ತಾ ಇರೋದು. ಯಾವ ಸಂದರ್ಭದಲ್ಲಿ? ಇದು 1938 ಧ್ವಜ ಸತ್ಯಾಗ್ರಹ ಆಗುತ್ತೆ. ಧ್ವಜ ಸತ್ಯಾಗ್ರಹ ಅಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಅಂತ ನೀವು ನೋಡ್ತಾ ಇರ್ತೀವಿ, ಮದ್ದೂರಿಂದ ಮುಂದೆ ಮದ್ದೂರ್ ಹತ್ರ ಇದೆಯಲ್ಲ, ಅಲ್ಲಿ ಫಸ್ಟು ಈ ಕ್ವಿಟ್ ಇಂಡಿಯಾಗಿಂತ ಮುಂಚೆನೆ ಧ್ವಜ ಸತ್ಯಾಗ್ರಹ ಆಗುತ್ತೆ. ಅವಾಗ ಬಾವುಟ ಹಾರಿಸ್ಬಿಟ್ಟು ನಮ್ಮ ದೇಶದ ಬಾವುಟ ಹಾರಿದ್ರೆ ಅರೆಸ್ಟ್ ಮಾಡೋರು. ಸೊ ಅದನ್ನು ಮಾಡಿದಾಗ ಅದು ಅಲ್ಲಿ ಶಿವಪುರದಲ್ಲಿ ಹೋಗಿ ಮಾಡ್ತಾರೆ. ಆಮೇಲೆ ಬರ್ತಾರೆ ಶಿವಮೊಗ್ಗ ಬಂದಮೇಲೆ. ಇದು ಶಿವಮೊಗ್ಗ ರಾಮಣ್ಣ ಶೆಟ್ಟಿ ಪಾರ್ಕ್ ಅಂತ ಇರುತ್ತೆ. ಶಿವಮೊಗ್ಗ ಇದ್ದಿದ್ದೆ BH ರೋಡಿಂದ ಶಿವಮೊಗ್ಗ ನಮ್ಮ ಹೊಳೆ ತನಕ, ತುಂಗಾ ನದಿ ತನಕ ಮುಂಚೆ ಹಳೆ ಶಿವಮೊಗ್ಗ. ಅವಾಗ ಆ್ಯಕ್ಟಿವಿಟಿ ಎಲ್ಲ ಈ ರಾಮಣ್ಣ ಶೆಟ್ಟಿ ಪಾರ್ಕಲ್ಲೇ ನಡೀತಾ ಇತ್ತು. ಅಲ್ಲಿ ರಾಮಣ್ಣ ಶೆಟ್ಟಿ ಪಾರ್ಕಲ್ಲಿ ಫ್ರೀಡಮ್ ಮೂಮೆಂಟು ಇದು ಸ್ಪೀಚ್ ಮಾಡ್ತಾ ಇರೋದು ಅವರು 38ನೇ ಇಸ್ವಿಲಿ. ಆಮೇಲೆ ಇದು ಫ್ಲಾಗ್ ಹಾಯ್ಸ್ಟ್ ಮಾಡಿದಾಗ ಅರೆಸ್ಟ್ ಮಾಡ್ತಾ ಇರೋದು. ಇದು ಅವ್ರ ಜೊತೆ ಇದ್ದಾರೆ ನೋಡಿ, ಇಲ್ಲಿದ್ದಾರೆ. ಅವ್ರ ಜೊತೆ ಎಲ್ಲರೂ ಜೈಲಿಗೆ ಹೋಗ್ತಿರೋದು. ಜೈಲ್ ಬರೋ ಅವಾಗೆಲ್ಲ ಹೋಗಿ ಜೈಲಿಗೆ ಫ್ರೀಡಮ್ ಮೂಮೆಂಟು. ಹಾಗಾಗಿ 38ರಿಂದನೇ 47 ತನಕ 10 ವರ್ಷ ಅವಾಗ ಆ್ಯಕ್ಟಿವ್ ಆಗಿ ಫ್ರೀಡಮ್ ಮೂಮೆಂಟು, ಕ್ವಿಟ್ ಇಂಡಿಯಾ ಆಗುತ್ತೆ ಈ ಥರ. ಆಗ ದೋಸ್ ಡೇಸ್ ಬರ್ದ ಇದು 1930ಸಿಂದ ಈ ಇದು ಬರುತ್ತೇನೋ ಉಪ್ಪಿನ ಸತ್ಯಾಗ್ರಹ ಆಗುತ್ತೆ 30ರಲ್ಲಿ. ಅವಾಗಲೇ ಇವರು ಇದಕ್ಕೆ ಹೋಗ್ತಾರೆ, ಕಾರವಾರಕ್ಕೆ ಹೋಗಿ ಉಪ್ಪಿನ ಸತ್ಯಾಗ್ರಹ ಅಂಕೋಲದಲ್ಲಾಗುತ್ತೆ. ಆವಾಗ ಹೋಗ್ತಾರೆ. ಅದು ಬಾರ್ಡೋಲಿ ಅಂತೇಳಿ ಗುಜರಾತಲ್ಲಿ ಫಸ್ಟು ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್. ಅದೇ ಥರ ಇಲ್ಲೂ ಕರ್ನಾಟಕದಲ್ಲೂ, ಕರ್ನಾಟಕ ಇರಲ್ಲ ಅವಾಗ, ಅದು ಬಾಂಬೆ ಪ್ರಾವಿನ್ಸ್. ಅವಾಗ ಮೈಸೂರು ಇದ್ದಿದ್ದು ಬರೀ ಇಷ್ಟೇ, ನಮ್ಮದೇ ಈ ಹಳೆ ಮೈಸೂರು ಇದ್ದಿದ್ದು. ಕಾರವಾರ ಇವೆಲ್ಲ ಬಾಂಬೆ ಪ್ರಾವಿನ್ಸು. ಅಲ್ಲಿ ಇದು ಉಪ್ಪಿನ ಸತ್ಯಾಗ್ರಹ ಆಗುತ್ತೆ. ಆವಾಗ 30ರಿಂದನೇ ಇವರು ಸತ್ಯಾಗ್ರಹಕ್ಕೆ ಹೋಗ್ತಾರೆ. ಆಮೇಲೆ ಇದು 38ಅಲ್ಲಿ. ಓಕೆ, ಸೂಪರ್. ನಿಮ್ಮ ಫ್ಯಾಮಿಲಿ ಕಥೆನ ಕೇಳೋಣ ಬನ್ನಿ. ಅದಕ್ಕೂ ಮುಂಚೆ ಒಳಗಡೆ ಎಂಟ್ರಿ ಆದ ತಕ್ಷಣ ಇದು ಮನೇನ, ಬಂಗ್ಲೆನ, ಪ್ಯಾಲೇಸ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಸರ್. ಏನಿಲ್ಲ, ಗಿಡ ಮರದಿಂದ ಚೆನ್ನಾಗಿದೆ ಅಷ್ಟೇ. ಹೌದಾ? ಎಷ್ಟು ಎಕರೆಲಿ ಇದೆ?
ಟೋಟಲ್ ನಿಮ್ದು ಇಲ್ಲಿ ಪ್ರಾಪರ್ಟಿ? ಈ ಮನೆ ಹತ್ರ ಇರೋದು ಒಂದು 5 ಎಕರೆ ತೋಟ. ಅದು ಒಟ್ಟೆಲ್ಲ ಟೋಟಲ್ ಎಲ್ಲ ಒಂದು 40-45 ಏಕರ್ಸ್ ಇದೆ. ಇದು ಮನೆ ಹತ್ರ ಇರೋದು ಒಂದು 5 ಎಕರೆ ತೆಂಗು ತೋಟ ಎಲ್ಲ ಇದೆ. ಮುಂದ್ಗಡೆ ಅದು ರಬ್ಬರ್ ತೋಟ. ಏನಿದು ಇಲ್ಲಿ ಸಪ್ರೇಟ್ ಮನೆ ಇದೆ, ಅಲ್ಲಿ ಸಪ್ರೇಟ್ ಬಂಗ್ಲೋ ಇದೆ? ಅದು ನಮಗೆ ಸ್ವಲ್ಪ ಸ್ನೇಹಿತರು ಇವರೆಲ್ಲ ಜಾಸ್ತಿ ಎಲ್ಲ ಬಂದು ಉಳಿಯೋರು, ಅವರೆಲ್ಲ ಬಂದು ಹೇಳೋರು ಒಂದು ಗೆಸ್ಟ್ ಹೌಸ್ ಮಾಡ್ಯಾ ನಾವೆಲ್ಲ ಬಂದು ಇರಕ್ಕಾಗತ್ತೆ ಅಂತ. ಸೊ ದಟ್ಸ್ ಎ ಕಂಪ್ಲೀಟ್ ಒಂದು ಗೆಸ್ಟ್ ಹೌಸ್. ಈಗ ದೇವಂಗಿ ಆತಿಥ್ಯ ಅಂತ ಒಂದು ಗೆಸ್ಟ್ ಹೌಸ್ ಮಾಡಿದೀವಿ, ಹೋಮ್ ಸ್ಟೇ ತರ. ಅದು ಎಲ್ಲ ನಾವು ಇಲ್ಲೇ ಫುಡ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಅವರಿಗೆ. ಬಂದವರು ಇದ್ದು ದೇ ಸ್ಟೇ ಹಿಯರ್ ಅಂಡ್ ಗೋ ಔಟ್ ಫಾರ್ ಇದು. ಎಲ್ಲೆಲ್ಲಿಗೆ ಕನೆಕ್ಟಿವಿಟಿ ಆಗುತ್ತೆ? ಮಾಡಿದ್ರೆ ಅಲ್ಲಿಂದ ಹೊರಗಡೆಯಿಂದ ಬಂದವ್ರಿಗೆ ಒಂದ್ ರೀತಿಯಾಗಿ ಟೂರಿಸಂ ಪ್ಲೇಸ್ಗಳು ಯಾವ್ದೇ ಇದೆ ಇಲ್ಲಿಗೆ ಬರ್ಬೇಕಂದ್ರೆ ನೀವು ತೋರಿಸ್ತಾ ಹೇಳ್ಬೇಕು ನಮ್ಮ ವೀಕ್ಷಕರಿಗೆ ಗೆಸ್ಟ್ ಹೌಸ್ ಇದೆ ಅಂತ. ನೇಚರ್ ಮಧ್ಯದಲ್ಲಿ. ಅದು ಕುವೆಂಪು ಅವ್ರ ಮನೆ ಕುಪ್ಪಳಿ ಬಹಳ ಹತ್ರ. ಇಲ್ಲಿಂದ ಒಂದು 7 ಕಿಲೋಮೀಟರ್ ಅಷ್ಟೇ, 6-7 ಕಿಲೋಮೀಟ್ರು. ಕುವೆಂಪು ಅವ್ರ ಮನೆ ಕುಪ್ಪಳಿ ಹತ್ರ ಆಗುತ್ತೆ. ಆಮೇಲೆ ಶೃಂಗೇರಿಗೆ ಹೋಗ್ತಾರೆ. ಇಲ್ಲಿ ಹತ್ರದಲ್ಲಿ ಕೌಲೆದುರ್ಗ ಅಂತ ಕೋಟೆ ಇದೆ. ಟ್ರೆಕ್ಕಿಂಗಿಗೆ ತುಂಬ ಜನ ಬೆಳಗ್ಗೆ ಎದ್ದು ಕೌಲೆದುರ್ಗಕ್ಕೆ ಕೋಟೆಗೆ ಹೋಗ್ತಾರೆ, ಟ್ರೆಕ್ ಮಾಡ್ತಾರೆ. ಆಮೇಲೆ ಆಗುಂಬೆಗೆ ಹೋಗ್ತಾರೆ. ಆಗುಂಬೆ ಹತ್ರ ಕುಂದಾದ್ರಿ ಬೆಟ್ಟ ಇದೆ. ಆಮೇಲೆ ತುಂಬ ಜನ ಇದಕ್ಕೆ ಹುಂಚ ಟೆಂಪಲಿಗೆ ಬರ್ತಾರೆ. ಹುಂಚಕ್ಕೆ ಬಂದವರು ಅದೊಂದು ಜೈನ್ ಟೆಂಪಲ್ಲು, ಪದ್ಮಾವತಿ ಟೆಂಪಲ್ಲು. ಅಲ್ಲಿಂದ ಬಂದವರು ಇಲ್ಲಿ ಉಳ್ಕೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿಂದ ಎನ್ ಆರ್ ಪುರನೂ ಅಷ್ಟೇ 3/4 ಗಂಟೆ ಜರ್ನಿ. ಸೊ ದೇಗೋ ಅಷ್ಟೇ ಅಲ್ಲಿಗೆ ಇದಕ್ಕೆ ಹೋಗ್ಬರ್ತಾರೆ. ಎನ್ ಆರ್ ಪುರದಲ್ಲಿ ಜ್ವಾಲಾಮಾಲಿನಿ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾರೆ. ಸೊ ಹಾಗೆ ಟೂರಿಸ್ಟ್ ಎಲ್ಲ ತುಂಬ ಜನ ಬರ್ತಾರೆ. ಆಮೇಲೆ ಮದುವೆ ಮಾಡೋರು, ಎಂಗೇಜ್ಮೆಂಟ್ಸು ಅಂಥವೆಲ್ಲ ಇಲ್ಲಿ ಮಾಡ್ತಾರೆ. ಒಂದ್ ರೀತಿಯಾಗಿ ಇದು ಎಲ್ಲ ಸಮಾರಂಭಗಳಿಗೂ ಆದಂಗಾಯ್ತು, ಅದ್ರ ಜೊತೆಗೆ ಟೂರಿಸ್ಟ್ ಬಂದವರಿಗೆ ಸ್ಟೇ ಆಗ್ತಾರೆ. ಜೊತೆಗೆ ನಮ್ಮ ಅಗ್ರಿಕಲ್ಚರ್ ಆಕ್ಟಿವಿಟಿನೂ ಅದ್ರ ಪಾಡಿಗೆ ನಡೀತಾ ಇರುತ್ತೆ. ತೋಟ ಇದೆಲ್ಲ ಇದೆ. ನೀವು ಮಾಡ್ತೀರಾ ಸರ್? ಅಲ್ಲಿ ನಮ್ಮ ಜನ ಇರ್ತಾರೆ, ಎಲ್ಲ ಓಡಾಡ್ತೀವಿ. ಕೆಲಸ ಎಲ್ಲ ಇರುತ್ತಲ್ಲ, ತೋಟದ ಕೆಲಸ ಅಂದಮೇಲೆ ನೀವು ಹೊರಗಡೆ ಸೆಟ್ಲ್ ಆಗ್ಲಿಲ್ಲ, ಇಲ್ಲೇ ಆಗ್ಬಿಟ್ಟು? ನಾವೆಲ್ಲೇ ಇದೀವಿ. ವಾವ್, ನಿಮ್ಮ ಹಿನ್ನೆಲೆ ಏನು ಓದಿದ್ದು? ಅದು ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ನಮ್ಮ ಹಳೆ ಮನೆ ಇದೆ ಇಲ್ಲಿ ಕೆಳಗಡೆ. ದೇವಂಗಿ ಮನೆಯಿಂದ ನಮ್ಮ ಅಜ್ಜನ ಕಾಲದಲ್ಲಿ, ಅವಾಗ ದೇವಂಗಿ ಮನೆಯಿಂದ ಅವರು ಡಿವೈಡ್ ಆದಾಗ ನಮ್ಮ ಅಜ್ಜಂದರು 3 ಬ್ರದರ್ಸು. ದೇವಂಗಿ ಮನೆಯಿಂದ ಡಿವೈಡ್ ಆಗಿ ಹೋದಾಗ ನಾನೊಂದು ಒಳಗಡೆ ಡಾಕ್ಯುಮೆಂಟ್ ಇದೆ, ಅವರು ಡಿವೈಡ್ ಆದಾಗ ಓಲ್ಡ್ ಇದು ಡಾಕ್ಯುಮೆಂಟ್ ಇದೆ. ಅದು ಅವರು ನಮ್ಮ ದೊಡ್ಡವರು, ನಮ್ಮ ಅಜ್ಜ ದೇವಂಗಿ ರಾಮಣ್ಣಗೌಡರು ಅಂತ, ಅವರು ಇಂಗ್ಲಾದಿ ಮನೆ ಕಟ್ತಾರೆ. ಅಲ್ಲೇ ಕುವೆಂಪು ಮದುವೆ ಆಗಿದ್ದು. ಹಾಗಾಗಿ 3 ಮನೆ ಆಯಿತು. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಇಂಗ್ಲಾದಿ ಮನೆಯಲ್ಲೇ ಇದ್ದು. ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಎಲ್ಲ ಇದ್ದರು. ಆಮೇಲೆ ನಾವೆಲ್ಲ ಓದ್ತಾ ಇದ್ದು. ನಮ್ಮ ತಂದೆ ಭಾಳ 63ನಲ್ಲಿ ತೀರೋದ್ರು. ಆಮೇಲೆ ನಾವೆಲ್ಲ ಓದ್ತಾ ಇದ್ದು. ಆಮೇಲೆ ನಾನು ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಓದಿದ್ದು, ರಾಮಕೃಷ್ಣ ವಿದ್ಯಾಶಾಲಾ ಅಂತ. ದಟ್ಸ್ ಎ ವೆರಿ ಪ್ರಿಸ್ಟೀಜಿಯಸ್ ಸ್ಕೂಲ್. ಈಗ ಅಲ್ಲಿಂದ ಓದ್ಬಿಟ್ಟು ಸೈಂಟ್ ಅಲೋಷಿಯಸ್ ಕಾಲೇಜಲ್ಲಿ ನಾನು ನಂದು ಗ್ರ್ಯಾಜುಯೇಷನಲ್ಲಿ ಮುಗಿಸ್ಕೊಂಡ್ಬಿಟ್ಟು ಬಂದು ಇಲ್ಲಿ ನಮ್ಮ ಅಣ್ಣ ಆವಾಗ ಅಮೆರಿಕಕ್ಕೆ ಕೊಟ್ಟದ. ಇಲ್ಲಿ ಜಮೀನು ಬೇರೆ ಇತ್ತು. ಆ ಟೈಮಲ್ಲೇ ಭೂಸುಧಾರಣೆ 74, 75, 80 ತನಕ ಭೂಸುಧಾರಣೆ, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ಇದೆಲ್ಲ ಇತ್ತು. ಸೊ ಇಲ್ಲಿದ್ದ ಜಮೀನಾರು ನೋಡ್ಕೊಳ್ಳೋಣ, ಮತ್ತು ಭೂಸುಧಾರಣೆ ಬಂತಲ್ಲ ಅಂತ ನಾನು ಬಂದು ಇಲ್ಲಿ ಸೆಟ್ಲಾದೆ. ನಮ್ಮಮ್ಮ ನಾನು ಸೆಟ್ಲಾದು. ಆಮೇಲೆ ನಾನು ಮತ್ತೆ ಇಲ್ಲಿ ಬಂದವನೇ ಮದುವೆ ಆದೆ ಪರಿಣಿತನ್ನ. ಹಾಗೆ ಇಲ್ಲಿ ದೇವಂಗಿನಲ್ಲೇ ಸೆಟ್ಲಾದೆ. ಓದ್ಕೊಂಡ್ಬಂದು ನಾನು ಕೆಲಸಕ್ಕೆ ಹೋಗಲಿಲ್ಲ. ನಮ್ಮ ಅಣ್ಣ ಇದ್ಕೊಂಡು, ನಾನು ಅಮೆರಿಕಕ್ಕೆ ಹೋಗ್ತೀನಿ ಮಾರ್ರೆ, ನೀನು ಕೆಲಸಕ್ಕೆ ಸೇರೋದು ಬೇಡ, ನೀನು ಹೋಗ್ಬಿಡು, ಅಮ್ಮನ ಕರ್ಕೊಂಡು ಹೋಗ್ಬಿಡು, ದೇವಂಗಿಲಿ ಇದ್ಬಿಡು, ನಾನು ಅಲ್ಲಿ ಹೋಗ್ತೀನಿ ಅಂತ. ಅವನು ಎವ್ರಿ ಇಯರ್ ಅವನು ಬಂದು ಹೋಗೋನು. ಸೊ ಹಾಗಾಗಿ ನಾನು ಇಲ್ಲೇ ಜಮೀನು ವೃದ್ಧಿ ಮಾಡಿ ಎಲ್ಲ ಡೆವಲಪ್, ಇದೆಲ್ಲ ಖಾಲಿ ಜಾಗ ಇತ್ತು. ಆಮೇಲೆ ನಾನು ಬಂದಮೇಲೆ ಇದನ್ನೆಲ್ಲ ತೋಟ ಮಾಡ್ದಿದ್ದೆ. ಅಡಿಕೆ, ತೆಂಗಿನ ತೋಟ, ಇದ್ರ ಜೊತೆಗೆ ಅಡಿಕೆ ಎಲ್ಲ ಹಾಕ್ಬಿಟ್ಟು ತೋಟ ಎಲ್ಲ ಮಾಡ್ದು. ಹಾಗೆ ಎದುರುಗಡೆ ಅದು ಖಾಲಿ ಗುಡ್ಡ ಇತ್ತು, ಅದಕ್ಕೆಲ್ಲ ರಬ್ಬರ್ ತೋಟ ಮಾಡ್ದು. ಸೊ ಈ ಥರ ಅಗ್ರಿಕಲ್ಚರ್ದೇ ನಾವು ಡೆವಲಪ್ ಮಾಡ್ಕೊಂಬಂದು ಈಗ ರೀಸೆಂಟಾಗಿ 2010ಇಂದ ಇದು ಮಾಡ್ದು, ಇಲ್ಲಿ ಹೋಮ್ ಸ್ಟೇ ಮಾಡ್ದು. ಹೋಮ್ ಸ್ಟೇ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಅದೇ ಹೇಳಿದೆ ನಿಮಗೆ, ಎಲ್ಲರೂ ಬಂದವರು, ನಮ್ಮ ಸ್ನೇಹಿತರುಗಳೆಲ್ಲ ಬಂದವ್ರು ಮಾಡಿ ಅನ್ನೋರು. ಗೆಸ್ಟ್ಗಳು ಜಾಸ್ತಿ ಇರೋ, ಎಲ್ಲರಿಗೂ ನಾವಿಬ್ರು ಸ್ವಲ್ಪ ಎಲ್ಲ ಫ್ರೆಂಡ್ಲಿ ಇರೋದ್ರಿಂದ ಎಲ್ಲರೂ ಬರ್ತಿದ್ರು. ಯಾಕೆ ನೀವು ಗೆಸ್ಟ್ ಹೌಸ್ ಮಾಡಬಾರ್ದು? ಸುಮ್ಮನೆ ಬಂದಾಗ ನಾವು ಬಂದು ಪಾಪ ನೀವು ಸುಮ್ಮನೆ ಇದು ಮಾಡ್ತಾ ಇರ್ತೀವಿ, ನೀವೊಂದು ಯಾಕೆ ಗೆಸ್ಟ್ ಹೌಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ನಾವು ಮಾಡಿರಲಿಲ್ಲ. ಆಮೇಲೆ ಸಡನ್ ನಾವು ಒಂದು ಅಡಿಕೆ ಪ್ರೊಸೆಸಿಂಗ್ ಇದೆಲ್ಲ ಮಾಡಬೇಕಿತ್ತು, ಅದಕ್ಕೆ ಅಂತ ಒಂದು ಮಾಡ್ಕೊಂಡ್ವಿ ಫಸ್ಟು. ಅವಾಗ ತಲೆಯಲ್ಲಿ ಇರಲಿಲ್ಲ. ಆಮೇಲೆ ಯಾಕೆ ಮತ್ತೆ ಮೇಲ್ಗಡೆನೂ ಯಾರೋ ಗೆಸ್ಟ್ಗಳು ಬಂದರೆ ಯಾರೋ ಉಳ್ಕೊಳಕ್ಕೆಲ್ಲ ಒಂದೊಂದು ಚಾನ್ಸ್ ಬೇಕಲ್ಲ, ಏನಾರೋ ಒಂದು ಇರಬೇಕಲ್ಲ, ಇಲ್ಲೆಲ್ಲೋ ಕಟ್ಟೋ ಬದಲು ಅಲ್ಲೇ ಕಟ್ಟೋಣ ಅಂತ ಡಿಸೈಡ್ ಮಾಡಿ ಆಮೇಲೆ ಅಲ್ಲಿ ಕಟ್ಟಿದ್ವಿ. ಆಮೇಲೆ ಹೋಮ್ ಸ್ಟೇ ಅಂತ ಒಂದು ಹೆಸರು ಇಟ್ಬಿಟ್ಟು ದೇವಂಗಿ ಆತಿಥ್ಯ ಅಂತ. ಆತಿಥ್ಯ ನೋಡಿ, ಏನು ಹೆಸರು ಸಖತ್ತಾಗಿದೆ. ಎಷ್ಟಾಯ್ತು ಸರ್ ಖರ್ಚು ಅಂದಾಜು ಇದೆಲ್ಲ? ಹಳೆ ಕಾಲದ ಖರ್ಚುಗಳೆಲ್ಲ ಅವಾಗಿನ ಲೆಕ್ಕ ಹಾಕಿದ್ರೆ ಈಗೆಲ್ಲ ಬಹಳ ದುಬಾರಿ ಆಗುತ್ತೆ. ಅವಾಗೇನೋ ಇದ್ರಲ್ಲಿ ಮಾಡಿದ ಕೋಟಿಗಟ್ಟಲೆ ಆಗಿದೆ ಅಲ್ಲ? ನೀನು ಲೆಕ್ಕ ಇಟ್ಟಿದ್ಯಾ? ಹಾ ಮೇಡಮ್, ಲೆಕ್ಕ ಇಟ್ಟಿದ್ದಾರೆ. ಲೆಕ್ಕ ಇದ್ದಲ್ಲೇ ಇರ್ಬೋದು. ಅದು ಅವಾಗ 45-50 ಸಾವಿರದಲ್ಲಿ ಮಾಡಿದ್ದೆ. 45-50 ಸಾವಿರದಲ್ಲಿ ಮಾಡಿದ್ದೆ ಆ ಮನೆ 75ರಲ್ಲಿ.
ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಷ್ಟರಲ್ಲೇ ಮಾಡಿದ್ದು ಅವಾಗ. ಹಂಗಿತ್ತು ರೇಟು, ಅದೇ ತರ ಮಾಡಿದ್ದಾರೆ. ಎಷ್ಟು ವರ್ಷ ಆಯ್ತು ಕಟ್ಟೆದು? 75 ಅಲ್ಲಿ ಕಟ್ಟಿದ್ದು, 74-75 ಅಲ್ಲಿ. ಓಕೆ, ಅಂದ್ರೆ ಅಷ್ಟಂತ ಹೇಳಿದ್ರೆ ಇವಾಗ ಕೋಟಿನೇ ಆಯ್ತು. ಅವಾಗ ಅಷ್ಟು ವ್ಯಾಲ್ಯೂ ಇತ್ತು ಅಷ್ಟೇ. ಅವಾಗೆಲ್ಲ ಹಾಗೇನೆ ಇತ್ತು. ಅವಾಗೆಲ್ಲ ಇದ್ದಿದ್ದ ಮರಗಳು ಈಟಿಗೆ ಇದ್ರಲ್ಲೆಲ್ಲ ಕಟ್ತಿದ್ದು. ಸರ್, ಇಲ್ಲೊಂದು ಫೋಟೋಸ್ಗಳೆಲ್ಲ ನೋಡ್ತೀವಲ್ಲ, ಯಾವಾಗ? ಓ, ಕುವೆಂಪು ಅವ್ರ ಮನೆದು ಫೋಟೋಸ್, ಕವಿಶೈಲದ ಇದೆ. ಕವಿಶೈಲ ಕುಪ್ಪಳಿ ಇದ್ರದ್ದು. ಇದೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ವ್ಯವಸಾಯಕ್ಕೆ ಇದಕ್ಕೆ ಕೊಟ್ಟಿರೋದು. ಇದೆಲ್ಲ ನಿಮ್ಗೆ ಸನ್ಮಾನ ವ್ಯವಸಾಯಕ್ಕೆಲ್ಲ. ಹಾಗಾದ್ರೆ ನೀವು ಪ್ರಗತಿಪರ ರೈತರು. ಇದು ರೋಟ್ರಿ ಇದ್ರದ್ದು, ಪಾಲರಿಸೋದು. ಇದು ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಿರೋದು. ಇದು ನವಿಲ್ಕಲ್ ಗುಡ್ಡ ಅಂಥೇಳಿ ಇಲ್ಲಿ ಹತ್ತಿರದಲ್ಲಿ ಒಂದು 5 ಕಿಲೋಮೀಟ್ರಲ್ಲಿ ಸನ್ರೈಸಿಗೆ ಹೋಗ್ತಾರೆ ತುಂಬ ಜನ ನೋಡಕ್ಕೆ. ಬೆಳಗ್ಗೆ ಮುಂಚೆ 5 ಗಂಟೆಗೆ ಹೋಗಿ ಟ್ರೆಕ್ ಮಾಡಿ ಅಲ್ಲಿ ಸನ್ರೈಸ್ ನೋಡ್ತಾರೆ. ಅದು ಕುವೆಂಪು ಅವರ. ಯಾರು ಸೆಲೆಬ್ರಿಟೀಸ್ ಇಲ್ಲ, ಇವರೇ ಸೆಲೆಬ್ರಿಟೀಸ್. ಫೋಟೋಸ್ ಅಲ್ಲಿ ನೋಡ್ಬೋದು ನೀವು. ಏನ್ ಬ್ಯೂಟಿಫುಲ್ ಆಗಿದೆ ಫೋಟೋಸ್. ಅದು ಬೆಳಗ್ಗೆ ಸನ್ರೈಸ್ ಅದು ನವಿಲ್ಕಲ್ ಗುಡ್ಡದಲ್ಲಿ. ಇದು ನೀವೇನೆ? ಕೊಡಚಾದ್ರಿ ಬೆಟ್ಟದಲ್ಲಿ. ಇದು ಕೊಡಚಾದ್ರಿ ಬೆಟ್ಟದಲ್ಲಿ. ಓಕೆ, ಒಂದು ಬಂದವ್ರಿಗೆ ಒಂದು ಅಟ್ರಾಕ್ಟ್ ಆಗಲಿ ಅಂತ ಹೇಳಿ ಫೋಟೋಸ್ ಎಲ್ಲ. ಇದು ತೀರ್ಥಹಳ್ಳಿಲಿ ನೀವು ನೋಡಿದ್ದೀರಾ? ತೀರ್ಥಹಳ್ಳಿಲಿ ಪರಶುರಾಮ ತೀರ್ಥ ಒಂದಿದೆ. ತೀರ್ಥಹಳ್ಳಿ ಹೊಳೆ ಮಧ್ಯ ನೀವು ಬ್ರಿಡ್ಜಿಂದ ನಮ್ಮ ಈ ಕಡೆಯಿಂದ ಹೋಗ್ತಾ ಬ್ರಿಡ್ಜ್ ಮೇಲಿಂದ ನಿಂತ್ಕೊಂಡ್ರೆ ಇದು ಕಾಣುತ್ತೆ. ಇದು ಪರಶುರಾಮ ಅವನ ತಾಯಿನ ಕಡಿತಾನೆ, ಗೊತ್ತಾ? ತಲೆ ತೆಗಿತಾನೆ. ಅವನ ತಂದೆ ಜಮದಗ್ನಿ ಹೇಳ್ದ ಅಂಥೇಳಿ, ಆರ್ಡರ್ಸ್ ಫ್ರಮ್ ದ ಫಾದರ್ ಅಂಥೇಳಿ ರೇಣುಕಾಂಬ ಅಂತ ಪರಶುರಾಮ ತಂದೆ ಮಾತಿಗೆ ಅವನು ತಾಯಿದು ತಲೆ ತೆಗಿತಾನೆ. ಬಟ್ ಆ ಸಿನ್ ಇರುತ್ತಲ್ಲ, ಕೊಡ್ಲಿನಲ್ಲಿ ರಕ್ತ ಹೋಗೋದೇ ಇಲ್ಲ ಅಂತ ಎಲ್ಲಿ ಹೋದ್ರು. ಆಮೇಲೆ ಈ ಪಾರ್ಟ್ ಬೇರೆ. ಇದು ಆಮೇಲೆ ತಂದೆಗೆ ಏನು ಬೇಕು ನೀನು ನಾನು ಹೇಳಿದ್ದು ಮಾಡಿದ್ಯಾ ಅಂದ್ಕೊಳ್ಳೆ, ನಮ್ಮ ತಾಯಿನ ಬದುಕಿಸು ಅಂತಾನೆ. ಅದಕ್ಕೆ ಬದುಕಿ ಇದಾಗುತ್ತೆ. ಬಟ್ ಆ ತಾಯಿ ಕೊಂದಿದ್ದು ಕಲೆ ಹೋಗೋದಿಲ್ಲ, ರಕ್ತದ ಸಿನ್ ಹೋಗೋದಿಲ್ಲ. ಹಾಗಾಗಿ ಆ ಸಿನ್ ತೊಳೆಯೋಕೆ ಎಲ್ಲ ಕಡೆನೂ ಹೋದ್ರೂ ಆ ರಕ್ತದ ಕಲೆ ಹೋಗಲ್ಲಂತೆ. ತೀರ್ಥಹಳ್ಳಿಗೆ ಬಂದು ಅದಕ್ಕೆ ತೀರ್ಥಹಳ್ಳಿ ಅಂತ. ತೀರ್ಥ ಅಂದರೆ ಹೋಲಿ ವಾಟರ್. ಯಾವ ಹಳ್ಳಿನಲ್ಲಿ ಹೋಲಿ ವಾಟರ್ ಇದೆ, ಹಾಗಾಗಿ ತುಂಗಾಪಾನ, ಗಂಗಾ ಸ್ನಾನ, ಇಲ್ಲಿ ನೀರೆಲ್ಲ ತೀರ್ಥ ಇದೆ. ತೀರ್ಥಹಳ್ಳಿ. ಹಾಗಾಗಿ ಪರಶುರಾಮ ಬಂದ್ಬಿಟ್ಟು ಈ ಗುಂಡಿನಲ್ಲಿ ಕೊಡ್ಲಿ ಅದ್ದಾಗ ಅದ್ರ ರಕ್ತದ ಕಲೆ ಹೋಯ್ತಂತೆ. ಸೊ ಆ ತಾಯಿ ಹತ್ಯೆ ಕೂಡ ಪರಿಹಾರ ಆಯಿತು ಅಂತ. ಹಾಗಾಗಿ ವರ್ಷಕ್ಕೊಂದ್ಸರಿ ಎಲ್ಲ ಪಾಪ ಮಾಡಿದವರೆಲ್ಲ ಬಂದು ಅಲ್ಲಿ ಪರಿಹಾರ ಮಾಡ್ಕೊಳ್ತಾರೆ, ಸ್ನಾನ ಮಾಡ್ತಾರೆ, ಬಂದು ಜಾತ್ರೆ ಆಗುತ್ತೆ. ಹಾಗಾಗಿ ಪರಶುರಾಮ ಮಾಡ್ಬಿಟ್ಟು ಇಲ್ಲೊಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ದ ಅಂಥೇಳಿ ಅದೊಂದು ಪ್ರತೀತಿ. ಅದು ಅಲ್ಲಿ ಒಂದು ಮಂಟಪ ಇದೆ. ಇಲ್ಲಿ ವರ್ಷಕ್ಕೊಂದ್ಸರಿ ಸ್ನಾನ ಮಾಡ್ತಾರೆ, ಎಲ್ಲ ಒಂದು ತೀರ್ಥ ಸ್ನಾನ. ಇಲ್ಲಿ ಕೊಡ್ಲಿನ ತೆಗೆದಿದ್ದು ಪೌರಾಣಿಕ ಹಿನ್ನೆಲೆ. ಸಿಟ್ಔಟ್ ಏರಿಯಾ ತರ ಮಾಡಿದ್ರೆ ಮತ್ತೆ ಟೇಬಲ್ ಟೆನ್ನಿಸ್ ಎಲ್ಲ. ಇಲ್ಲಿ ಗೆಸ್ಟ್ ಎಲ್ಲ ಬರ್ತಾರಲ್ಲ, ಅವರೆಲ್ಲ ಬಂದು ಇಲ್ಲಿ ಟೇಬಲ್ ಟೆನ್ನಿಸು ಇಲ್ಲೆಲ್ಲ ಹೊರಗಡೆನೂ ಎಲ್ಲ ಆಡ್ತಾರೆ. ಇಲ್ಲಿ ಕ್ಯಾಂಪ್ ಫೈರ್ ಹಾಕ್ತೀವಿ. ಪಾರ್ಕಿಂಗ್ ವ್ಯವಸ್ಥೆನೂ ಇದೆ, ಒಂದು ವೆಹಿಕಲ್ ಎಲ್ಲ ಪಾರ್ಕಿಂಗ್ ಮಾಡ್ಬೋದು. ಸರ್, ಇಲ್ಲಿ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬನ್ನಿ ಮೇಲ್ಗಡೆ. ಮಲೆನಾಡಿನ ದೇವಂಗಿ ಅರಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇವಾಗ ಗೆಸ್ಟ್ ಬಂದ್ರೆ ಕೆಳಗಡೆ ಉಳಿಲಿಕ್ಕೆ ವ್ಯವಸ್ಥೆ ಇದೆಯಾ? ಮೇಲೇನಾ? ಕೆಳಗೆ 2 ರೂಮ್ ಇದೆ, ಮೇಲ್ಗಡೆ 4 ರೂಮ್ ಇದೆ. ಮೈಸೂರು ಮಹಾರಾಜರದ್ದು ಫೋಟೋಸ್ ಇದೆ. ಅದು ನಮ್ಮ ಅಜ್ಜ ಎಲ್ಲ ದರ್ಬಾರ್ಗೆ ಹೋಗೋರು. ಅವಾಗಿನ ಕಾಲದಲ್ಲಿ ದರ್ಬಾರ್ಗೆ ಹೋಗ್ತಿದ್ರು, ಮೈಸೂರು ದರ್ಬಾರ್ಗೆ. ಹೌದಾ? ಸೊ ಹಾಗಾಗಿ ನಮ್ಮ ಹಳೆ ಮನೆಗಳಲ್ಲಿ ಇದರಲ್ಲಿ ಎಲ್ಲ ರಾಜರದ್ದು ಫೋಟೋ. ಅವಾಗೆಲ್ಲ ರಾಜಶಾಸನ ಪತ್ರಿಕೆಗಳು ಅಂತ, ಅಂದರೆ ಈಗಿನ ಗೆಜೆಟಿಯರ್ ಥರ ರಾಜಶಾಸನ ಪತ್ರಿಕೆಗಳು ಬರೋದು. ಅವರು ಶಾಸನ ಮಾಡೋದು, ಗೆಜೆಟ್ ನೋಟಿಫಿಕೇಶನ್ ಏನಂತಾರೆ, ಆ ಥರದ್ದೆಲ್ಲ ಅವಾಗೆಲ್ಲ ಕಳಿಸೋರು. ಆ ಥರ ಒಂದು ಹಳೆ ಕಾಲದ್ದಿದ್ದು. ಅವರೆಲ್ಲ ದೊಡ್ಡ ಲ್ಯಾಂಡ್ ಲಾರ್ಡ್ಸು, ತುಂಬ ಜಮೀನಿತ್ತು. ಅದನ್ನು ಟೆನೆಂಟ್ಸು ಅವರು ಕಲ್ಟಿವೇಟ್ ಮಾಡೋರು. ಅವರು ಇವರಿಗೆ ಇಂಟರ್ನ್ ದೇಸ್ ಟು ಗಿವ್ ರೆಂಟ್. ಆ ಜಮೀನು ಮಾಡಿದ್ದಕ್ಕೆ ವರ್ಷಕ್ಕೆ ಇಷ್ಟು ಕೊಡಬೇಕು ಅಂತ, 1 ಎಕರೆ ಮಾಡಿದವನಿಷ್ಟು, ಅರ್ಧ ಎಕರೆ ಮಾಡಿದವನಿಷ್ಟು ಅಂತ ಈ ಲ್ಯಾಂಡ್ ಲಾರ್ಡ್ಸಿಗೆ ಕೊಡೋರು. ಆಮೇಲೆ ಇವರು ಇಂಟರ್ನ್ ಮಹಾರಾಜರಿಗೆ ಕೊಡ್ತಾಯಿದ್ರು. ದೊಡ್ಡ ಜಮೀನ್ದಾರು. ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್. ಅವಾಗ ದೇವಂಗಿ ಮನೆಯದೆಲ್ಲ ಒಂದು 2-2.5 ಸಾವಿರ ಎಕರೆ ಅವಾಗೆಲ್ಲ ಇತ್ತು. ಈಗೆಲ್ಲ ಟೆನೆಂಟ್ಸ್ 74-75 ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂದಮೇಲೆ ಮನೆಯದು ಏನಿತ್ತು ಸ್ವಲ್ಪ ಇತ್ತು, ಉಳಿದು ಸುಮಾರು ತುಂಬ ಜನ ಇದೆಲ್ಲ ಸುತ್ತಮುತ್ತಲು ಇರೋದೆಲ್ಲ ತುಂಬ ಟೆನೆಂಟೆಡ್ ಲ್ಯಾಂಡು. ಅವರಿಗೆ ಎಲ್ಲ ಈಗೆಲ್ಲ ಅವರೇ ಲ್ಯಾಂಡ್ ಲಾರ್ಡ್ಸ್ ಆಗಿದ್ದಾರೆ. ಓಕೆ, ಏನು ಹಳೆ ಕಾಲದ ರೀತಿಯಲ್ಲಿ ಮಾದರಿಯಲ್ಲಿ ಮಾಡಿದ್ದೀರಾ? ಕಂಬ ಸಾಲಿನ ಮನೆ ಥರ ಇದು. ಇದಕ್ಕೆ ನೇಚರ್ಗೆ ನಮ್ಮ ಈ ಮಲೆನಾಡು ಸ್ಟೈಲಲ್ಲಿ ಇರಬೇಕು ಅಂತ ಈ ಕಂಬಗಳನ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ವಿ. ವುಡ್ ಈ ಥರ ಕಂಬಗಳು. ಇದು ನಮ್ಮ ಸಿಟ್ಟಿಂಗ್ ರೂಮ್. ಇದು
ಸಿಟ್ಟಿಂಗ್ ರೂಮ್. ಹಾಂ ಇದು ಸಿಟ್ಟಿಂಗ್ ರೂಮ್ ಇದು. ಯಾರಾದ್ರೂ ಬಂದ್ರೆ ಗೆಸ್ಟ್ ಎಲ್ಲ ಗೆಸ್ಟ್ ಇಲ್ಲಿ ಬಂದಿರ್ತಾರಲ್ಲ ಅವರಿಗೆ ಕುತ್ಕೊಂಡು ಮಾತಾಡೋದಕ್ಕೆ ಕಮೆಂಟ್ ಸಿಟಿಯರ್ ಎಲ್ಲ ಮಾತಾಡ್ತಾ ಕೂರ್ತಾರೆ. ಇಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಮಾಡಿದ್ರೆ ಡೈನಿಂಗ್ ಟೇಬಲ್ ಡೈನಿಂಗ್ ಹಾಲ್ ಅದು. ಇಲ್ಲಿ ಅವ್ರು ಕುತ್ಕೊಂಡು ಕೆಲವ್ರು ಮೀಟಿಂಗ್ ಮಾಡ್ತಾರೆ. ಇಲ್ಲಿ ಕೇರಮ್ ಇದೆ. ಅವರು ಗೆಟ್ ಟುಗೆದರ್ಗೆಲ್ಲ ಇದೊಂದು ಜಾಗ. ಓ ಕೇರಮ್ ಕೂಡ ಕೇರಮ್ ಮಾಡ್ತಾರೆ. ಕೆಲವ್ರು ಕುತ್ಕೊಂಡು ಇಲ್ಲಿ ಹರಟೆ ಹೊಡಿತಾ ಕೂರ್ತಾರೆ. ಕಾಫಿ ತೋಟ ಇದೆಯಾ ಹಿಂದ್ಗಡೆ? ಇದು ತೋಟ, ಇದು ಕಾಫಿ ಇದೆ. ಅಡಿಕೆ, ತೆಂಗು, ಕಾಫಿ, ಹಣ್ಣಿನ ಗಿಡಗಳು ಎಲ್ಲ ಇದೆ ನಮಗೆ. ವಾವ್, ಒಳ್ಳೆ ಬ್ಯೂಟಿಫುಲ್ ಮಲ್ನಾಡ್ ನೇಚರ್ ಇದು. back side ಎಲ್ಲ. ವೆನಿಲಾ ಬೆಳೆದಿದ್ವಿ 5 ಎಕರೆ. ಇಲ್ಲಿ ಫುಲ್ ಅವಾಗ ವೆನಿಲಾ ವೆನಿಲಾ ಇತ್ತು, ತುಂಬಾ ಚೆನ್ನಾಗಿ. ನಾವೇ ಇಲ್ಲಿ ಪ್ರೋಸೆಸ್ ಮಾಡ್ತಾ ಇದ್ದೆ, ಎಲ್ಲ ಇತ್ತು ಇಲ್ಲಿ. ಆಮೇಲೆ ಒಂದ್ಸತಿ ಇದು ಬಂತು, ಎಲ್ಲ ಕಡೆ ಹೊಟ್ಟೋಗ್ಬಿಡ್ತು ವೆನಿಲಾ ಎಲ್ಲ. ಬಿಲ್ಟ್ ಬಂದು ಹೊಟ್ಟೋಯ್ತು. ಅದಾದ್ಮೇಲೆ ಅದನ್ನ ಸ್ಟಾಪ್ ಮಾಡಿದ್ವಿ ಇಲ್ಲಿಗೆ. ಆಮೇಲೆ ಈಗ ನಮಗೆ ಅದನ್ನ ಮಾಡೋಕ್ಕೂ ಆಗಲ್ಲ. ಅದನ್ನ ಹ್ಯಾಂಡ್ ಪಾಲಿನೇಷನ್ ಎಲ್ಲ ಹಂಗಾಗಿ ತುಂಬಾ ಕಷ್ಟ ಮಾಡೋದು. ಮಹಾರಾಜರದ ಯಾರ್ದು ಫೋಟೋ ಇದೆಯಲ್ಲ ಇಲ್ಲಿ ಸರ್? ಯಾವ್ದು ಇದು? ಮೈಸೂರು ಪ್ಯಾಲೇಸಿಂದ ನಮ್ಮ ಅಜ್ಜಿಗೆ ಬರ್ತಾ ಇದ್ದ ಇನ್ವಿಟೇಷನ್ನು. ಇದೆಲ್ಲ ಮದುವೆ ಪತ್ರಿಕೆಗಳು. ಇದು ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಮದುವೆ ಪತ್ರಿಕೆ, ಜಯಚಾಮರಾಜೇಂದ್ರ ಒಡೆಯರ್ ಸಿಸ್ಟ್ರದ್ದು, ಆ ಥರ ಬೇರೆ ಬೇರೆ ಇದು. ಇವರು ಆಮೇಲೆ ಕೃಷ್ಣರಾಜೇಂದ್ರ ಒಡೆಯರು 25 ವರ್ಷ ಅವ್ರದ್ದು ರೂಲಿಂಗ್ ಆದಮೇಲೆ ಅವರಿಗೆ ದರ್ಬಾರಿಗೆ ಬರ್ತಿದ್ರಲ್ಲ, ಅವರಿಗೆಲ್ಲ ಇದು ಕಳಿಸಿರೋದು ಅವ್ರ ಗ್ರೀಟಿಂಗ್ಸು. ನಾನು 25 ವರ್ಷ ಆಯಿತು, ಇದು ರಾಜ್ಯಭಾರ. ಇಂಗ್ಲಿಷು, ಕನ್ನಡ, ಉರ್ದು 3 ಲ್ಯಾಂಗ್ವೇಜಲ್ಲೂ ಬರೆದಿರೋದು. ಇದು ನಮ್ಮ ಅಜ್ಜನ ತಂಗಿ, ಅವರ ಹಸ್ಬೆಂಡ್ ಭಾಳ ಮುಂಚೆನೇ ಚಿಕ್ಕಲ್ಲೇ ತೀರೋಗ್ಬಿಡ್ತಾರೆ. ಆಗ ಹಾಸ್ಪಿಟ್ಲ್ ಕಳಿಸ್ತಾರೆ, ಇನ್ ಮೆಮೊರಿ ಆಫ್ ಅವ್ರ ಹಸ್ಬೆಂಡ್ ಹೆಸರಲ್ಲಿ ಕಟ್ಟಿಸ್ತಾರೆ ಇಲ್ಲೇ ದೇವಂಗಿನಲ್ಲಿ. ಆಗ ಇದು ಮೈಸೂರು ಮಹಾರಾಜರು ಕೊಟ್ಟಿರೋದು ಸೈಟೇಷನ್, ಗೋಲ್ಡ್ ಮೆಡ್ಲು, ಒಂದು ಸೈಟೇಷನ್ನು. ಹಾಗಾದ್ರೆ ಇಡೀ ಶಿವಮೊಗ್ಗಕ್ಕೆ ಹಾಸ್ಪಿಟಲ್ ಬರೋಕ್ಕಿಂತ ಮುಂಚೆ ಕಟ್ಟಿದ್ದ ಇದು. ಇದು 31ನಲ್ಲಿ ಕಟ್ಟಿದ್ದು. 32ನಲ್ಲಿ ಮೆಗಾನ್ ಹಾಸ್ಪಿಟ್ಲ್ ಆಗುತ್ತೆ. ಅಲ್ಲೂ ನಮ್ಮ ಅಜ್ಜನೇ ಫಸ್ಟ್ ಡೋನರು. ಹಾಸ್ಪಿಟ್ಲ್ ಕಟ್ಟಬೇಕಾದ್ರೆ ಮೈಸೂರು ಮಹಾರಾಜರು ಕೃಷ್ಣರಾಜೇಂದ್ರ ಒಡೆಯರೇ ಬಂದು ಅಲ್ಲಿ ಓಪನ್ ಮಾಡ್ತಾರೆ. ಓ, ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊ ಬಂದಿದ್ದಾರೆ. ಆವಾಗಿನ ಕಾಲದಲ್ಲಿ, ನಮ್ಮ ಅಜ್ಜನ ಕಾಲದಲ್ಲೆಲ್ಲ ಅವಾಗಿಂದನೂ ಭಾಳ ಸೋಷಿಯಲ್ ವರ್ಕು. ಜಿಂಕಿ ಕೊಂಬು ಮರದ್ದ? ಓಕೆ, ನಾನು ಇಷ್ಟೊಂದು ಓಪನ್ ಆಗಿ ಇಟ್ಟಿದ್ದೀರಲ್ಲ ಜಿಂಕಿ ಕೊಂಬು ಅಂತ ಅನ್ಕೊಂಡೆ. ಅದು ಮೈಸೂರು ಮಹಾರಾಜರಿಗೆ ಅವಾಗೆಲ್ಲ ದರ್ಬಾರ್ಗೆಲ್ಲ ಹೋಗೋರಲ್ಲ, ಸೊ ಹಾಗಾಗಿ ಇವರಿಗೆ ತುಂಬ ಎಲ್ಲ ಹೊರಗಡೆ ಪ್ರಪಂಚನೂ ಗೊತ್ತಿತ್ತು. ಹಾಗಾಗಿ ಎಷ್ಟು ರೂಮ್ಗಳಿದೆ ಇಲ್ಲಿ? ಇಲ್ಲಿ 4 ರೂಮ್ ಇದೆ. ಇಲ್ಲಿ ಮಾಡಿ ಮೇಲೆ 3, ಈ ಕಡೆ 3, ಆ ಕಡೆ ಒಂದಿದೆ, 4 ಇದೆ. ಇದು ಒಂದು 3 ಬೆಡ್ಡೆಡ್ ರೂಮ್. ಇದು ಇದೇ ಥರ ಬೇರೆದೆಲ್ಲ 2 ಡಬಲ್ ಕಾಟ್ ಇದೆ. ಇಲ್ಲಿ ಫ್ಯಾಮಿಲಿ ಎಲ್ಲ ಬಂದರೆ ಮಕ್ಳು ಕರ್ಕೊಂಬರ್ತಾರೆ. ಸೊ 3 ಜನ ಮಕ್ಕಳುಗಳು ಬಂದರೆ ಮಲ್ಕೊಳಕ್ಕಾಗುತ್ತೆ ಅಂತ ಈ 3 ಬೆಡ್ ಹಾಕಿದ್ದೀವಿ ಇಲ್ಲಿಗೆ. ಮೇಲೆ ಮೇಲ್ಗಡೆ ಆಟಿಕ್ಕು. ಇಲ್ಲಿ ಜಾಸ್ತಿ ಜನ ಇದ್ರೆ ಮೇಲ್ಗಡೆನೂ ಹೋಗಿ ಮಲಗ್ತಾರೆ. ಓ, ಫ್ರೆಂಡ್ಸ್ ಬಂದ್ರೆ ಆರಾಮಾಗಿ 4-5 ಜನ ಬಂದ್ರೆ ಒಟ್ಟಿಗೆ ಇರ್ತೀವಿ ಅಂತಾರೆ, ಮೇಲ್ಗಡೆನೂ ಹೋಗಿರ್ತಾರೆ. ಹೌದಾ? ಮೇಲೆ ನೋಡ್ತೀನಿ ಯಾವ ನೋಡ್ಕೊಂಬನ್ನಿ. ಮೇಲ್ಗಡೆ ಬೆಡ್ ಹಾಕ್ಬಿಡ್ತೀವಿ. ಸೊ ಆರಾಮಾಗಿ ಕಂಫರ್ಟಬಲ್ ಆಗಿ ಆರಾಮಾಗಿ 3 ಜನ ಮಲಗ್ಬೋದು ಅಲ್ಲಿ. ವಾವ್, 4-5 ಜನ ಅಲ್ಲ ಸರ್, ಒಂದು 10 ಜನನೇ ಮಲಗಬಹುದು. ಹೌದು, ಕರೆಕ್ಟಾಗಿ ಹೋಮ್ ಸ್ಟೇ ತರಾನೇ ಫೀಲ್ ಆಗ್ತಾ ಇದೆ ಈ ಫೆಸಿಲಿಟೀಸ್ ಎಲ್ಲ ನೋಡಿದ್ರೆ. ಮನೇಲಿ ಇದ್ದಂಗೆ ನೋಡಿ. ಅಲ್ಲಿ ಪೇಂಟಿಂಗ್ಸು ಅಷ್ಟೇ ಹಳೆ ಕಾಲದ್ದು, ಇವೆಲ್ಲ ಇದ್ರ ಕೆಲಸ ಮಾಡಿರೋದು, ಕೈಯಲ್ಲಿ ಮಾಡಿರೋಂಥದ್ದು, ಇವರೆಲ್ಲ ಮಾಡಿರೋದನ್ನೇ ಹಾಕಿದ್ದೀವಿ. ಓ ಹೌದಾ? ಯಾರು ಡ್ರಾಯ್ ಮಾಡಿದ್ದು ಸರ್? ಇವರು ನಮ್ಮ ಮನೆಯವರು, ನಮ್ಮ ಅಮ್ಮ ಮಾಡೋರು. ಆಗಿನ ಕಾಲದಲ್ಲೆಲ್ಲ ಅವ್ರಿಗೆಲ್ಲ ಈ ಕ್ರಾಸ್ ಸ್ಟಿಚ್ಚು ಈ ಥರದ್ದು ವರ್ಕ್ ಎಲ್ಲ ಮಾಡೋರಲ್ಲ, ಸೊ ಇವನ್ನೇ ಹಾಕಿದ್ದೀವಿ ನೋಡಿ, ಹಳೆ ಕಾಲದ್ದು ಇದನ್ನು. ಓಕೆ, ವಾವ್, ಸಖತ್ತಾಗಿದೆ. ಎಲ್ಲ ರೂಮಲ್ಲೂ ಈ ಥರದ್ದು ಹಾಕಿದ್ದೀವಿ. ಹೊರಗಡೆ ತೋಟ ಬಂತು. ಓ, ಇದು ಓಪನ್ ಕೊಟ್ಟಿದ್ದೀರಾ? ಹಾಂ, ಇದು ಹೊರಗಡೆ ಸಿಟೌಟಿಗೆ ಬಂದರೆ ಹೊರಗಡೆ. ವಾವ್ 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 ವಾವ್. ಸಿಟಿಲಿ ಇದ್ದವ್ರಿಗೆ ಒಂದು ರಜಾ ಬಂದಾಗ ಇಂಥ ಪ್ಲೇಸಿಗೆ ಬರಬೇಕು ಅಂತ ಆಸೆ ಇರುತ್ತೆ. ಅಂಥವ್ರಿಗೊಂದು ಬ್ಯೂಟಿಫುಲ್ ಒಂದು ಬೆಸ್ಟ್ ಹೋಮ್ ಸ್ಟೇ ಅಂತ ಹೇಳಿದರೆ ಆತಿಥ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ನೇಚರ್ ಮಧ್ಯದಲ್ಲಿದೆ. ಅದು ತೀರ್ಥಹಳ್ಳಿ ಕುವೆಂಪು ಮನೆಗೆ ಹೋಗ್ಬೇಕು ಅಂದರೆ ಜಸ್ಟ್ 7 ಕಿಲೋಮೀಟರ್ ಅಷ್ಟೇ. ಸ್ಟೇ ಆಗಿ ನೀವು ಹೋಗ್ಬೋದು. ಹೇಗಿದೆ ಅಂತ ಹೇಳಿದರೆ ಒಂದು 10 ಜನ ಬಂದರೂ ಒಂದೇ ರೂಮಲ್ಲಿ ಉಳ್ಕೊಬೋದು. ದೊಡ್ಡ ಸೇವ್ ಆಗುತ್ತೆ ನಿಮ್ಮದು. ಓಕೆ. ಓ, ಇಲ್ಲಿಗೆ ರೂಮ್ ಸರ್ವಿಸ್ ಇಲ್ಲ? ರೂಮ್ ಸರ್ವಿಸ್ ಅಲ್ಲ, ಇದು ಎಕ್ಸ್ಟ್ರಾ. ಅವ್ರೇನಾದರೂ ಕೆಲವ್ರು ಏನು ಮಾಡ್ತಾರೆ, ಸಾಯಂಕಾಲ ಪಾರ್ಟಿ ಗಿರ್ಟಿ ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ಏನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಅದು ಹಾಕಿದ್ವಿ. ಈ ಕಡೆ ಎಲ್ಲ ಅದು ನಮ್ಮದು ಸುಮ್ಮನೆ ಹೋಮ್ ಸ್ಟೇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಥರ ಇದನ್ನು ಹಾಕಿದ್ದೀವಿ ಅಷ್ಟೇ. ಓಕೆ ಓಕೆ. ಅಂದರೆ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಸಿಗುತ್ತಾ? ಹೇಗೆ, ಏನು ಫುಡ್? ಎರಡು ಸಿಗುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡು. ಏನೆಲ್ಲ ಸ್ಪೆಷಲ್ ಫುಡ್ ಇಲ್ಲಿ ಸಿಗುತ್ತೆ? ಯಾಕೆಂದರೆ ಇದು ಮಲೆನಾಡು ಭಾಗ ಅಲ್ಲ, ಮಲೆನಾಡು ಸ್ಟೈಲಲ್ಲೇ ಎಲ್ಲ ಮಾಡ್ತಾರೆ. ಅಕ್ಕಿ ರೊಟ್ಟಿ, ಕಡುಬು,
ಎಲ್ಲ ಅವಲಕ್ಕಿ ದೋಸೆ, ಅವಲಕ್ಕಿ ಉಪ್ಪಿಟ್ಟು, ಆಮೇಲೆ ನಾನ್ ವೆಜ್ಜು ವೆಜ್ಜು ಎರಡು ಥರನೂ ಮಾಡ್ತೀವಿ. ಗೀ ರೈಸು ಎಲ್ಲ ಅಂತ ಹೆಚ್ಚು ಕಮ್ಮಿ ಮಲೆನಾಡು ಸ್ಟೈಲಲ್ಲೇ ಎಲ್ಲ ಫುಡ್ ಮಾಡ್ತಾರೆ. ಬೇರೆ ನಾರ್ತ್ ಇಂಡಿಯನ್ ಅದು ಇದು ಇರಲ್ಲ. ಸಪ್ರೇಟ್ ಇದೆಯಾ ವಾಶ್ರೂಮ್ ಅಂಡ್ ಟಾಯ್ಲೆಟ್ ರೂಮ್? ವಾಶ್ರೂಮು ಆ ಕಡೆ ಸಪ್ರೇಟ್ ಇದೆ. ಸ್ನಾನಕ್ಕೆ ಇದನ್ನ ಸ್ನಾನ ಅಂತ ಹೇಳಿದ್ರೆ ಇಲ್ಲಿ ಮಲೆನಾಡು ಭಾಗಕ್ಕೆ ಬಂದಾಗ ಅಂಡೆ ನೀರು ಇಷ್ಟಪಡ್ತಾರೆ. ಅಂಡೆ ನೀರನ್ನೇ ಇಲ್ಲಿಗೆ ಬರುತ್ತೆ, ಡೈರೆಕ್ಟ್ ಟ್ಯಾಪಿಗೆ ಬರುತ್ತೆ. ಈಗ ಅಲ್ಲಿಗೆ ಬೆಂಕಿ ಹಾಕ್ತೀವಿ, ಅದು ಟ್ಯಾಪಿಗೆ ಬರುತ್ತೆ. ಈ ಸೈಫನ್ ಸಿಸ್ಟಮಲ್ಲಿ ಬರುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಸೊ ನಲ್ಲಿನಲ್ಲೇ ಬರುತ್ತೆ, ಕೋಲ್ಡ್ ವಾಟ್ರ್ ಹಾಟ್ ವಾಟ್ರ್ ಎರಡೂ ಬರುತ್ತೆ. ಓಕೆ, ಇದು ಸಿಟ್ಟಿಂಗ್ ರೂಮ್. ಇದು ನೋಡಿದ್ರಲ್ಲ ಆ ಕಡೆ ಇದು ಎಲ್ಲ ಕಡೆ ಸಿಟ್ಟಿಂಗಿಗೆ ಇಲ್ಲೊಂದು ಸ್ವಲ್ಪ ಬುಕ್ಸ್ ಇಟ್ಟಿದ್ದೀವಿ, ಬಂದವರು ಇಲ್ಲೆಲ್ಲ ಓದ್ತಾ ಕೂತ್ಕೊಳ್ತಾರೆ. ಓ, ಕೃಷ್ಣ ತರಂಗಿಣಿ. ಓ, ಇದು ನಿಮ್ಮ ಹೋಮ್ ಸ್ಟೇ ಇದಾ? ಫೋಟೋಸ್ ಎಲ್ಲ ಅದೆಲ್ಲ ನಮ್ಮ ಹೋಮ್ ಸ್ಟೇದು. ಬಂದವರಿಗೆ ಅಡ್ರೆಸ್ಸು. ಓ, ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ನೋಡಿ, ಬ್ಯಾಕ್ ಸೈಡ್ ಇದೆ. ಇದರಲ್ಲಿದೆ ನೋಡಿ. ಓ, ಯಾರ್ಯಾರು ಬಂದಿದ್ದಾರೆ ಇಲ್ಲಿ ಸೆಲೆಬ್ರಿಟೀಸು? ನೋಡಿ, ಇಲ್ಲಿ ಬನ್ನಿ. ಓ, ಅದಿದೆಯಾ? ಇಷ್ಟು ದೊಡ್ಡ ಡೈನಿಂಗ್ ಹಾಲ ಇದು? ಬಂದವರಿಗೆ ಡೈನಿಂಗ್ ಹಾಲು ಸ್ಪೇಷಿಯಸ್ ಆಗಿದೆ. ಯಾವ ಸೀಸನಲ್ಲಿ ಜಾಸ್ತಿ ಬರ್ತಾರೆ ಇಲ್ಲಿ? ಇದು ದಸರಾ ರಾಜ್ಯದಲ್ಲಿ, ಇದರಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲ ಸ್ವಲ್ಪ ಹಾಲಿಡೇಸ್ ಇದ್ದರೆ ಬರ್ತಾರೆ, ವೀಕೆಂಡ್ಸ್ಗೆ ಎಲ್ಲ ಇರುತ್ತೆ. ಆಮೇಲೆ ತುಂಬ ಇಲ್ಲಿ ತುಂಬ ಇದೆ ಅಂತಾರೆ. ನವಂಬರ್, ಡಿಸೆಂಬರ್, ಸೆಪ್ಟೆಂಬರಿಂದ ಡಿಸೆಂಬರ್ ತನಕ ಇರುತ್ತೆ. ಆಮೇಲಿಂದ ಇಲ್ಲಿ ತೀರ್ಥಹಳ್ಳಿನಲ್ಲಿ ಮದುವೆಗಳೆಲ್ಲ ಆಗುತ್ತಲ್ಲ, ಮದುವೆಗೆ ಬಂದವರು ಇಲ್ಲಿ ಬಂದು ಉಳ್ಕೊಳ್ತಾರೆ. ಮನೆ ದಿನ ಮದುವೆ ಇರುತ್ತಲ್ಲ, ಹಿಂದಿನ ದಿನ ಬಂದು ಉಳ್ಕೊಂಡು ಮತ್ತು ಮಾರನೇ ದಿನ ಮದುವೆಗೆ ಹೋಗ್ತಾರೆ. ಆ ಥರ ಬೇರೆ ಬೇರೆ ಸೀಸನಲ್ಲಿ ಥ್ರೂಔಟ್ ದ ಇಯರ್ ಎಲ್ಲ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಇದು ನಮ್ಮಲ್ಲಿ ಬಂದವರು ಸೆಲೆಬ್ರಿಟಿಗಳು. ಅದು ಬಂಗಾರಪ್ಪನವರು. ಇದು ಮೇಲ್ಗಡೆ ಇದು ಬಂದಾಗ ಬಂಗಾರಪ್ಪನವರು. ಇದು ಶಿವರುದ್ರಪ್ಪನವರು, ಕವಿ, ರಾಷ್ಟ್ರಕವಿ ಶಿವರುದ್ರಪ್ಪನವರು. ಅವ್ರ ಮಗಳು ಜಯಂತಿಯವರು, ನಾನು, ನನ್ನ ವೈಫು, ನನ್ನ ಮಗಳು, ನಮ್ಮ ಅಣ್ಣ, ನಮ್ಮಮ್ಮ ಇದ್ದಾಗ ಬಂದಿದ್ದು. ಇದು ದರ್ಶನ್, ಸೃಜನ್ ಲೋಕೇಶು, ಅವರಮ್ಮ, ದರ್ಶನ್ ವೈಫು, ಅವರೆಲ್ಲ. ಪ್ರಕಾಶ್ ಬೆಳವಾಡಿ. ಇದು ಇವರು ಶ್ರೀಧರ್ ಡ್ಯಾನ್ಸರ್ ಇದಾರಲ್ಲ ಅವರು. ಓ, ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ. ಅದು ನಾವು ಸಣ್ಣಕ್ಕಿದ್ದಾಗ, ನನ್ನ ಮಗ ಸಣ್ಣಕ್ಕಿದ್ದಾಗ ಕುವೆಂಪು ಜೊತೆ ಇದು. ಕುವೆಂಪು ಜೊತೆನಾ? ಅದು ಅವ್ರ ಮನೆಯಲ್ಲಿ, ಕುವೆಂಪು ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಅವ್ನು ಬೆಲ್ ಮಾಡ್ಬಿಟ್ಟು ಮಾತಾಡಕ್ಕೆ ಆಗ್ತಿರ್ಲಿಲ್ಲ. ನೋಡು, ನಾನೇ ನಿಂಗೆ ಹೆಸರಿಟ್ಟಿದ್ದು ಮಯೂಕ ಅಂತ ಕರೆದ್ಬಿಟ್ಟು. ಓ, ನಿಮ್ಮ ಮಗನಿಗೆ ಕುವೆಂಪು ಹೆಸರಿಟ್ಟಿದ್ದು. ಇದು ಅದೇ ಬಂಗಾರಪ್ಪನವ್ರು ಬಂದಾಗ, ಇದು ಕುಮಾರಸ್ವಾಮಿ ಅವ್ರು ಬಂದಾಗ, ಇದು ಸ್ವಾಮೀಜಿ ನನ್ನ ಮಗನಿಗೆ ಇದು ಮಾಡ್ತಿರೋದು. ಅದು ನನಗೆ ಸನ್ಮಾನ ಮಾಡಿದ್ದು. ಇದು ಬೇರೆ ಫಂಕ್ಷನ್ಗಳಲ್ಲಿ. ವೀರೇಂದ್ರ ಹೆಗ್ಡೆ ಅವರು ಬಂದಿದ್ದಾರೆ, ಕುಪ್ಪಳಿಗೆಲ್ಲ ಬಂದಿದ್ರು ಅವರು. ಓಕೆ, ಕುಪ್ಪಳಿಲಿ ಬಂದು ತುಂಬ ಫೋಟೋಗ್ರಫೀಸ್ ಎಲ್ಲ ತೆಗೆದ್ರು. ಸುಧಾಮೂರ್ತಿ ಅವರು. ಇದು ಭೀಮೇಶ್ವರ್ ಜೋಶಿ ಅವರು, ಹೊರನಾಡು ದೇವಸ್ಥಾನದ ಇದು. ಹೌದು. ಗಿರೀಶ್ ಕಾರ್ನಾಡು, ಚಂದ್ರಶೇಖರ್ ಕಂಬಾರ್. ಇವ್ರು ಗಿರೀಶ್ ಕಾರ್ನಾಡು ಇಲ್ಲೇನೆ ಮಲೆಗಳಲ್ಲಿ ಮದುಮಗಳು ಶೂಟಿಂಗ್ ಮಾಡಿದ್ರು. ಇಲ್ಲೇ ಮೇಘರೊಳ್ಳಿ ಹತ್ರ ಎಲ್ಲ ತುಂಬಾ ಶೂಟಿಂಗ್ ಮಾಡಿದ್ರು. ಅವಾಗ ಎಲ್ಲ ಬರೋರು ಇಲ್ಲೇನೆ ಇರೋರು ಅವರು. SM ಕೃಷ್ಣ ಅವರು. ಇದು ಅನಂತ ಮೂರ್ತಿ ಅವರು. ಎಲ್ಲ ಸಾಹಿತಿಗಳು ಬಂದಿದ್ರು. ಸುದೀಪ್, ಶಿವಣ್ಣ ಅವರು ಟ್ರಕ್ಕಿಂಗ್ ಎಲ್ಲ ಬಂದಿದ್ರು. ಇದೆಲ್ಲ ಲೇಡಿ ಇವರು ಬೈಕರ್ಸ್ ನೋಡಿ. ಇದೆಲ್ಲ ಮೋಟರ್ ಬೈಕಲ್ಲಿ ಹುಡುಗಿಯರ್ದು ಮೋಟರ್ ಬೈಕ್ ಇದು. ಓಕೆ, ನಮ್ಮ ಫ್ಯಾಮಿಲಿ ಫೋಟೋ ಅದು. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರು. ಮಗ ಎಲ್ಲೋದಲ್ಲಿದ್ದಾಳಲ್ಲ, ಅವಳು ನನ್ನ ಮಗಳು. ನನ್ನ ಮಗಳು ಅಳಿಯ, ಮಗ ಸೊಸೆ, ಮಕ್ಕಳು. ಫ್ಯಾಮಿಲಿ ಫೋಟೋಸ್. ಈ ಮೇಲ್ಗಡೆ ಇರೋದು ಅದು ನನ್ನ ಮಗನ ಮಗು. ಇದೇನ್ ಮೇಡಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರಾ? ಅದು ಚಿತ್ರಶಾನೆ ಅವರು ಮತ್ತೆ ನಮ್ಮ ಮನೆಯವರು. ಯಾವ ಸಿನಿಮಾದಲ್ಲಿ ಮೇಡಮ್? ಚೈತ್ರದ ಚಿಗುರು. ಯಾವಾಗ? ಈಗ ಸುಮಾರು ವರ್ಷ ಆಯ್ತು. ಎಲ್ಲಿ ಅದು? 20 ವರ್ಷ ಆಯ್ತು, ಶೂಟಿಂಗ್ ಆಯ್ತು. ಅವಾಗ ದತ್ತಣ್ಣ ಇವರೆಲ್ಲ ಬಂದಾಗ ಆ ಟೈಮಲ್ಲಿ ಇಲ್ಲೇ 1 ಮಂತ್ ಇದ್ರು. ಮುಕ್ಕಲ್ ಬಸ್ 80% ಇಲ್ಲೇ ಇತ್ತು ಶೂಟಿಂಗ್. ಅವಾಗ ಒಂದು ಮದುವೆ ಸೀನ್ ನಿಮ್ಮನ್ನ ಮಾಡಿ ಅಂತ ಅವ್ರು ಹೇಳಿದ್ರ? ಆರ್ತಿ ಎತ್ತಿ ಮನೆ ಕರ್ಕೊಳ್ಳಿ ಅಂತ. ಇದು ನೋಡಿ, ಜಂಗಲ್ ಬುಕ್ ಶೂಟಿಂಗ್ ಆದಾಗ ಹಾಲಿವುಡ್ನವರೆಲ್ಲ ಬಂದು ಇಲ್ಲೇ ಇದ್ರು. ಓ, ಹೌದಾ? ಅವರು ಹಾಲಿವುಡ್ ಇವ್ರು ಬರೆದಿರೋದು ಮೈಕ್ ವುಡೆಡ್ ಅಂತ, ಅವರು ಆರ್ಟ್ ಡೈರೆಕ್ಟ್ರು. ಇಲ್ಲೇ ಅದು ಫುಲ್ ಮಲೆನಾಡು ಕತೆ ಜಂಗಲ್ ಬುಕ್ಕು. ಸೊ ಹಾಗಾಗಿ ವೆಸ್ಟರ್ನ್ ಘಾಟಲ್ಲೇ ಫೋಟೋಗಳು ಇದು ಬೇಕಿತ್ತು. ಅವ್ರದ್ದೆಲ್ಲ ಸ್ಟಿಲ್ ಫೋಟೋಗ್ರಾಫ್ಸ್ ತೆಗೆದ್ಬಿಟ್ಟು, ಇಲ್ಲಿ ಇರೋ ಕಾಡುಗಳದ್ದು ಮರಗಳದೆಲ್ಲ ಸ್ಟಿಲ್ ಫೋಟೋಗ್ರಾಫ್ಸ್ ತೆಗೆದ್ಬಿಟ್ಟು ಅನಿಮೇಟ್ ಮಾಡಿರೋದು. ಜಂಗಲ್ ಬುಕ್ ಫೇಮಸ್ ಡಿಸ್ನಿ ಅವ್ರು ಮಾಡಿದ್ದು. ಅದಕ್ಕೆ ಬಂದು ಇಲ್ಲೇ ಇದ್ರು. ಓಕೆ, ತುಂಬಾ ಸಾಕಷ್ಟು ಜನ ಬಂದಿದ್ದಾರೆ. ದಿಗಂತು, ರಘು ದೀಕ್ಷಿತ್, ಇದು ಮುಖ್ಯಮಂತ್ರಿ ಚಂದ್ರು, ಜಗ್ಗೇಶ್, ಬಿಸಿ ಪಾಟೀಲ್,
ಇಲ್ಲಿ ಬಂದು ಎಲ್ಲ visit ಹೋದವ್ರೆಲ್ಲ ಮಾಡಿದವ್ರೆಲ್ಲ. ಇಂಪಾರ್ಟೆಂಟ್ ವ್ಯಕ್ತಿಗಳು VIP ವಾಲ್ ಇದು. ಇದು ನಮ್ಮ ಹಳೆ ಮನೆಗಳು. ಇದು ನೆನ್ನೆ ಹೋಗಿದ್ವಲ್ಲ ಹಳೆ ಮನೆ, ದೇವಂಗಿ ಮನೆ ಅದು. ಓ 300 ವರ್ಷದ ಹಳೆ 300 ವರ್ಷದ ಹಳೆ ಮನೆ ಅದು. ಅವರು ಡಿವೈಡ್ ಆದ್ಮೇಲೆ ಇಲ್ಲಿ ಇವೆರಡು ಮನೆ ಕಟ್ಟಿದ್ರು. ಅವ್ರು 3 ಜನ ಬ್ರದರ್ಸು. ಫಸ್ಟ್ ಬ್ರದರ್ ಇಲ್ಲಿ ಕಟ್ಟಿದ್ರು, ನಮ್ಮ ಅಜ್ಜ. ಅವ್ರು ಸೆಕೆಂಡ್ ಬ್ರದರ್ ಇದ್ರು, ಲಾಸ್ಟ್ ಬ್ರದರ್ ಅಲ್ಲೇ ಇದ್ರು. ಸೊ ಇದು ಇಲ್ಲಿ ಕುವೆಂಪು ಅವ್ರ ಮದುವೆ ಆಗಿದ್ದ ಮನೆ ಇದು. ಎಲ್ಲ ಚಿಕ್ಕ ಹುಡುಗರಿಂದ ಈ ಮನೇಲಿದ್ದು. ವೀಕ್ಷಕರೇ, ನೀವು ನೋಡಿದ್ರಲ್ಲ ದೇವಾಂಗಿ ಮನುದೇವ್ ಅವರ ಕಟ್ಟಿದಂಥ ಆತಿಥ್ಯ. ಒಂದು ರೀತಿಯಾಗಿ ಇಲ್ಲಿ ಬಂದರೆ ಅದೇ ರೀತಿಯಾಗಿ ಆತಿಥ್ಯ ಸತ್ಕಾರ ಎಲ್ಲ ಸಿಗುತ್ತೆ ನಿಮಗೆ. ಅಷ್ಟು ಬ್ಯೂಟಿಫುಲ್ ನೇಚರ್ಲಿ ಬ್ಯೂಟಿಫುಲ್ ಆದಂಥ ರೆಸಾರ್ಟ್ ಇದೆ. ನೀವು ತೀರ್ಥಹಳ್ಳಿ ಸುತ್ತಮುತ್ತ ಕುವೆಂಪು ಮನೆ ಆಗಿರ್ಬೋದು, ಈ ಕಡೆ ಹುಂಚ, ಈ ರೀತಿಯ ಕೊಡಚಾದ್ರಿಗೆ ಹೋಗಬೇಕು ಅಂದಾಗ ಇಲ್ಲಿ ಉಳ್ಕೊಳ್ಳೋದಕ್ಕೆ ಬೆಸ್ಟ್ ಪ್ಲೇಸು. ನೀವು ಮಲೆನಾಡು ಫೀಲ್ ಮಾಡಬೇಕು, ಬೆಂಗಳೂರಂಥ ಸಿಟಿ ಲೈಫಲ್ಲಿ ಬೇಜಾರಾಗಿದೆ, ಒಂದು 2 ದಿನ ಆರಾಮಾಗಿ ನೇಚರ್ ಮಧ್ಯೆ ಇರಬೇಕು ಅಂತ ಹೇಳಿದವರಿಗೆ ಇದು ಬೆಸ್ಟ್ ಆಗಿದೆ. ಅದು ನೋಡಿ, ಅದು ನಮ್ಮ ತಂದೆದು ವೀಣೆ. ಅದು ನಮ್ಮ ತಂದೆಯವರೆಲ್ಲ ಆವಾಗ ವೀಣೆ ನುಡ್ಸೋರು. ಇದು ಆಗಿನ ಕಾಲದ್ದು ಭಾಳ ಹಳೇದು. ಈಗ ನಾವ್ಯಾರು ನುಡ್ಸೋದಿಲ್ಲ, ಸುಮ್ಮನೆ ಶೋ ಪೀಸ್ ಆಗಿದೆ ಈಗ. ಇದು ನಮ್ಮ ತಂದೆಯವರು ನುಡಿಸ್ತಾ ಇದ್ದಿದ್ದು ವೀಣೆ ಇದು. ಓಕೆ, ಇಷ್ಟೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ ಸರ್, ನಿಮಗೆ ಹಳೆಯ ವಸ್ತುಗಳ ಮೇಲೆ, ನಿಮ್ಮ ಮನೆತನದ ಮೇಲೆ ಒಂದು ರೀತಿಯಾಗಿ ಎಷ್ಟು ಫೀಲ್ ಇದೆ, ಎಷ್ಟು ಬಾಂಧವ್ಯ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇದನ್ನೆಲ್ಲ ನೋಡಿದರೆ. ಎಲ್ಲರಾಗಿದ್ರೆ ಇದು ಗುಜ್ರಿಗೆ ಹಾಕ್ಬಿಡೋರು, ಅದಕ್ಕೆ ಒಂದು ಪ್ಲೇಸ್ ಮಾಡಿ ಅದೇ ರೀತಿಯಾಗಿ ಡಿಸ್ಪ್ಲೇ ಮಾಡಿದ್ದೀರಲ್ಲ. ವೀಣಾಪಾಣಿನ ಮೇಲೆ ಕೂರಿಸ್ಬಿಟ್ಟಿದ್ದೀವಿ ಸರಸ್ವತಿನ. ಈಗ ಪಾಲಿಶ್ ಮಾಡಿ ಕ್ಲೀನ್ ಮಾಡಿದ್ರೆ ಎತ್ತಿಲ್ಲ ಈಗ. ಓ, ಎತ್ತಿನ ನೊಗ ಅದು. ಹಾಂ, ಓಕೆ, ಇಲ್ಲಿ ಫೋಟೋಗ್ರಫಿ ನೋಡ್ತೀವಲ್ಲ, ಇಲ್ಲೂ ಅಷ್ಟೇ ಒಂದು ದೊಡ್ಡ TV ಹಾಕಿದ್ವಿ. ಅದನ್ನ ಇದು ಕೊಟ್ಟಿದ್ದೀನಿ ಸರ್ವಿಸ್ಗೆ. ಅದರಲ್ಲಿ ನಾವು ಬಂದವ್ರದ್ದೆಲ್ಲ ಫೋಟೋನ ಪೆನ್ ಡ್ರೈವಲ್ಲಿ ಹಾಕಿಟ್ಬಿಡ್ತೀವಿ. ಅವ್ರದ್ದೆಲ್ಲ ಬಂದಿದ್ದೆಲ್ಲ ಸ್ಲೈಡ್ ಆಗ್ತಾ ಇರುತ್ತೆ. ಇವಾಗ ಕೆಲವೊಬ್ಬರಿಗೆ ತುಂಬ ಇಷ್ಟ ಇರುತ್ತೆ. ಯಾವ ರೀತಿ ಅಂತ ಹೇಳಿದರೆ, ಫ್ರೆಂಡ್ಸ್ ಬಂದಾಗ ಎಲ್ಲ ಗೆಟ್ ಟುಗೆದರ್ ಆಗಲಿಕ್ಕೆ ಬರ್ತಾರೆ. ಕೆಲವೊಂದು ಕಡೆ ಡಬಲ್ ಬೆಡ್ ತೊಗೊಳ್ತಾರೆ, 3 ಜನ ಇರೋ ಬೆಡ್ ತೊಗೊಳ್ತಾರೆ. 10 ಜನ ಫ್ರೆಂಡ್ಸ್ ಬಂದಾಗ ಯಾವ ರೀತಿಯ 10 ಜನ ಫ್ರೆಂಡ್ಸ್ ಉಳ್ಕೊಳ್ಳೋ ಅಂತ. ಅದ್ರ ಕೆಳಗಡೆ ಒಂದು ದೊಡ್ಡ ರೂಮ್ ಇದೆ, ಅದ್ರಲ್ಲಿ 10 ಬೆಡ್ ಇದೆ. ಹೌದಾ? ಆ ಥರ ಬಂದು ಅಲ್ಲಿರ್ತಾರೆ. ಇದು ಒಂದು 4 ಬೆಡೆಡ್ ರೂಮ್ ಇದು. ಇದು ಫ್ಯಾಮಿಲಿ ಬರ್ತಾರೆ, ಇಬ್ಬರು ಸ್ವಲ್ಪ ಗ್ರೋನ್ ಅಪ್ ಮಕ್ಕಳು ಆ ಥರ ಎಲ್ಲ ಇದ್ದರೆ ಇದರಲ್ಲಿ ಬಂದು ದೇ ಸ್ಟೇ ಹಿಯರ್. ಓ, 4 ಬೆಡ್ ಇದೆ. ಇದು 4 ಬೆಡ್ ಇದೆ. ಇದಕ್ಕೆ ಬಾತ್ರೂಮ್ ಇದೆ. ಓಕೆ, ಅಟ್ಯಾಚ್ ಬಾತ್ರೂಮ್ ಎಲ್ಲ ಬಾತ್ರೂಮ್ ಇದೆ. ಸ್ವಲ್ಪ ಗ್ರೋನ್ ಅಪ್ ಮಕ್ಕಳೆಲ್ಲ ಇದ್ದರೆ ಅಥವಾ 4 ಜನ ಫ್ರೆಂಡ್ಸ್ ಬಂದರೆ ಎಲ್ಲ ಒಟ್ಟಿಗೆ ಇರ್ತಾರೆ ಇದರಲ್ಲಿ. ಸೊ ಈ ಥರ ರೂಮ್ ಇದೆ. ಹೊರಗಡೆ ತೋಟದ ವ್ಯೂ ಇದೆ. ಇಲ್ಲೆಲ್ಲ ಊಟಕ್ಕೆಲ್ಲ ಇಲ್ಲೇ ಕುತ್ಕೋತಾರೆ, ಬಂದವರೆಲ್ಲ ಇಲ್ಲೇ ಕುತ್ಕೋತಾರೆ. ಸಾಯಂಕಾಲ ಏನಾದ್ರು ಡ್ರಿಂಕ್ ಮಾಡಬೇಕು ಏನಿದ್ರು ಇಲ್ಲೇ ಎಲ್ಲ ಕುತ್ಕೊಂಡು ಡ್ರಿಂಕ್ಸ್ ಮಾಡೋದು ಎಲ್ಲ ಮಾಡ್ತಾರೆ ಇಲ್ಲಿ. ಓಕೆ, ಓ, ಆ ರೀತಿಯಾಗಿ ಇಲ್ಲಿ ಬಂದ್ರೆ ಒಂದು ರೀತಿ ಫ್ರೀಡಮ್ ಇದೆ, ಫ್ರೀಡಮ್ ಇದೆ, ಎಂಜಾಯ್ ಮಾಡ್ಕೊಂಡು ಇಲ್ಲೆಲ್ಲ ಬಫೆ ಇಡ್ತೀವಿ. ಬಫೆ ಇಡ್ತೀವಿ ಇಲ್ಲೆಲ್ಲ. ಓಕೆ, ಕೆಳಗಡೆ ಎಲ್ಲ ರೂಮ್ಸ್ ಇದೆ ದೊಡ್ಡದು. ತುಂಬ ಜನ ಬಂದವರೆಲ್ಲ 10 ಜನ ಒಂದು ರೂಮಲ್ಲೇ ಇರಬೇಕು ಅಂದವರು ಅಲ್ಲಿ ಹೋಗಿ ಉಳ್ಕೋತಾರೆ. ಇನ್ನು ಕೆಳಗಡೆ 3 ಬೆಡ್ಡಿನ ಒಂದು ರೂಮ್ ಇದೆ. ಸೊ ಎಲ್ಲ ಒಂದೊಂದ್ಸತಿ ಒಂದು 30-35 ಜನ ಬರ್ತಾರೆ ಒಟ್ಟಿಗೆ, ಒಂದು ಫ್ಯಾಮಿಲಿ ಇದು ಅಂತ ಬರ್ತಾರೆ. ಬಂದಾಗ ಎಲ್ಲ ಅಷ್ಟು ಜನಕ್ಕೂ ಕರೆಕ್ಟ್ ಒಂದೊಂದು ಬೆಡ್ಗಾಗೆ ಇದೆ. ಅಕಸ್ಮಾತ್ ಜಾಸ್ತಿ ಜನ ಬಂದರೆ ಟೆಂಟ್ ಹಾಕ್ಕೊಡ್ತೀವಿ. ಟೆಂಟ್ ಬೇಕು ಅಂತ ಇಷ್ಟಪಡೋರು. ಓ, ಟೆಂಟು ಇದೆ. ಟೆಂಟ್ ಇದೆ, ಟೆಂಟನ್ನು ಹಾಕ್ಕೊಡ್ತೀವಿ. ಓಕೆ, ನೇಚರ್ ಮಧ್ಯದಲ್ಲಿ ಟೆಂಟಲ್ಲಿ ಮಲಗೋ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ. ಒಂದ್ಸಲ ಫೀಲ್ ಮಾಡಬೇಕು ನೀವು ಇಲ್ಲಿ ಬಂದು, ಅವಾಗಲೇ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಈಗ ಬಂದವರಿಗೆಲ್ಲ ಏನಾದರೂ ಕೊಂಡ್ಕೊಂಡು ಹೋಗಬೇಕು ಅಂತ. ಸೊ ಈ ಮಲೆನಾಡ್ದು ನಮ್ಮದು ಈ ಜೋನಿ ಬೆಲ್ಲ ಇವ್ರು ಮಾಡಿರೋ ಹೋಮ್ ಸ್ಟೇ ಇಲ್ಲೇ ಹಣ್ಣಿನ ಜಾಮ್ಗಳು ಎಲ್ಲ ಇಲ್ಲಿ ಏನು ಫ್ರೂಟ್ ಸಿಗುತ್ತೆ ಅದ್ರ ಜಾಮ್ಗಳು, ಆ ಥರ ಜಾಮನ್ನೆಲ್ಲ ನೀವು ಮಾಡ್ತೀರಾ? ಆಮೇಲೆ ಕೊಬ್ಬರಿ ಎಣ್ಣೆ ಇಲ್ಲೇ ಮನೇದು ಏನು ಸಿಗುತ್ತೆ ಆ ಥರದ ಅರಿಶಿನ ಇದನ್ನೆಲ್ಲ ಸುಮ್ಮನೆ ಇಟ್ಟಿದ್ದೀವಿ. ಕೆಲವ್ರು ಬಂದವರಿಗೆ ಇಷ್ಟ ಆದರೆ ತಗೊಂಡು ಹೋಗ್ತಾರೆ. ಓ, ಮೆಣಸು ಮತ್ತೆ ಇಲ್ಲಿ ಕ್ರಾಫ್ಟ್ ವರ್ಕ್ ಓ ಎಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ರೆಡಿ ಮಾಡಿದ್ ಮೇಡಮ್? ಮೇಡಮ್ ಅವರೇ. ಏನೆಲ್ಲ ಮಾಡ್ತೀರಾ ಮೇಡಮ್ ನೀವು? ಅಡ್ಗೆಲ್ ಅಂದ್ರಲ್ಲೇ ಮೇಡಮ್ ಎಕ್ಸ್ಪರ್ಟ್ ಇಲ್ಲ, ಎಲ್ಲ ಕಲೆಗಳು ಗೊತ್ತಿದೆ ಅಂತ ಹೇಳ್ದೆ. ಎಷ್ಟೇ ಆಗ್ದಲ್ಲ ಹೇಳ್ತಾರ ಮೇಡಮ್. ನಮ್ಮ ಅಪ್ಪು ಸರ್ ಹಾಡು ಹೇಳಿಲ್ವಾ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ನೋಡಿ ಅಡುಗೆದ್ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಇದಕ್ಕೂ ಒಂದು ಸರ್ಟಿಫಿಕೇಟ್ ಬಂದಿದೆ, ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್. ಓ, ಪರಿಣಿತ. ಓಕೆ, ಜನರೇಷನ್. ಎಲ್ಲಿ ಕೊಟ್ಟಿದ್ದದ್ದು? ಅದು ಯಾವುದೋ ಒಂದು ಕಾಂಪಿಟಿಷನ್ದು. ಓ, ಕಾಂಪಿಟೇಷನ್ ವಿನ್ ಆಗ್ಬಿಟ್ರಾ ಮೇಡಮ್? ಬನ್ನಿ. ಹಳೆ ಮರದಲ್ಲಿ ಮಾಡಿಸಿದ್ದ ನೀವು ಇದನ್ನೆಲ್ಲ? ತೆಗ್ದಿರ್ತಾರಲ್ಲ, ಕಟ್ ಮಾಡಿರ್ತಾರಲ್ಲ, ಆಮೇಲೆ ಅದನ್ನ ಸಣ್ಣಕ್ಕಿರೋದು ಎರಡು ಮಾಡ್ತಿದ್ದೀನಿ. ಅದು ನನ್ನ ಮೊಮ್ಮಕ್ಕಳಿದ್ದಾಗ ಅವ್ರಿಗೆ ಕೂರಕ್ಕಾಗುತ್ತೆ ಅಂತ ಮಾಡಿದ್ದಾವೆ ಎರಡು. ಆಮೇಲೆಲ್ಲ ಇಲ್ಲಿ ಕೂರಕ್ಕಾಗುತ್ತೆ ಅಂತ ನನಗೆ ಸ್ವಲ್ಪ ಇಂಥದ್ದು ಇಂಟ್ರೆಸ್ಟ್ ಜಾಸ್ತಿ. ಈ ಉಡ್ದು ಕಂಬಗಳು ಆ ಥರ ಎಲ್ಲ ಇದು. ಆವಾಗ ಈ ಕಂಬನ ನಾನು ಈ ಥರ ಕುಯ್ಸಿ ಈ ಥರ ಮಾಡಿಸ್ತೇನೆ. ನೋಡಿ, ವೇಸ್ಟ್ ಅಂತ ಕಟ್ಗೆ ಆಗೋದು ಬೇಡ, ಕಟ್ಗೆ ಬದಲು ಕೂರಕ್ಕೆ ಆಗುತ್ತೆ ಅಂತ. ಓ, ತುಂಬ ಸಾಕಷ್ಟು ಮಾಡಿಸಿದ್ದೀರಾ. ತುಂಬ ಇದೆ. ಉಂಟು ನೋಡಿ ಅಲ್ಲಿ. ಓಕೆ, ತುಂಬ ಕಂಫರ್ಟ್ ಇದೆ.
ಏನು ಅಷ್ಟೊಂದೇನು ಇದಾಗ್ತಾ ಇಲ್ಲ. ಸುಮ್ಮನೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಗ್ರಿಪ್ಪು ಇದೆಯಲ್ಲ ಹಿಂದೆ. ಹಾಂ, ಅದು ಸಣ್ಣ ಸಣ್ಣ ಕಟ್ ಮಾಡಿದ್ದೆಲ್ಲ ಆ ಥರ ಆಯಿತು, ಸ್ವಲ್ಪ ದೊಡ್ಡ ಕಟ್ ಮಾಡಿದ್ದೆಲ್ಲ ಈ ಟೈಪಲ್ಲಿ. ನಾಡಿನ ದೇವಾಂಗಿ ಅರಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಿಮ್ಮ ಮನೆ ಬಂಗ್ಲೆ ತೋರಿಸ್ಬೇಕು. ಓ, ಬಂಗ್ಲೆ ಏನಿಲ್ಲ, ಇದೆಲ್ಲ ರೈತರ ಮನೆ. ಓ, ರೈತರ ಮನೆ ನೋಡಿ ಹೇಗಿದೆ ಅಂತ ಹೇಳಿ. ರೈತರ ಮನೆ ಬಂಗ್ಲೋ ಥರ ಇದೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಅಲ್ಲಿ ವಂಶಾವಳಿ ನೋಡ್ದು, ಅದ್ರ ಒಳಗಡೆ ಇನ್ನೂ ಸಾಕಷ್ಟು ವಿಷಯಗಳಿದೆ. ಹಾಂ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ, ನಾವೆಲ್ಲ ಅದನ್ನ ಎಸಿತೀವಿ. ಯಾವುದನ್ನ ಗೊತ್ತಾ, ಒಲೆಗೆ ಹಾಕ್ತೀವಿ, ಬೇಡವೇ ಬೇಡ ಅಂತೀವಿ. ಅದರಲ್ಲಿ ಇವರು ಪಾಟ್ ಮಾಡಿದ್ದಾರೆ, ಯಾವುದಂತ ತೋರಿಸ್ತೀನಿ ಬನ್ನಿ. ತೆಂಗಿನಕಾಯಿ ಎಲ್ಲ ಸುಲಿದಾದ್ಮೇಲೆ ನಾವೇನು ಮಾಡ್ತೀವಿ, ಇದು ಒಲೆಗೆ ಹೋಗುತ್ತೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಹಾಕೊಂಡು ನಾವು ಮುಂಚೆ ತೆಂಗಿನಕಾಯಿ ಫುಲ್ ಬಿಚ್ಚಿದ ಮೇಲೆ ಅದರಲ್ಲಿ ಹಾಕಿ ವೈರ್ ಹಾಕಿ ಕಟ್ಟಿ ಇದು ಮಾಡ್ತಾ ಇದ್ವಿ, ಹೂಗಳ ನೀರ. ಆಮೇಲೆ ಇಲ್ಲಿ ಆಚಾರ ಕೆಲಸ ಮಾಡ್ತಾ ಇದ್ರು. ಅವಾಗ ಅವ್ರ ಹತ್ರ ಎಲ್ಲ ಕ್ಲೀನಾಗೊಳ್ಳ ಇದಿರುತ್ತಲ್ಲ ಸಾಮಾನು ಕಟ್ ಮಾಡಕ್ಕೆ, ಅವತ್ತು ಇಡೀ ಕಾಯಿನೇ ಕಟ್ ಮಾಡಿಸಿ ಅದರಲ್ಲಿರೋ ಕಾಯಿ ಎಲ್ಲ ತೆಗೆದು ಆಮೇಲೆ ಇದೊಂದು ಹೋಲ್ ಮಾಡಿ ಇದಕ್ಕೆ ನೆಟ್ಟೆ. ಓ, ಈ ರೀತಿಯಾಗಿ ಇದೆಲ್ಲ ನಿಮ್ದಾ? ಹಾ, ಇದೆಲ್ಲ ನಮ್ದು ಗಾರ್ಡನ್ದೆಲ್ಲ ನಮ್ದೆ. ಸಖತ್ತಾಗಿದೆ ಗಾರ್ಡನ್. ಇದೆಲ್ಲ ಮೇಂಟೈನ್ ಹೆಂಗ್ ಮಾಡ್ತೀರಾ ಮೇಡಮ್? ನೀರ್ ಹಾಕ್ಬೇಕು, ಆಗತ್ತೆ. ಕೆಲಸದವರೆಲ್ಲ ಸಿಗ್ತಾರಾ? ಕೆಲಸದವರು ಸಿಗೋದು ಕಷ್ಟ. ಒಂದು 10 ಜನ ಇದ್ರೆ ಅದೆಲ್ಲ 5 ಜನ ಬರ್ಬೋದು ಅಷ್ಟೇ. ಓಕೆ, ಬಟ್ 10 ಜನ ಇಟ್ಕೊಂಡಿರ್ತೀವಿ, ಅದ್ರಲ್ಲಿ ಒಂದು 5 ಜನ ಬರ್ತಾರೆ. ಹಿಂಗೆ ಇದಕ್ಕೋಸ್ಕರ ಒಂದು 10 ಜನ ಇರೋದು. ಅವ್ರು 5 ಜನ ಇನ್ನೊಂದ್ಸಲ ಬರುತ್ತೆ, ಇನ್ಯಾರು ಬರ್ತಾರೆ, ಆ ಥರ ಆಗುತ್ತೆ. ಮೇಂಟೆನೆನ್ಸ್ಗೆನೆ 10 ಜನ. ಇವನ್ ಹೋಮ್ ಸ್ಟೇಗಾದ್ರೂ ಅಷ್ಟೇ, ನಾವೆಲ್ಲರಿಗೂ ಹೇಳ್ಕೊಟ್ಬಿಟ್ಟಿದೀವಿ. ಯಾಕಂದ್ರೆ ಇಂಥವರೇ ಇವತ್ತು ಬರ್ತಾರೆ ಅಂತ ಗ್ಯಾರಂಟಿ ಇರಲ್ಲ. ಬೆಡ್ ಮಾಡೋದಾಗ್ಲಿ, ಕಸ ಗುಡ್ ಸೋರ್ಸೋದಾಗ್ಲಿ ಎಲ್ಲದೂ ಅದೇ ಥರನೇ. ನಮ್ಗೆ ಇಲ್ಲೇನು ಕೆಲಸ ಮಾಡ್ತಾರೋ ಅವರೇ ಹೋಗಿ ಅಲ್ಲಿ ಮಾಡ್ತಾರೆ. ಓಕೆ, ಮನೆ ಒಳಗಡೆ ನೋಡೋಣ ಬನ್ನಿ. ನಿಮ್ಮ ಸಾಮ್ರಾಜ್ಯಕ್ಕೆ ಕರ್ಕೊಂಡೋಗಿ. ಮನೆ ಒಳಗಡೆ ಎಲ್ಲ ನಿಮ್ದಲ್ಲ. ಇವೆಲ್ಲ ನೋಡಿ, ಹೊರ ಮರ ಎಲ್ಲ ಬಿದ್ದಿರುತ್ತಲ್ಲ ಎಲ್ಲೇನೋ, ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಇದಕ್ಕೆ ಇದು ಮಾಡಿರೋದು, ಪಾಟ್ ಇಡಕ್ಕೆ. ಓಕೆ, ಇದೆಲ್ಲ ನಾನೇ ಮಾಡಿದ್ದು. ತಾಂಜಾವೂರು ಕೃಷ್ಣ. ಓ ಹೌದಾ? ತಾಂಜಾವೂರು ಇಲ್ಲೇನಿದ್ದು ನಾವು ಮಾಡಿದ್ದು ಮಾತ್ರ ಹಾಕ್ತಿರೋದು. ಹೊರಗಡೆ ಅಂತ ಏನು ಡೆಕೋರೇಟ್ ನಾವು ಮಾಡಿದ್ ಹಾಕಕ್ಕೆ ಜಾಗ ಬೇಕಲ್ಲ. ಹೌದು, ಹಾಗಾಗಿ ವಾವ್, ಏನ್ ಸರ್ ಇದು ಮನೆ ಅಂದ್ರೆ ಬಂದವರೆಲ್ಲ ಮ್ಯೂಸಿಯಂ ಮನೆ ಅನ್ಬಿಡ್ತಾರೆ. ಮನೆ ಎಲ್ಲ ಇದು ಮ್ಯೂಸಿಯಂ. ಇವೆಲ್ಲ ನೋಡ್ತಾರಲ್ಲ, ಹಾಗಾಗಿ. ಅಯ್ಯಾ, ಏನಿದು ಇಷ್ಟೊಂದು ಬುಕ್ಸ್ ಎಲ್ಲ ಇಟ್ಟಿದ್ದೀರಲ್ಲ ಸರ್? ಇದೆಲ್ಲ ನಮ್ಮ ತಂದೆ ಕಾಲದ ಲೈಬ್ರರಿ. ಅವ್ರದ್ದು ನಮ್ಮದು ಎಲ್ಲ ಸೇರ್ಕೊಂಡ್ಬಿಟ್ಟು ಇನ್ನೂ ಬೇರೆ ಬೇರೆ ಕಡೆನೂ ಇಟ್ಟಿದ್ದೀನಿ, ಬೇರೆ ಬೇರೆ ರೂಮಲ್ಲಿ. ಇಲ್ಲಿ ಹಳೆ ಕಾಲದ್ದೆಲ್ಲ ನಮ್ಮ ತಂದೆದು ಹೋಗಿರ್ತೀವೋ ಅಲ್ಲಿ ದೇಶದ್ದು ಒಂದು ಹಿಡ್ಕೊಂಡ್ ಬರ್ತೀವಿ. ಎಷ್ಟು ಕಂಟ್ರಿನ ಸುತ್ತಿದ್ದೀರಾ ಮೇಡಮ್ ಇದುವರೆಗೂ? ನಾವೇನು ಶುರು ಮಾಡಿರೋದು ಸುತ್ತಕ್ಕೆ. ಮುಂಚೆ ಎಲ್ಲ ಮಾಡ್ಲೇ ಇಲ್ಲ, ಹೋಗ್ಲೇ ಇಲ್ಲ. ಓಕೆ, ಇದು ನಮ್ಮ ತಂದೆ ತಾಯಿದ ಮದುವೆ ಪತ್ರಿಕೆ. ಇದು ತಂದೆ ತಾಯಿದ ಕುವೆಂಪು. ಇದು ಕುವೆಂಪು, ನಮ್ಮ ತಂದೆ ತಾಯಿ ಹೇಮಾವತಿ ಕುವೆಂಪು. ಒಂದೇ ದಿನ ಮದುವೆ, ಒಂದೇ ಇನ್ವಿಟೇಷನ್. ನಮ್ಮ ಅಜ್ಜ ಇನ್ವೈಟ್ ಮಾಡ್ತಿರೋದು. ನನ್ನ ಪುತ್ರ ಮಾನಪ್ಪ, ನನ್ನ ಪುತ್ರಿ ಹೇಮಾವತಿ. ಓ, ಇಬ್ರದ್ದು ಒಂದೇ ದಿನ ಮದುವೆ ಆಗಿದ್ದ? ಅಂದ್ರೆ ನಮ್ಮ ತಂದೆದು ನಮ್ಮ ತಾಯಿ ಮನೇಲಿ ಮದುವೆ ಆಗಿ ಅಲ್ಲಿ ಮದುವೆ ಆಗ್ಬಿಟ್ಟು ವಾಪಸ್ ಬರ್ತಾರೆ ದೇವಂಗಿಗೆ. ದೇವಂಗಿಗೆ ಬಂದ್ಮೇಲೆ ಇಲ್ಲಿ ಹೇಮಾವತಿಯವ್ರ ಮದುವೆ. ಸೊ ಕುವೆಂಪು ನಮ್ಮ ಅಪ್ಪನ ಮದುವೆಗೆ ಹೋಗಿ ವಾಪಸ್ ಅವ್ರ ಜೊತೆನೆ ವಾಪಸ್ ಬಂದು ಇಲ್ಲೇ ಮದುವೆ ಆಗ್ತಾರೆ. ಅಂದ್ರೆ ಒಂದೇ ಇನ್ವಿಟೇಷನ್ ಮಾಡಿಸಿರೋದು? ಒಂದೇ ಇನ್ವಿಟೇಷನ್. ವಾಪಸ್ ಬಂದ್ಮೇಲೆ ಇಲ್ಲೇ ರಾತ್ರಿ ಮದುವೆ ಕುವೆಂಪು ಅವ್ರದ್ದು. ಓಕೆ, ಈ ಶುಕ್ರವಾರ ನಮ್ಮ ತಂದೆದಾಗುತ್ತೆ. ಇಲ್ಲಿ ವಾಪಸ್ ಬಂದ್ಮೇಲೆ ರಾತ್ರಿ ಮಧ್ಯರಾತ್ರಿ 12:15 ಗಂಟೆಗೆ ಕುವೆಂಪು ಅವ್ರದ್ದು. ರಾತ್ರಿ ಅಂದರೆ ಶನಿವಾರ ಆಗ್ಬಿಟ್ಟಿರುತ್ತೆ. ಈಗಾದರೆ ಶನಿವಾರಕ್ಕೆ ಯಾರು ಮದುವೆ ಆಗಲ್ಲ. ಅವಾಗ ನೋಡಿ ಕುವೆಂಪು ಶನಿವಾರಕ್ಕೆ 12:15 ಗಂಟೆಗೆ ಮಧ್ಯರಾತ್ರಿ ಮದುವೆ ಮಾಡಿದ್ರ? ಅವಾಗ ಮಧ್ಯರಾತ್ರಿ ಕುವೆಂಪು ಅವ್ರ ಮದುವೆ ಆಗುತ್ತೆ. ಓಕೆ, ಅವೆಲ್ಲ ಪೇಂಟಿಂಗ್ಸ್. ಅದಕ್ಕೆ ನಾನು ಡ್ರೆಸ್ ಮಾಡಿರೋದು, ಒಡವೆ ಮತ್ತೆ ಇದನ್ನ ಎಲ್ಲ ಹಾಕಿರೋದು. ಓಕೆ, ಎಲ್ಲ ಡ್ರೆಸ್ ಎಲ್ಲ ಮಾಡಿ ನೀವು ಅದನ್ನ ಫ್ರೇಮ್ ಹಾಕ್ಸಿರೋದು. ಈಗ ಇನ್ನ ಒಂದು ಮಾಡ್ತಾ ಇದ್ದೀನಿ, ಬೀಡ್ ಅಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಅದು ರವಿವರ್ಮನ್ ಪೇಂಟಿಂಗ್ಸ್ ಇದಕ್ಕೆ ಮಾಡ್ತಾ ಇದ್ದೀನಿ. ನಿಮ್ಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಈ ರೀತಿಯಾಗಿ. ಎಲ್ಲ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ವಯಸ್ಸಾದ್ಮೇಲೆ. ನೋಡಿ ಮೇಡಮ್, ಇದನ್ನ ತೋರ್ಸು, ನಿನ್ ಮಣಿ ಹಾಕಿರೋದು, ಮಣಿ ಹಾಕಿರೋದು ತೋರ್ಸು. ಮುಂಚೆ ತುಂಬ ಟೈಮ್ ಇರೋದು ಸಾಯಂಕಾಲದ ಮೇಲೆ. ಈಗ ಒಂದೊಂದ್ಸರಿ ಹೋಮ್ ಸ್ಟೇ ನಡೆಸ್ತಿರೋದ್ರಿಂದ ಒಂದೊಂದ್ಸತಿ ತುಂಬ ಬ್ಯುಸಿ ಆಗ್ತೀವಿ. ಅವಾಗ ಕೆಲಸ ಎಲ್ಲ ಮಾಡೋದೆಲ್ಲ ಕಮ್ಮಿ ಆಗುತ್ತೆ. ಮುಂಚೆ ತುಂಬ ಮಾಡ್ತಾ ಇದ್ದೆ, ಎಂಬ್ರಾಯ್ಡ್ರಿ ಅದು ಎಲ್ಲ. ಈಗೆಲ್ಲ ಸ್ವಲ್ಪ ಅವೆಲ್ಲ ಕಮ್ಮಿ ಆಗಿದೆ ಈಗ. ಓಕೆ ಸರ್, ಇಲ್ಲಿ ವಸ್ತುಗಳನ್ನ ನೋಡ್ತೀವಲ್ಲ, ಇದೆಲ್ಲ ಏನು ನೋಡಿ? ಇದು ಚೆನ್ನಮಣೆ. ಸರ್, ಏನು ಹುಡುಕ್ತಾ ಇದ್ದೀರಾ? ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಹುಡುಕ್ತಾ ಇದ್ದಾರೆ ಸರ್. ಇದೆಲ್ಲ ಕುವೆಂಪು ಅವರು ಇದು ಕೊಟ್ಟಿರೋದು ನನಗೆ. ಗಿಫ್ಟ್ ಕೊಟ್ಟಿರೋದಾ ಉಡುಗೊರೆಯಾಗಿ? ಕುವೆಂಪುನೇ ಕೊಟ್ಟಿರೋದಾ? ಇದು ಕುವೆಂಪು ಅವರ ಹಸ್ತಾಕ್ಷರ.
ದೇವಂಗಿ ಮಾನಪ್ಪನವರ ಮಗ ಚಿರಂಜೀವಿ ಮನುದೇವಿಗೆ ಶುಭಾಶಯಗಳೊಡನೆ ಕುವೆಂಪು 1974 ಕೊಟ್ಟಿದ್ದ. ಚಿರಂಜೀವಿ ಅಂತ ಬರ್ದಿದ್ದಾರೆ ನೋಡಿ. ನಾವು ಚೀಸಾವ್ ಎಲ್ಲ ಬರಿತೀವಲ್ಲ ಆ ರೀತಿಯಾಗಿ. ವಾವ್. ನೀವೇನಂತ ಕರೀತಾ ಇದ್ರಿ ಕುವೆಂಪು ಅವ್ರನ್ನ? ಮಾವ ಅಂತ ಇದ್ರು. ಅವ್ರು ನಿಮ್ಮನ್ನ ಮನು ಅಂತಿದ್ರು. ಮನು. ಓಕೆ. ಅವರು ನನಗೆ ಹೆಸರು ಅವರೇ ಇಟ್ಟಿದ್ದು. ನಿಮ್ಗೂ ಅವರೇ ಹೆಸರಿಟ್ಟಿದ್ದ? ನಮ್ಮ ತಂದೆ ಕಾಲದಲ್ಲಿ ಅವಾಗ ನನಗೂ ಅವರೇ ಇಟ್ಟಿದ್ದು ಹೆಸರು. ಇದು ನಮ್ಮ ತಂದೆನೂ ಮತ್ತು ಕುವೆಂಪುನು ಗಾಂಧಿ ನೋಡಕ್ಕೆ ಹೋಗ್ತಾರೆ. ಎಲ್ಲಿಗೆ? ಇದರಲ್ಲಿ ಬೆಳಗಾಮಲ್ಲಿ ಅಧಿವೇಶನ ಆಗುತ್ತೆ 25ನೇ ಇಸ್ವಿಲಿ. ಅವರಿಬ್ಬರು ಯಂಗ್ ಬಾಯ್ಸ್. ಅವಾಗ ಹೋಗಿ ಗಾಂಧೀಜಿದು ಆಟೋಗ್ರಾಫ್ ಹಾಕ್ಸ್ಕೊಳ್ತಾರೆ ಭಗವದ್ಗೀತೆ ಮೇಲೆ. ಓ ನಮ್ಮ ತಂದೆ ಇದು ನೋಡಿ, ಮೋಹನ್ ದಾಸ್ ಗಾಂಧಿ ಅಂತ ಗುಜರಾತಿನಲ್ಲಿ ಬರ್ತಿರೋದು. ನೋಡಿ ಗಾಂಧಿದು ಆಟೋಗ್ರಾಫ್ ಯಾವ ರೀತಿ ಸಿಗ್ನೇಚರ್ ಸೈನ್ ಮಾಡ್ತಾ ಇದ್ರು ಅಂತ ಹೇಳಿ. ಮೋಹನ್ ದಾಸ್ ಗಾಂಧಿ ಅಂತ. ಅವಾಗಲೇ ಅದನ್ನ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿದ್ರು. ಅವರು ತೆಗೆದು ಹಾಗೆ ಪುಸ್ತಕ ಹಾಗೆ ಇತ್ತು. ನಾನು ಈ ಥರ ಬಾಕ್ಸ್ ಮಾಡಿ ಅದರೊಳಗಿಟ್ಟೆ. ಅದ್ಯಾಕಂದ್ರೆ ಬ್ರಿಟ್ಲ್ ಆಗ್ತಾ ಬಂದ್ಬಿಡ್ತು, ಎಲ್ಲ ಹೋಗ್ತಾ ಬಂತಿದ್ದು. ತೆಗೆಯೋದು ನೋಡೋದು ಇಡೋದು ಆ ಥರ ಆಗಿ ನಾನು ಅದಕ್ಕೆ ಗ್ಲಾಸ್ ಹಾಕಿ ಈ ಥರ ಮಾಡಿಟ್ಟಿದ್ದೀನಿ. ಇದೇನಿದು ಫಿಶ್ ಇಟ್ಕೊಂಡಿದ್ದೀರಲ್ಲ ಸರ್ ಮನೆ ಒಳಗಡೆ? ಈ ಫಿಶ್ ನೋಡಿದ್ರೆ ಇದು ಆಗಿನ ಕಾಲದ ಹಳೆಯ ಕಾಲದ್ದು ಆಟ ಆಡೋಕ್ಕೆ ಚೆನ್ನಮಣೆ. ಓ ಈ ರೀತಿ ಆಟ ಆಡ್ತಾ ಇದ್ದಿದ್ದಲ್ಲ. ನೆನಪಿದ್ಯಾ ನಿಮ್ಗೆಲ್ಲ ಚೆನ್ನಮಣೆ ಆಟ ಆಡ್ತಾ ಇದ್ದಿದ್ದು? ಯಾರೆಲ್ಲ ಚೆನ್ನಮಣೆನ ಇವ್ರು ಆಡ್ತಾ ಇದ್ರು. ಇವರು ನಮ್ಮಮ್ಮ ಇವಳು ನನ್ನ ಮಗಳು ಎಲ್ಲ ಕುತ್ಕೊಂಡು ಚೆನ್ನಮಣೆ ಆಡೋರು. ಮೊಮ್ಮಕ್ಕಳು ಬಂದ್ರೆ ಹೀಗಿದ್ದವೆಲ್ಲ ಆಟಗಳು ಶುರುವಾಗುತ್ತೆ. ಬನ್ನಿ ಕುತ್ಕೊಳ್ಳಿ ಆಟ ಆಡೋಣ ಅಂತ. ನೋಡಿ, ಇದು ನಮ್ಮ ತಂದೆ ಕೋಲಾರಲ್ಲಿ ಓದ್ತಾ ಇರ್ತಾರೆ. ಅವಾಗೆಲ್ಲ ಕೋಲಾರಲ್ಲಿ KGF ಅಲ್ಲಿ ಗೋಲ್ಡ್ ಬೆಲ್ಟ್ಸ್ ಅಲ್ಲಿ ಇಂಗ್ಲಿಷ್ ಸ್ಕೂಲ್ಸು. ಕೋಲಾರಕ್ಕೆ ಕಳ್ಸಿದ್ರ? ಅವರು ನಮ್ಮ ಇಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ, ಅವ್ರಿಗೆ ಕೋಲಾರಕ್ಕೆ ಟ್ರಾನ್ಸ್ಫರ್ ಆಯ್ತಂತೆ. ಅವಾಗ ನಮ್ಮ ಅಪ್ಪನ ಕರ್ಕೊಂಡು ಅಲ್ಲಿ ಕೋಲಾರದಲ್ಲಿ ಓದಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರಂತೆ. ದಟ್ ವಾಸ್ ಇನ್ 1922. ನೋಡಿ ಇದು ಏನದು? ಇಟ್ಸ್ ಎ ಮ್ಯೂಸಿಕ್ ಬಾಕ್ಸ್. ಓಕೆ. ನೋಡಿ ಇದನ್ನ ನೋಡಿ, ಇದನ್ನು ತಗೊಳ್ಳಿ. ಬ್ಯಾಕ್ ಸೈಡ್ ಇದು ಬರ್ದಿರೋದನ್ನ ನೋಡಿ. KGF 1922 DRM ಅಂತಿದೆ. DR ಮಾನಪ್ಪ ಅಂತ ನಮ್ಮ ಹೆಸರು, ನಮ್ಮಪ್ಪಂದು. ಓಕೆ. DRM ಅಂತ ಇದೆ. ಓ ಅವಾಗ ಮ್ಯೂಸಿಕ್ ನಾವಿವಾಗ ಮೊಬೈಲಲ್ಲಿ ಸಾಂಗ್ ಕೇಳ್ತೀವಿ, ಬ್ಲೂಟೂತ್ ಹಾಕೊಳ್ತೀವಿ, ಬೇರೆ ಬೇರೆ ಡಿವೈಸ್ ಎಲ್ಲ ಬಂದಿದೆ. ಅವಾಗಿನ ಕಾಲದಲ್ಲಿ ನೋಡಿ ಮನೋರಂಜನೆ ಅನ್ನೋದು ಮಕ್ಳಿಗೆ ಯಾವ ರೀತಿ ಇತ್ತು ಅಂತ ಹೇಳಿ. ಸಖತ್ತಾಗಿದೆ ನೋಡಿ. ಆ ಲ್ಯಾಮಿನೇಷನ್ ಎಷ್ಟು ಚೆನ್ನಾಗಿದೆ. 100 years ಬ್ಯಾಕು ನೋಡಿ. ಇದ್ರ ಮೇಲ್ಗಡೆ ಲ್ಯಾಮಿನೇಷನ್ ನೋಡಿ. ಲ್ಯಾಮಿನೇಷನ್ ಎಷ್ಟು ಚೆನ್ನಾಗಿದೆ ಪಿಕ್ಚರು. ವಾವ್. 100 years ಬ್ಯಾಕೆ ಅಲ್ಲಿ ಇದೆಲ್ಲ ಯುರೋಪಿಯನ್ ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲ. ಓಕೆ. ಅಲ್ಲಿಂದ ತಗೊಬಂದಿದ್ದ? ಅಲ್ಲ, ಇದು ಅಲ್ಲಿ ಕೋಲಾರಲ್ಲಿ ನಮ್ಮ ಅಪ್ಪ ಬೈ ಮಾಡಿರೋದು. ಓಕೆ. ಕೊಂಡ್ಕೊಂಡಿರೋದು ಅಲ್ಲಿ 22ನೇ ಇಸ್ವಿಲ್ ಅದು. ಎಷ್ಟಾಯ್ತಂತೆ ಅವಾಗ? ಅಲ್ಲಿ 18 rupees ಅಂತ ಇದೆ ನೋಡಿ. ಇಲ್ಲಿ ನೋಡಿ 18 rupees 8 ಅನಾಸ್ ನೋಡಿ. ಇದು 18 rupees 8 ಅನಾಸ್. ಓಕೆ. 8 ಆಣೆ. 18 ರೂಪಾಯಿ 8 ಆಣೆ. 18 ರೂಪಾಯಿ 8 ಆಣೆ ಅಂದ್ರೆ 8 ರೂಪಾಯಿ. 18 ರೂಪಾಯಿ. ಎಷ್ಟು ಮ್ಯೂಸಿಕ್ ಬಾಕ್ಸ್ ಇದು? 18 ರೂಪಾಯಿ. ಈಗ ಆಫ್ ಮಾಡೋದು? ಅದು ನಿಂತೋಗುತ್ತೆ, ಅದು ನಿಲ್ಲುತ್ತೆ. ವೈಂಡಿಂಗ್ ಮುಗಿಬೇಕು. ಓಕೆ. ಮತ್ತಿಲ್ಲ ಕೆಲವೊಂದು ಕತ್ತಿಗಳನ್ನ ನೋಡ್ತೀವಿ. ಇವೆಲ್ಲ ಸುಮ್ಮನೆ ಇತ್ತೀಚಿನವು ಎಲ್ಲ ಕಲೆಕ್ಷನ್ಸು ಎಲ್ಲ. ಇಷ್ಟು ಪುಟಾಣಿದು ಇವೆಲ್ಲ ಕೆಲವು ಕಲೆಕ್ಟ್ ಮಾಡಿರೋದು. ಓಕೆ. ಇದು ನಿಮ್ದು ಯಾವ್ದು ಒರಿಜಿನಲ್ ಮನೇಲೆ ಇದ್ದಿದ್ದು? ಇದೆಲ್ಲ ಕಲೆಕ್ಷನ್? ಕಲೆಕ್ಷನ್ ನಿಮ್ಗೆ ಅವೆಲ್ಲ ನಮ್ಮ ಹಳೆ ಮನೆಯಲ್ಲೆಲ್ಲ ಇದಾವೆ. ನಾವ್ಯಾವುದು ತಗೊಂಬಲ್ಲ. ನಮ್ದು ಇದೆಲ್ಲ ಹೊಸ ಮನೆ ಅಲ್ಲ, ಎಲ್ಲ ಹಳೆ ಮನೆಗಳಲ್ಲೇ ಇತ್ತು. ಆಮೇಲಿಂದ ಇವರು CJ ಪದ್ಮನಾಭ್ DC ಆದಾಗ ನಮ್ಮ ಹಳೆ ಮನೆಯದು ಹಳೆ ತುಂಬ ಕತ್ತಿಗಳು ಮತ್ತು ಹಳೆ ಇದ್ರದ್ದೆಲ್ಲ ಮತ್ತು ಡ್ರೆಸ್ಸಸ್ಸು, ಹಳೆ ವೆಡ್ಡಿಂಗ್ ಡ್ರೆಸ್ಗಳಂತ ಬೇರೆ ಇತ್ತಂತ. ಅವನ್ನೆಲ್ಲ ಮಂಗಳೂರಿಗೆ ತೊಗೊಂಡೋಗಿ ಮ್ಯೂಸಿಯಮಿಗೆ ತೊಗೊಂಡೋಗಿ ಕೊಟ್ಬಿಟ್ರು. ನೀವು ನೋಡ್ಕೊ ಬಂದಿದ್ರಾ ಮಂಗಳೂರು? ನಾನು ಭಾಳ ಹಿಂದೆ ಇದ್ದಾಗ ಒಂದ್ಸರಿ ಹೋಗಿದ್ದೆ, ಆಮೇಲಿಂದ ಹೋಗಿಲ್ಲ, ನೋಡೇ ಇಲ್ಲ. ಇದು ಹೇಗೆ ಓಪನ್ ಮಾಡಿ ಸರ್? ಅದು ಓ ಇಷ್ಟೇನೆ. ಹಾಂ. ಓಕೆ. ನಿಮ್ಮ ಹತ್ರನೂ ಹಾಗಾದ್ರೆ ನಿಮ್ಗೂ ಹೊರಗಡೆಯಿಂದ ಆಂಟಿಕ್ ಪೀಸ್ ಎಲ್ಲ ತಗೋ. 2 ಕಡೆನಾ? 2 ಸೈಡ್ ಇದೆ. ಓಕೆ. ಗೊತ್ತೇ ಆಗಲ್ಲ ನೋಡಿ, ಒಂದು ಕಡೆ ಅನ್ಕೊಂಡ್ಬಿಟ್ಟಿದ್ದೆ. 2 ಕಡೆ ಡ್ಯೂಯಲ್ ಸೈಡು. ಇದೆಲ್ಲ ಇರ್ಲಿ ಅಂತ. ಇದು ಪರಿಣಿತಂದು ಖೋಖೋ ಇದ್ರದ್ದು. ಅವಳು ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್ಸ್ 1972. ಮೇಡಮ್ ಖೋಖೋ ಪ್ಲೇಯರ್ ಅವರಾಗ ಒಂದು 5 years ಸ್ಟೇಟ್ ರೆಪ್ರೆಸೆಂಟ್ ಮಾಡೋರು. ಅದರದ್ದು ಇದು ಸರ್ಟಿಫಿಕೇಟ್ ಮಾಡ್ತಿದ್ದೀನಿ ಅನ್ನಲ್ಲ. ವಾವ್. ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿ ಬೀಡ್ಸ್ ಎಲ್ಲ ಹಾಕಿದ್ದಾರೆ. ಕಾಸಿನ ಸರ ಚಿನ್ನದ ಮೇಡಮ್ ಎಲ್ಲ ಚಿನ್ನದ ಅಂತ ತಿಳ್ಕೊಳ್ಳಿ.
ಏನು ಸಖತ್ತಾಗಿ ಮಾಡಿದ್ದೀರಾ ಮೇಡಮ್ಮು. ಇದೆಲ್ಲ ಬೀಡ್ಸ್ದು ತುಂಬ ಟೈಮ್ ಹಿಡಿಯುತ್ತಲ್ವಾ ಇದೆಲ್ಲ? ಕೆಲಸ ಆಗುತ್ತೆ. ಓಕೆ. ಇದು ನೋಡಿ ಇಲ್ಲೊಂದು ಕತ್ತಿ ಇದೆ. ಇಲ್ಲಿ ಮರಕಲ್ಲಿ ಹಾಕಿದೆ. ಓಕೆ. ಹಾಂ, ಅಲ್ಲಿ ನೋಡ್ತಾ ಇದ್ದೀವಲ್ಲ ಅದು. ಮಕ್ಕಳಿ ಒಳಗೆ ಮಣಿ ಹಾಕೋದು ಇದು ಯಾವ ರೀತಿ ಗೊಂಬೆ ಕೊಡ್ತಿರೋದು ನೀವು ಮಾಡಿರೋದು? ಹೌದು. ಒಡ್ದು ಹಿಂದೆ ಅಜ್ಜಿಯರೆಲ್ಲ ಅವ್ರದ್ದು ಹತ್ರ ಕಲ್ತಿರೋದು ಅದು. ಕಲ್ತು ಮಾಡಿದ್ದು ಇದೆಲ್ಲ ನಾನೇ ಮಾಡಿದ್ದು. ನಾವು ಇವಾಗೆಲ್ಲ ಕೊಂಡ್ಕೊಳ್ತೀವಿ ಏನಾದ್ರು ಮನೆಗೆ ಬೇಕು ಅಂದಾಗ. ಕೂತಿರೋದು ಒಳಗಡೆ ಹೆಂಗೆ ಮಾಡಿದ್ರಿ? ಅದು ಒಂದು 2 ಕೋಲೆಲ್ಲ ಹಿಂಗೆ ಇಟ್ಕೊಂಡು ಇದು ಮಾಡೋದು ಇದನ್ನ. ವಾವ್, ಸಖತ್ತಾಗಿದೆ ನೋಡಿ. ತೂಗು ಮಂಚದಲ್ಲಿ ಕೃಷ್ಣ ತೂಗಾಡ್ತಾ ಬಾಟ್ಲ್ ಒಳಗಡೆ ಹಾಕ್ಬಿಟ್ಟಿದ್ದಾರೆ ನೋಡಿ ಕೃಷ್ಣ. ಒಳಗಡೆ ಹಾಕಿರೋದು. ಅಪ್ಪ, ಇದೆಲ್ಲ ಸೂಕ್ಷ್ಮ ವರ್ಕ್ ಮೇಡಮ್. ಡಸ್ಟ್ ಎದ್ದೋಗಿದೆ, ಏನು ಗುಡಿಸ್ದೆ ಗಲೀಜ್ ಎದ್ದೋಗಿದೆ. ಓಕೆ, ನಿಮ್ಮದು ಇವೆಲ್ಲ ಹಳೆ ಕಾಲದ್ದು. ನಿಮ್ಮ ಮನೇಲಿ ಇಲ್ಲಿ ನಮ್ಮ ಒಂದು ಹಳೆದನ್ನು ತಂದು ಇಲ್ಲಿ ಇಟ್ಟಿದ್ವಿ. ಓಕೆ. ಹಾಂ, ಹೌದು. ಈಗ ತೆಗಿಯಂಗೆ ಟೈಟಾಗಿ ಹೋಗಿದ್ದಾವೆ, ಉಪಯೋಗಿಸ್ದೆ. ಎಷ್ಟಿದ್ದು ಸರ್ ಈ ಥರ ನಿಮ್ಮ ಮನೇಲಿ? ಸಾಕಷ್ಟಿದ್ದು. ಹಿಂದೆ ಅವೆಲ್ಲ ಇರ್ತದೆ, ಹೇಳಿದ್ನಲ್ಲ ಮ್ಯೂಸಿಯಮ್ಗೆಲ್ಲ ಕೊಟ್ಟರು ಕೆಲವೆಲ್ಲ. ಸೊ ನಿಮಗೆ ವಂಶ ಪರಂಪರೆಯಾಗಿ ಬಂದಿರೋದು ಒಂದು ಇಟ್ಕೊಂಡಿದ್ದೀರಾ? ಹಾಂ, ಇದು ಬಂದಿರೋದಲ್ಲ ಹಳೆ ಮನೆಯಿಂದ ಸುಮ್ಮನೆ ತಂದಿಟ್ಟು. ಓಕೆ. ಬಂದೂಕ್ ಎಲ್ಲಿದೆ? ಬಂದೂಕೆಲ್ಲ ಅಲ್ಲಿ ಒಳಗಡೆ ಎಲ್ಲ ಇಟ್ಟಿದ್ದೀವಿ ಸೇಫಾಗಿ. ಡಾಕ್ಯುಮೆಂಟ್ ಇಟ್ಕೊಂಡು ಬಂದಿದ್ದೀರಾ? ಇದು ಹಳೆ ಕಾಲದಲ್ಲಿ ನಮ್ಮ ಅಜ್ಜಂದ್ರ ಕಾಲದ್ದು. ಅವಾಗ ಅವರ 3 ಬ್ರದರ್ಸ್ ಡಿವೈಡ್ ಆಗ್ತಾರಲ್ಲ, ಅವಾಗ ಇದೆಲ್ಲ ಬೇರೆ ಬೇರೆ ಪ್ರಾಪರ್ಟಿಗಳು, ಎಷ್ಟು ಪ್ರಾಪರ್ಟಿ ಇತ್ತು ಅಂಥೇಳಿ ಅವಾಗೆಲ್ಲ ಹಿಸ್ಸಾ ಪತ್ರ ಎಲ್ಲ ಡಿವೈಡ್ ಆಗ್ತಾರಲ್ಲ, ಇದು ರಿಜಿಸ್ಟ್ರೇಷನ್ ಪತ್ರ. ಓಕೆ. ಮೈಸೂರು ಗೌರ್ಮೆಂಟ್ದು, ಮೈಸೂರು ಮಹಾರಾಜರದ್ದು ಇದಿರುತ್ತೆ. ಸಿಂಬಲ್ ಇರುತ್ತೆ. ಸಿಂಬಲ್ ಮೈಸೂರು ಮಹಾರಾಜರದ್ದು ಇದ್ಬಿಟ್ಟು ಇದು ಕರ್ನಾಟಕ ಸರ್ಕಾರದ ಸ್ಟಾಂಪ್ ಪೇಪರ್ ನೋಡ್ತೀವಿ ನೋಡಿ, 100 ರೂಪಾಯಿ. ಈ 100 ರೂಪಾಯಿ ಅದು ಮೈಸೂರು ಮಹಾರಾಜರ ಗೌರ್ಮೆಂಟ್ ಅಲ್ಲ ಅವಾಗ. ಸೊ ರಾಜರ ಫೋಟೋ, ಅವ್ರದ್ದು ಸ್ಟಾಂಪ್ ಪೇಪರು ಈ ಥರ. 32 ಬಿಫೋರ್ ಇಂಡಿಪೆಂಡೆನ್ಸ್. ಅವಾಗ ಮೈಸೂರು ಪ್ರಾವಿನ್ಸ್ ಅಲ್ಲ ಅದು. ಅದರಲ್ಲಿ ಇದು ನಮ್ಮ ಅಜ್ಜ ದೇವಂಗಿ ರಾಮಣ್ಣಗೌಡರು, ಅದು ಸಿಗ್ನೇಚರು. ಅವಾಗ ಹೆಬ್ಬಟ್ಟು ಹಾಕಬೇಕಲ್ಲ ಇದರಲ್ಲಿ. ಈಗಾದರೆ ತಮ್ಮ ಇಂಪ್ರೆಷನ್ ಕಂಪ್ಯೂಟ್ರಲ್ಲೇ ಮಾಡ್ತಾರೆ. ಇದು ಅವಾಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡಬೇಕಿತ್ತು. ನಮ್ಮ ಅಜ್ಜ ನೋಡಿ ಸಿಗ್ನೇಚರ್ ಹಾಕಿದ್ದಾರೆ, ಜೊತೆಗೆ ತಮ್ಮ ಇಂಪ್ರೆಷನ್ನು ಈ ಥರ. ಇನ್ನೊಬ್ಬರು ಬ್ರದರ್ದು ಅವ್ರ ತಮ್ಮ ಇಂಪ್ರೆಷನ್ನು, ಅವ್ರ ಹ್ಯಾಂಡ್ ರೈಟಿಂಗು. ಇನ್ನೊಬ್ಬರು ಬ್ರದರ್ದು ಅಷ್ಟೇ, ತಮ್ಮ ಇಂಪ್ರೆಷನ್ನು, ಹ್ಯಾಂಡ್ ರೈಟಿಂಗು. ಈ ಥರ ಅವ್ರು ಬೇರೆ ಬೇರೆ ಪ್ರಾಪರ್ಟಿಗಳೆಲ್ಲ ಯಾವ್ಯಾವ ಪ್ರಾಪರ್ಟಿ ಯಾವ್ಯಾವ ಸರ್ವೆ ನಂಬರ್ಲಿದೆ, ಇಂತಿಂಥದ್ದು ಇಂತಿಂಥವರಿಗೆ ಅಂತ ಬರೀತಾರಲ್ಲ. ಸೊ ಅವನ್ನೆಲ್ಲ ಲ್ಯಾಮಿನೇಟೆಡ್ ಮಾಡಿ ಇಟ್ಟಿದ್ದೀನಿ ನಾನು ಹಳೇದು ನೋಡಿ. ಅಂಡರ್ಲೈನ್ ಮಾಡ್ದಂಗೆ ಅವಾಗ ಜಾಸ್ತಿ ಬರೀತಾ ಒತ್ತುಗಳು ಇವನ್ನೆಲ್ಲ ಹೀಗೆ ಗೆರೆ ಹಾಕೋರು ಅದನ್ನ. ಓಕೆ. ಸೊ ಇದೆಲ್ಲ ಫುಲ್ಲು ಇಷ್ಟೊಂದು ಪ್ರಾಪರ್ಟಿಗಳ್ದೆಲ್ಲ ಬೇರೆ ಬೇರೆ ಪ್ರಾಪರ್ಟಿಗಳ್ದೆಲ್ಲ ಡೀಟೇಲ್ಸ್ ಬರೆದಿದ್ದಾರೆ ಇದರಲ್ಲೆಲ್ಲ. ಇನ್ನೊಂದು 10 ವರ್ಷ ಬಂದರೆ 100 ವರ್ಷ ಆಯ್ತಲ್ಲ ಸರ್? ಹಾಂ, ಹೌದು. ಡಾಕ್ಯುಮೆಂಟ್ಸ್ಗೆಲ್ಲ ಈ ಡಾಕ್ಯುಮೆಂಟ್ಗೆ ನೀವು ಪ್ರೊಟೆಕ್ಟ್ ಮಾಡಿದಿರಲ್ಲ ಇದು. ಅವಾಗ ಅವರು ಡಿವೈಡ್ ಆಗ್ತಾರೆ ಫಸ್ಟ್ ಟೈಮ್. ಅಷ್ಟೋ ತನಕ ದೇವಂಗಿ ಒಂದೇ ಮನೆ ಇರುತ್ತೆ. ಅವ್ರ 3 ಬ್ರದರ್ಸು 32ನಿಂದ ಅವಾಗ ಡಿವೈಡ್ ಆಗಿ, ಈಗ ಸುಮಾರೆಲ್ಲ ನಾವೆಲ್ಲ ಡಿವೈಡ್ ಆಗಿ ಬೇರೆ 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 ಸಿಕ್ಕಾಪಟ್ಟೆ ಬ್ರಾಂಚ್ ಆಗ್ಬಿಟ್ಟಿದ್ದೀವಿ. ಓಕೆ. ಇಲ್ಲಿ ನೋಡ್ಬೋದು ನಾವು ಅವಾಗ ಮೈಸೂರು ಸಿಂಬಲ್ ಯಾವ ರೀತಿ ಇತ್ತು ಅಂತ ಹೇಳಿ. ಕನ್ನಡ, ಇಂಗ್ಲೀಷು ಮತ್ತು ಉರ್ದು 3 ಭಾಷೆಯಲ್ಲೂ ಕೂಡ ಅವರು ಎಲ್ಲದರಲ್ಲೂ ಕೂಡ 3 ಭಾಷೆ ಬಳಸ್ತಾ ಇದ್ರು. ಅವಾಗೇನಿಲ್ಲ, ಅವಾಗಿನ್ನೂ ಬುಕ್ ಮಾಡಿರಲಿಲ್ಲ. ಇಲ್ಲೊಂದು ರಾಶಿ ಸಾಮಾನುಗಳು ಬಂದು ಎಲ್ಲರಿಗೂ ತೋರಿಸೋದು, ಬಂದವರಿಗೆಲ್ಲ ತೋರಿಸಿ ಮಾತಾಡ್ಕೋತಾ ಹೊಟ್ಟೋಗೋದು. ಆಮೇಲೆ ಕ್ಲೀನಿಂಗ್ ಕೆಲಸ ನಮಗೆ ಸಿಗೋದು. ಇವಾಗ ಬುಕ್ ಆದಮೇಲೆ ಒಂದು ಸ್ವಲ್ಪ ನೆಮ್ಮದಿಯಾಗಿದೆ. ಈಗ ಆ ಕೆಲಸ ನಿಂತೋಗಿದೆ ಈಗ. ಮನೆ ನೋಡ್ದು, ಮನೆ ಇದು ಒಂದು ರೀತಿ ಹಾಲ್ ಮತ್ತು ಡೈನಿಂಗ್ ಹಾಲು ಮತ್ತು ಬೇರೆ ಬೇರೆ ಭಾಗ ಏನೇನಿದೆ? ಅಡುಗೆ ಮನೆ ಯಾವ ಕಡೆ ಮಾಡ್ಕೊಂಡಿದ್ದೀರಾ? ಹಳೆ ರೀತಿಯಾಗಿ ಇದೆಯಾ ಅಥವಾ ಮಾಡ್ರನ್ ಮಾಡಿದ್ದೀರಾ? ಮಾಡ್ರನ್ ಏನು ಮಾಡಿಲ್ಲ, ಅದು ಹೇಗಿದೆಯೋ ಹಾಗೇ ಇದೆ. ಅದು ಹಳೆ ಥರನೇ ಇದೆ. ಓಕೆ. ಈ ಕಡೆ ಅಡುಗೆ ಮನೆ, ಇದು ಅಡುಗೆ ಮನೆ. ಇದು ಒಂದು ರೀತಿಯಾಗಿ ಮಾಡೋದು, ಕೈ ಇದು ಮಾಡೋದು. ಆಮೇಲೆ ನಮ್ದು ಹೋಮ್ ಸ್ಟೇ ಸಾಮಾನೆಲ್ಲ ಇರುತ್ತಲ್ಲ, ಎಲ್ಲ ಇಡಕ್ಕೆ ಎಲ್ಲ ಇದಿದೆ. ಮಾವ ಮತ್ತೆ ಬಾವಮ್ಮ ಇದರ ಸಂಬಂಧ ಹೇಗಿತ್ತು ಅದನ್ನ ಹೇಳ್ಬೇಕು. ಸಂಬಂಧ ಆಮೇಲೆ ಫ್ರೀಡಮ್ ಮೂಮೆಂಟ್ಗೆ ಹೋಗಿದ್ದು, ಅವ್ರು ದೀಕ್ಷೆ ತಗೊಳಕ್ಕೆ ಹೋಗಿದ್ದು. 29ಕ್ಕೆ ಅವರಿಬ್ಬರು ದೀಕ್ಷೆ ತಗೊಳಕ್ಕೆ ಹೋಗ್ತಾರೆ. ಶಿವಾನಂಜಿ ಅಂತ ಇರ್ತಾರೆ, ಅವ್ರ ಹತ್ರ ದೀಕ್ಷೆ ತಗೋತಾರೆ. ಯಾರು? ನಮ್ಮ ತಂದೆನೂ ಮತ್ತು ಕುವೆಂಪು ಇಬ್ಬರು. ಹೌದಾ? 29ನೇ ಇಸ್ವಿಲೇ ಹೋಗ್ತಾರೆ. 29 ಅಂದರೆ ಅವರಿಗೆ ಒಂದು 25 ವರ್ಷ ಇರ್ಬೋದು. ಅವಾಗಲೇ ಹೋಗಿ ಮಂತ್ರ ದೀಕ್ಷೆ ತಗೋತಾರೆ.
ಮಲೆನಾಡಿನ ದೇವಾಂಗಿ ಅರಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಮೇಡಮ್ ಅವರೇ, ಇದು ನೋಡಿ, ಇದು 1931ನಲ್ಲಿ ನಮ್ಮ ಅಜ್ಜ ಇಲ್ಲಿ ಅವರ ಸಿಸ್ಟ್ರು ಹಸ್ಬೆಂಡ್ ತೀರೋಗ್ಬಿಟ್ಟಿರ್ತಾರೆ. ಇನ್ ಮೆಮೊರಿ ಆಫ್ ಹಿಮ್. ಈಗ ಅವಾಗೆಲ್ಲ ಏನೇ ಗೊತ್ತಾ, ಭಾಳ ಹಿಂದೆ ವಿವರ್ ಆಲ್ ಜೈನ್ಸ್. ಈ ನಮ್ಮ ಫ್ಯಾಮಿಲಿಯವರೆಲ್ಲ ಪೂರ್ವಿಕರು ಜೈನ್ಸು. ಆಮೇಲೆ ಏನಾಗುತ್ತೆ, 1600 ರಾಮಾಚಾರ್ಯರ ಕಾಲದಲ್ಲಿ ಬೈ ದ ಪ್ರೀಚಿಂಗ್ಸ್ ಆಫ್ ರಾಮಾಚಾರ್ಯ ಒಬ್ಬರು ಬಿಟ್ಟಿದೇವರಾಯ ಅಂತ ಒಬ್ಬ ಜೈನ್ ಕಿಂಗ್ ಇರ್ತಾನೆ. ಜೈನಿಸಮಿಂದ ವೈಷ್ಣವಿಸಮಿಗೆ ಕನ್ವರ್ಟ್ ಆಗ್ತಾನೆ. ಈ ರಾಮಾಚಾರ್ಯರು ವೈಷ್ಣವಿಸಮ್ ಟೀಚ್ ಮಾಡ್ತಾರೆ. ಸೊ ಜೈನಿಸಮಿಂದ ಆಗಾಗ ಅವ್ರ ಜೊತೆ ಇದ್ದ ಸಬ್ಜೆಕ್ಟ್ಸ್ ಎಲ್ಲರೂ ಕನ್ವರ್ಟ್ ಆಗಿ ವೈಷ್ಣವೇಟ್ಸ್ ಆಗ್ತಾರೆ. ವೈಷ್ಣವೇಟ್ ಅಂದರೆ ನಾಮ ಹಾಕೋದು. ಹಾಗಾಗಿ ನಮ್ಮ ಪೂರ್ವಿಕರೆಲ್ಲ ನಾಮಧಾರಿಗಳು, ನಾಮನ ಧಾರಣೆ ಮಾಡೋರು ನಾಮಧಾರಿಗಳಾದರು. ಸೊ ಹಾಗಾಗಿ ನಾಮಧಾರಿ ಒಕ್ಕಲಿಗರು, ಇದು ಕೃಷಿ ಮಾಡ್ತಿದ್ದರಿಂದ ಒಕ್ಕಲಿಗರು. ಸೊ ಆ ಥರ ಕನ್ವರ್ಟ್ ಆಗ್ತಾರೆ. ಆಮೇಲಿಂದ ಆ ಟೈಮಲ್ಲಿ ಭಾಳ ಹಳೆ ಮೂಢನಂಬಿಕೆ ಆ ಥರದಲ್ಲೇ ಕಾಲ ಕಳೀತಿರ್ತಾರೆ. ಆಮೇಲೆ ಇತ್ತೀಚೆಗೆ 1900s ಮೇಲೆ ಈ ಕ್ರಿಶ್ಚಿಯನ್ ಮಿಷನರಿಗಳು ಬರುತ್ತೆ. ಸೊ ದೇ ವಾಂಟೆಡ್ ಟು ಕನ್ವರ್ಟ್ ದೀಸ್ ಪೀಪಲ್ ಟು ಕ್ರಿಶ್ಚಿಯಾನಿಟಿ. ಅವಾಗ ಏನಾಗುತ್ತೆ ಅಂದರೆ, ಆವಾಗ ಎಜುಕೇಷನ್ ಇರಲಿಲ್ಲ, ಸ್ಕೂಲ್ಗಳು ಇರಲಿಲ್ಲ, ಆಮೇಲೆ ಹಾಸ್ಪಿಟ್ಲ್ಗಳು ಇರಲಿಲ್ಲ. ಕ್ರಿಶ್ಚಿಯನ್ ಮಿಷನರಿ ಬಂದರೆ ಅವ್ರ ಹಾಸ್ಪಿಟ್ಲು, ಸ್ಕೂಲು ಅಂಥವನ್ನೆಲ್ಲ ಎಸ್ಟಾಬ್ಲಿಷ್ ಮಾಡೋರು. ಬೇರೆ ಇವರಿಗೆ ಏನೋ ಬರೀ ಕಂದಾಚಾರ, ಏನೋ ಪೂಜೆ ಮಾಡಿಕೊಂಡು ಇದು ಮಾಡಿಕೊಂಡು ಎಜುಕೇಟ್ ಇಲ್ದೇ ಬರೀ ಮೂಢನಂಬಿಕೆಲೇ ದೇವ್ರ ಪೂಜೆ, ಅದು ಇದು ದೇವಾಭೂತ, ಇದು ಕಲ್ಲನ್ನು ಪೂಜೆ ಮಾಡೋದು, ಈ ಥರದ್ರಲ್ಲೇ ಕಾಲ ಕಳೆದು ಅವರು ಎಜುಕೇಟ್ ಆಗ್ತಿರಲಿಲ್ಲ. ಸೊ ಕ್ರಿಶ್ಚಿಯನ್ ಮಿಷನರಿಗಳು ಬಂದರೆ ಕನ್ವರ್ಟ್ ಆದರೆ ನಮಗೆ ವಿದ್ಯಾಭ್ಯಾಸ ಬರುತ್ತೆ ಅಂತ ನಮ್ಮ ಅಜ್ಜಾರೆಲ್ಲ ಅವಾಗೇನು ಮಾಡ್ತಾರೆ ಅಂದರೆ, ಕನ್ವರ್ಟ್ ಆಗಬೇಕು ಅಂತ ಭಾಳ ಮನಸ್ಸು ಮಾಡ್ತಾರೆ. ಆಮೇಲೆ ಅವ್ರ ಬ್ರದರ್ಸ್ ಎಲ್ಲ ಬೇಡ ಅಂತಾರೆ. ಸೊ ನಿಮ್ಮ ದೇವಂಗಿ ಮನೆಯಲ್ಲಿ ಹಳೆ ಮನೆ ಅಲ್ಲಿ ತುಳಸಿ ಕಟ್ಟೆ ತೆಗೆದುಬಿಟ್ಟು ಶಿಲ್ಬೆ ಹಾಕೋದು ಅಂತ ಎಲ್ಲ ಮಾಡಿರ್ತಾರೆ. ಸೊ ಬ್ರದರ್ಸ್ ಎಲ್ಲ ಬೇಡ ಅಂದಮೇಲೆ ಕೊನೆಗೆ ಅವರು ಆ ಐಡಿಯಾ ಬಿಡ್ತಾರೆ. ಬಿಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ನಮ್ಮ ಇದರಲ್ಲೇ ಸಮಾಜ ಪರಿವರ್ತನೆ ಮಾಡೋಣ, ನಾವೇ ಯಾಕೆ ಮಾಡಬಾರ್ದು ಅಂಥೇಳಿ ಆಮೇಲಿಂದ 1901ನಲ್ಲೇ ಒಂದು ಎಲ್ಲರನ್ನೂ ಒಕ್ಕಲಿಗರ ಮುಖಂಡರನ್ನೆಲ್ಲ ಕರೆದು ಸಮಾಜನ ಪರಿವರ್ತನೆ ಮಾಡಬೇಕು. ಎಜುಕೇಷನ್ ಶುಡ್ ಬಿ ಎಂಕರೇಜ್ಡ್, ವಿಡೋ ಮ್ಯಾರೇಜ್ ಶುಡ್ ಬಿ ಎಂಕರೇಜ್ಡ್. ಅವಾಗ ಏನಾಗುತ್ತೆ, ಪಾಪ ಹೆಣ್ಮಕ್ಳಿಗೂ ಸಣ್ಣ ಸಣ್ಣ ವಯಸ್ಸಲ್ಲೇ ಮಾಡ್ಬೋದು. 15, 16, 17 ವರ್ಷದೊಳಗೆ ಮದುವೆ ಮಾಡೋರು. 20, 25 ವರ್ಷಕ್ಕೆ ಗಂಡ ಸತ್ತೋಗ್ಬಿಡೋನು, ಏನೋ ಕಾಯಿಲೆಗಳು, ಅವಾಗೆಲ್ಲ ಅವ್ರು ವಿಡೋ ಆಗೇ ಪಾಪ ಜೀವನ ಕಳೀತಾಯಿದ್ರು. ಆ ಥರದ್ದೆಲ್ಲ ರಿಫಾರ್ಮ್ಸ್ ಮಾಡಬೇಕು ಅಂಥೇಳಿ ಆವಾಗ ನ್ಯಾಷನಲ್ ಲೆವೆಲಲ್ಲೂ ತುಂಬ ಅವಾಗೆಲ್ಲ ಈ ರಾಜಾ ರಾಮ್ ಮೋಹನ್ ರಾಯ್ ಅಂಥವರೆಲ್ಲ ಬಂದು ಅವಾಗೆಲ್ಲ ಪ್ರೀಚಿಂಗ್ಸ್ ಎಲ್ಲ ಶುರುವಾಗಿತ್ತು. ಸೊ ನಮ್ಮ ಅಜ್ಜ ಏನು ಮಾಡ್ತಾರೆ ಅಂದರೆ, ಅವನ್ನೆಲ್ಲ ಇದನ್ನು ಇದು ಮಾಡಬೇಕು ಅಂತ ಇಲ್ಲಿ ಸ್ಕೂಲ್ಗಳು ಮಾಡಿದ್ರು. ಒಕ್ಕಲಿಗ ಸಂಘ ಕರೆದ್ಬಿಟ್ಟು ಎಲ್ಲ ಒಂದು ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲರಿಗೂ ವಿದ್ಯಾಭ್ಯಾಸ ಆಗಬೇಕು ಅಂತ ಫ್ರೀ ಹಾಸ್ಟೆಲ್ಗಳು ಮಾಡಿದ್ರು. ಈವನ್ ಶಿವಮೊಗ್ಗದಲ್ಲಿ ಅಡಿಕೆ ಮಂಡಿನಲ್ಲೂ ಅಲ್ಲಿ ಈ ಕಡೆಯಿಂದ ಬರೋ ಹುಡುಗರಿಗೆಲ್ಲ ಮಾಡಿ ಮೇಲೆ ಎಲ್ಲ ರೂಮ್ಗಳು ಕೊಟ್ಟು ಅವರೆಲ್ಲ ಬಂದು ಹಾಸ್ಟೆಲ್ ಥರ ಇದ್ಬಿಟ್ಟು ವಿದ್ಯಾಭ್ಯಾಸ ಮಾಡಲಿ ಅಂತ ಎಂಕರೇಜ್ ಮಾಡಿದ್ರು. ಆಮೇಲೆ ಕುಡಿಬಾರ್ದು ಅಂತ, ಮೇಯ್ನಾಗಿ ಮದ್ಯಪಾನ ನಿಷೇಧ ಮಾಡಬೇಕು, ಕುಡಿದು ಹಾಳಾಗ್ತಾ ಇದ್ದೀವಿ ಅಂಥೇಳಿ. ಅದು ಗಾಂಧಿ ಇನ್ಫ್ಲುಯೆನ್ಸ್ ತುಂಬ ಇತ್ತು. ಗಾಂಧಿ ಪ್ರೀಚಿಂಗ್ಸ್ ಅದೇ ಥರನೇ ಇತ್ತು. ಇವರು ರೆಸೊಲ್ಯೂಷನ್ ಎಲ್ಲ ಇದೆ ನನ್ನ ಹತ್ರ. ರೆಸೊಲ್ಯೂಷನ್ ಮಾಡ್ತಾರೆ, ಯಾರು ಸಭೆ ಸಮಾರಂಭ ಇವಕ್ಕೆಲ್ಲ ಕುಡಿದು ಬರ್ತಾನೋ ಅವನು ಅಯೋಗ್ಯ ಅಂತ ಭಾವಿಸಿ ಅವನು ಸಭೆಯಿಂದ ಹೊರಗಾಕಬೇಕು ಅನ್ನೋದು ಒಂಥರ ರೆಸೊಲ್ಯೂಷನ್ ಮಾಡ್ತಾರೆ. ಸೊ ತುಂಬ ರಿಫಾರ್ಮ್ಸ್ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ ಆವಾಗಲೇ. ಸೊ ಹಾಗಾಗಿ ಈ ಹಾಸ್ಪಿಟ್ಲೆಲ್ಲ ಮಾಡೋದು. ಶಿವಮೊಗ್ಗದಲ್ಲಿ ಮೆಗಾನ್ ಹಾಸ್ಪಿಟ್ಲ್ ಇರಲಿಲ್ಲ. ಶಿವಮೊಗ್ಗದಂಥ ದೊಡ್ಡ ದೊಡ್ಡ ಊರಲ್ಲೂ ಈಗ ಭಾಳ ದೊಡ್ಡ ಊರು, ಆವಾಗ ಸಾಧಾರಣದ ಊರು. ಅಲ್ಲಿ ಹಾಸ್ಪಿಟ್ಲ್ 1932ನಲ್ಲಿ ಕೃಷ್ಣರಾಜೇಂದ್ರ ಒಡೆಯರು ಹಾಸ್ಪಿಟ್ಲ್ ಕಟ್ಸೋದಕ್ಕೆ ಇದು ಮಾಡ್ತಾರೆ. ಆವಾಗ ನಮ್ಮ ಅಜ್ಜನೇ ಫಸ್ಟು ಡೋನರು. ಇವಾಗ ಅಲ್ಲಿ ಡೊನೇಷನ್ ಎಲ್ಲ ಕೊಟ್ಬಿಟ್ಟು ಹಾಸ್ಪಿಟ್ಲ್ ಮಾಡ್ತಾರೆ. ತೀರ್ಥಹಳ್ಳಿ ಹಾಸ್ಪಿಟ್ಲು ಅಷ್ಟೇ, ಅದು 32, 33ನಲ್ಲೇ ಆಗಿದ್ದು. ಆವಾಗಲೂ ಅಲ್ಲಿ ಡೊನೇಷನ್ ಕೊಟ್ಟು ದೇವಂಗಿ ವಾರ್ಡ್ ಅಂತ ಮಾಡ್ತಾರೆ. ಇದು 31ನಲ್ಲೇ ದೇವಂಗಿನಲ್ಲಿ ಹಾಸ್ಪಿಟ್ಲ್ ಮಾಡ್ತಾರೆ. 31ನಲ್ಲಿ ದೇವಂಗಿನಲ್ಲಿ ಹಾಸ್ಪಿಟ್ಲ್ ಕೊಟ್ಟು ಅವಾಗ ಡೆಪ್ಟಿ ಕಮಿಷನರ್ ಇಸ್ ಮೆಕ್ರಿ. ಈಗ ಬೆಂಗಳೂರಿನಲ್ಲಿ ಮೆಕ್ರಿ ಸರ್ಕಲ್ ಇದೆ ನೋಡಿ, ಈಸ್ ಎನ್ ಆಫೀಸರ್. ಅವರು DC ಆಗಿರ್ತಾರೆ, ಡೆಪ್ಟಿ ಕಮಿಷನರ್ ಆಫ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಅವ್ರನ್ನ ಕರೆಸ್ಬಿಟ್ಟು ಇಲ್ಲಿ ಓಪನ್ ಮಾಡ್ತಾರೆ. ಇದಕ್ಕೆ ಮೈಸೂರು ಮಹಾರಾಜರು ಗೋಲ್ಡ್ ಮೆಡಲು ಸೈಟೇಷನ್ ಎಲ್ಲ ಕೊಟ್ಬಿಟ್ಟು ಈ ಥರ ಒಂದು ಸಮಾಜ ಕಾರ್ಯ ಮಾಡಿದ್ರಿಂದ ಅಂಥೇಳಿ ಅವರು ಒಂದು ಗೋಲ್ಡ್ ಮೆಡಲ್ ಕೊಟ್ಬಿಟ್ಟು ಇದು ಮಾಡಿರ್ತಾರೆ. ಸೊ ಆ ಥರ ಎಜುಕೇಷನ್ ವೈಸು, ಹೆಲ್ತ್ ವೈಸು ಅವಾಗೆಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹಾಗಾಗಿ ಸೋಷಿಯಲ್ ರಿಫಾರ್ಮ್ಸಲ್ಲಿ ತುಂಬ ಆಗಿನ ಕಾಲದಲ್ಲೇ ಇದು ಮಾಡಿರ್ತಾರೆ. ಆಮೇಲೆ 1930ಸಲ್ಲಿ ನಮ್ಮ ತಂದೆ ಮತ್ತು ಕುವೆಂಪು ಒಟ್ಟೊಟ್ಟಿಗೆ ಓದ್ತಾ ಇರ್ತಾರೆ ಮೈಸೂರಿನಲ್ಲೆಲ್ಲ. 1925 ಮೈಸೂರಲ್ಲಿ ರಾಮಕೃಷ್ಣಾಶ್ರಮ ಪ್ರಾರಂಭ ಆಗುತ್ತೆ.
ಕಲ್ಕಟ್ಟಾದಲ್ಲಿ ಇರುತ್ತೆ. ವಿವೇಕಾನಂದರು ಸ್ಥಾಪನೆ ಮಾಡಿರೋದು ರಾಮಕೃಷ್ಣ ಮಿಷನ್ ಇರುತ್ತಲ್ಲ, ಅದ್ರ ಒನ್ ಆಫ್ ದ ಬ್ರಾಂಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಮೈಸೂರು. 25ನೇ ಇಸ್ವಿಲಿ ಶುರು ಆಗುತ್ತೆ. ಆವಾಗ ನಮ್ಮಪ್ಪನೂ ಕುವೆಂಪುನೂ ಎಲ್ಲ ಮೈಸೂರಲ್ಲಿ ಓದ್ತಾ ಇರ್ತಾರೆ. ಸೊ ಅವರು ಆಶ್ರಮಕ್ಕೆ ಅವಾಗ ಹೋಗಿ ಬರ್ತಾ ಇರ್ತಾರೆ. ಅಲ್ಲೇನಾಗುತ್ತೆ, ಸ್ವಾಮಿ ಸಿದ್ದೇಶಾಂಜಿ ಅಂತ ಹಿ ವಾಸ್ ದ ಪ್ರೆಸಿಡೆಂಟ್. ಸ್ವಾಮಿ ಸಿದ್ದೇಶಾಂಜಿ ವಾಸ್ ಎ ಪ್ರಿನ್ಸ್ ಇನ್ ಕೇರಳ. ರಾಜಾ ರವಿವರ್ಮನ್ ಫ್ಯಾಮಿಲಿಯವರು. ಅವರು ಮೈಸೂರು ಇದರಲ್ಲಿ ಆಶ್ರಮದಲ್ಲಿ ಸ್ವಾಮೀಜಿಯಾಗಿರ್ತಾರೆ. ಅವರಿಗೆ ಇವರನ್ನ ಹುಡುಗರು ಪಾಪ ಇಂಟ್ರೆಸ್ಟೆಡ್ ಬರ್ತಾರೆ ಅಂತ ಭಾಳ ಇದಾಗಿರುತ್ತೆ. ಆಮೇಲೆ ಅವ್ರದ್ದು ಎಜುಕೇಷನ್ನು ಇದೆಲ್ಲ ನೋಡಿಬಿಟ್ಟು ಅವ್ರನ್ನ ಸ್ವಾಮೀಜಿ ಏನು ಹೇಳ್ತಾರೆ ಅಂದರೆ 29ನೇ ಇಸ್ವಿಲಿ, 29 ಅಂದರೆ ಕುವೆಂಪುಗೆ 25 ವರ್ಷ, ಅವರು 19ನೇ ಇಸ್ವಿ 4ನೇ ಇಸ್ವಿಲಿ ಹುಟ್ಟಿದ್ದು 1904. ನಮ್ಮಪ್ಪ 9ನೇ ಇಸ್ವಿಲಿ ಹುಟ್ಟಿದ್ದು. ನಮ್ಮಪ್ಪಗೆ ಸುಮಾರು 20-22 ವರ್ಷ ಇರ್ಬೋದು, ಅವ್ರಿಗೆ 25-26 ವರ್ಷ ಇರ್ಬೋದು. ಆ ಟೈಮಲ್ಲೇ ಅವರು ಕಲ್ಕತ್ತಾಕ್ಕೆ ಹೋಗೋಣ ಬನ್ನಿ, ನಿಮಗೆ ಸ್ವಾಮಿ ಶಿವಾನಂದಜಿ ಅಂತ. ಶಿವಾನಂದಜಿ ಇಸ್ ದ ಡೈರೆಕ್ಟ್ ಡಿಸೈಪಲ್ ಆಫ್ ರಾಮಕೃಷ್ಣ. ಈ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರಿಗೆ 9 ಜನ ಡೈರೆಕ್ಟ್ ಡಿಸೈಪಲ್ಸ್ ಇರ್ತಾರೆ. ಸೊ ಸ್ವಾಮಿ ವಿವೇಕಾನಂದರು ಮೇಯ್ನ್ ಅದರಲ್ಲಿ. ಸ್ವಾಮಿ ವಿವೇಕಾನಂದ, ಸ್ವಾಮಿ ಬ್ರಹ್ಮಾನಂದ, ಶಿವಾನಂದ, ಆ ಥರ ಸುಮಾರು ಜನ 9 ಜನ ಡೈರೆಕ್ಟ್ ಡಿಸೈಪಲ್ಸ್ ಇರ್ತಾರೆ. ಸೊ ಅವರು ವಿವೇಕಾನಂದರು 2ನೇ ಇಸ್ವಿಲೇ ತೀರೋಗ್ಬಿಡ್ತಾರೆ. ಅವ್ರು 40 ಇಯರ್ಸ್ಗೆ ವಿವೇಕಾನಂದರು ತೀರೋಗ್ಬಿಡ್ತಾರೆ. ಅಷ್ಟರೊಳಗೆ ಇದಕ್ಕೆಲ್ಲ ಹೋಗಿ ಬಂದು 40 ವರ್ಷ ಬದುಕಿದ್ದು. ಆಮೇಲಿಂದ ಇವರೆಲ್ಲ ಇರ್ತಾರೆ, ಬೇರೆ ರಾಮಕೃಷ್ಣ ಪರಮಹಂಸರ ಡಿಸೈಪಲ್ಸು. ಅವರು ರಾಮಕೃಷ್ಣ ಮಠನ ಮುಂದುವರ್ಸ್ಕೊಂಡು ಹೋಗ್ತಾರೆ. 29ಕ್ಕೆ ಸ್ವಾಮಿ ಸಿದ್ದೇಶಾಂಜಿ ಕಲ್ಕತ್ತಾಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಸ್ವಾಮಿ ಶಿವಾನಂದಜಿ ಹತ್ರ ದೀಕ್ಷೆ ಕೊಡಿಸ್ತಾರೆ, ಮಂತ್ರ ದೀಕ್ಷೆ. ಅದರಲ್ಲಿ ಏನಂದರೆ ಇದು ಮಂತ್ರ ದೀಕ್ಷೆ ಅಂದರೆ ಅವರಿಗೆ ಒಂದು ದೀಕ್ಷೆ ಕೊಟ್ಬಿಟ್ಟು ಅವರು ಇದನ್ನು ಈ ಥರ ಮಂತ್ರ ಹೇಳ್ಕೊಂಡು ಬೆಳಗ್ಗೆ ಎದ್ದು ಸಾಯಂಕಾಲ ಅವರು ಮಂತ್ರಗಳನ್ನ ಹೇಳ್ಕೊಂಡು ಅವರ ಜೀವನನ ಯಾವ ಥರ ಪರಿಶುದ್ಧವಾಗಿರಬೇಕು ಅಂತ ಅವರೊಂದು ಪ್ರೀಚಿಂಗ್ ಮಾಡ್ತಾರೆ. ಆ ದೀಕ್ಷೆ ತಗೊಂಡ್ರೆ ಮದುವೆ ಎಲ್ಲ ಆಗ್ಬೋದು? ಹಾಂ, ಮದುವೆ ಆಗ್ಬೋದು. ಇದು ಮಂತ್ರ ದೀಕ್ಷೆ. ಇದು ಸನ್ಯಾಸಿ ದೀಕ್ಷೆ ಅಲ್ಲ, ಮಂತ್ರ ದೀಕ್ಷೆ. ಈ ದೀಕ್ಷೆಗಳಲ್ಲೂ ಸುಮಾರು ಥರ ಇದೆ. ಸೊ ಇದು ಮಂತ್ರ ದೀಕ್ಷೆ. ಸೊ ಆ ದೀಕ್ಷೆ ತಗೊಂಡು 29ಕ್ಕೆ ಬರ್ತಾರೆ. 29ಕ್ಕೆ ಬಂದಮೇಲೆ ಬರಬೇಕಾದ್ರೆ ದಾರಿನಲ್ಲಿ ಏನಾಗುತ್ತೆ ಅಂದರೆ, ಸ್ವಾಮಿ ಸಿದ್ದೇಶಾಂಜಿ ಮೈಸೂರು ಆಶ್ರಮದಲ್ಲಿ ಇರ್ತಾರಲ್ಲ, ನಮ್ಮಪ್ಪ ಏನು ಹೇಳ್ತಾರೆ ಅಂದರೆ, ನಮ್ಮಪ್ಪ ಕುವೆಂಪು ಎಲ್ಲ ಅಲ್ಲಿ ಹೋಟೆಲಲ್ಲಿ ರೂಮ್ ಮಾಡಿಕೊಂಡು ಅಲ್ಲಿ ಹಾಸ್ಟ್ಲಿಗೆ ಇರಲ್ಲ. ಈಗಿನ ಕಾಲ ಥರ ಬೋರ್ಡಿಂಗು ಅವೇನಿಲ್ಲ. ಯಾವುದೋ ಒಂದು ಹೋಟೆಲಲ್ಲಿ, ಅದು ಕುವೆಂಪು ಭಾಳ ಚೆನ್ನಾಗಿ ನೆನಪಿನ ದೋಣಿಲಿ ಬರೀತಾರೆ. ಒಂದು ಭಾಳ ಗಲೀಜಾಗಿರುತ್ತಂತೆ ಹೋಟೆಲು, ಅಲ್ಲಿ ರೂಮ್ ಮಾಡ್ಕೊಂಡಿರ್ತಾರಂತೆ. ಸೊ ಹಾಗಾಗಿ ಈ ಥರದಲ್ಲೆಲ್ಲ ಇರ್ತೀವಿ, ಅದರಿಂದ ನೀವು ಒಂದು ಹಾಸ್ಟೆಲ್ ಮಾಡಲೇಬೇಕು ಸ್ವಾಮೀಜಿ ಅಂತ ಅವರು ಇನ್ಸಿಸ್ಟ್ ಮಾಡ್ತಾರೆ ವೈಲ್ ಕಮ್ಮಿಂಗ್ ಬ್ಯಾಕ್ ಫ್ರಮ್ ಕಲ್ಕಟ್ಟ. ಆವಾಗ ಸ್ವಾಮೀಜಿ ನೋಡೋಣ ಹಾಗಾರೆ ಅಂತ ಹೇಳಿದ್ರಂತೆ. ಆವಾಗ ಮೈಸೂರು ಆಶ್ರಮ ಕಟ್ತಾ ಇರ್ತಾರೆ ಬಿಲ್ಡಿಂಗು. ಆವಾಗ ಆಶ್ರಮನೂ ಬಾಡಿಗೆ ಬಿಲ್ಡಿಂಗಲ್ಲೇ ಇರುತ್ತೆ. ಆಮೇಲೆ ಅದನ್ನು 31ರಲ್ಲೆಲ್ಲ ಕಟ್ಟಿ ಮುಗಿಸ್ತಾರೆ ಆಶ್ರಮದ ಬಿಲ್ಡಿಂಗು. ಆಮೇಲೆ 32ನೇ ಇಸ್ವಿನಲ್ಲೇ ಒಂದು ಬಾಡಿಗೆ ಬಿಲ್ಡಿಂಗ್ ತೊಗೊಳ್ತಾರೆ. ಬಾಡಿಗೆ ಬಿಲ್ಡಿಂಗ್ ತೊಗೊಂಬಿಟ್ಟು ಒಂದು ಹಾಸ್ಟೆಲ್ ಮಾಡ್ತಾರೆ, ರಾಮಕೃಷ್ಣ ಸ್ಟೂಡೆಂಟ್ ಹೋಮ್ ಅಂತ. ಅದು ಫಸ್ಟು ಸ್ಟೂಡೆಂಟ್ ಹೋಮ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಮಾಡಿಬಿಟ್ಟು ನಮ್ಮ ದೇವಂಗಿಯಿಂದನೇ ನಮ್ಮ ಅಪ್ಪನ ಕಸಿನ್ಸು, ಬ್ರದರು, ಇಲ್ಲಿನ ಫ್ಯಾಮಿಲಿಯಿಂದ ಇಲ್ಲಿಂದ ಒಂದು 8-9 ಜನ ಕರ್ಕೊಂಡು ಹೋಗಿ ಹಾಸ್ಟ್ಲಿಗೆ ಬಿಟ್ಟು ಇಲ್ಲಿಂದನೇ ಪಾತ್ರೆನೂ ತೊಗೊಂಡೋಗಿ ಆ ಸ್ಟೂಡೆಂಟ್ ಹೋಮ್ ಅನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ರಾಮಕೃಷ್ಣ ಸ್ಟೂಡೆಂಟ್ ಹೋಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆಮೇಲೆ 1932ನಲ್ಲಿ ಸ್ಟಾರ್ಟ್ ಆದರೆ ಜೂನಿಂದ ಅದು ಕ್ಲಾಸ್ ಹೋಗೋ ಬೇರೆ ಬೇರೆ ಸ್ಕೂಲ್ಗಳಿಗೆ ಹೋಗೋರು. ಅಲ್ಲಿಂದ ಹಾಸ್ಟೆಲ್ ಅಂತೂ ಸ್ಟಾರ್ಟ್ ಆಗುತ್ತೆ. ಈ ಮಲೆನಾಡಿನವರಿಗೆ ಮೇಯ್ನಾಗಿ ಸಿಟಿಲಿದ್ದವ್ರಿಗೆ ಪರವಾಗಿಲ್ಲ, ಮಲೆನಾಡು ಕಡೆಯಿಂದ ಹೋದವರಿಗೆ ಇರೋದಕ್ಕೆಲ್ಲ ಫೆಸಿಲಿಟಿ ಇಲ್ಲ ಅಂತ ಅದು ಇನ್ಸಿಸ್ಟ್ ಮಾಡಿರೋದು. ಆಮೇಲೆ ಆಶ್ರಮದ ಏನಾಗುತ್ತೆ ಅಂದರೆ 32ಇಂದ 52 ತನಕ ಇದೇ ಥರ ಸ್ಟೂಡೆಂಟ್ ಹೋಮ್ ಅಂತಲೇ ನಡೀತಾ ಇರುತ್ತೆ. ಆ ಹಾಸ್ಟೆಲ್ನೇ ಎಸ್ ಎಂ ಕೃಷ್ಣ ಅವರು ಇದ್ದಿದ್ರಲ್ಲಿ ಸ್ಟೂಡೆಂಟ್ ಹೋಮಲ್ಲಿ. ಸೊ ಆ ಥರ ತುಂಬ ಜನ ಈಗ ಭಾಳ ಟಾಪ್ ಇವರೆಲ್ಲ ಹೋದವರೆಲ್ಲ ತುಂಬ ಜನ ಆಶ್ರಮದ್ದು ಸ್ಟೂಡೆಂಟ್ ಹೋಮಲ್ಲಿದ್ದರು. ಆಮೇಲೆ 52ನಲ್ಲಿ ಸ್ವಾಮಿ ಶಾಂಭವಾನಂದಜಿ ಅಂತ ಬರ್ತಾರೆ, ಪ್ರೆಸಿಡೆಂಟ್ ಆಗ್ತಾರೆ. ಅವ್ರು ಭಾಳ ವಿಷನ್ ಇತ್ತು. ಅವ್ರೇನು ಮಾಡಿದ್ರೆ, ಸ್ಟೂಡೆಂಟ್ ಹೋಮ್ ಬರೀ ಈ ಥರದ್ದು ಬೇಡ, ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋಣ, ಅದರಲ್ಲಿ ಮೋರ್ ಆಫ್ ಆ್ಯಕ್ಟಿವಿಟಿ ಇರುತ್ತೆ ಅಂತ ರಾಮಕೃಷ್ಣ ವಿದ್ಯಾಶಾಲಾ ಅಂತ ಮಾಡಿಬಿಟ್ಟು ಅದನ್ನು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡ್ತಾರೆ. ಹಾಗಾಗಿ ಅದು ಫುಲ್ ಬೋರ್ಡಿಂಗ್, ಫುಲ್ ಅಲ್ಲಿ ಹೊರಗಡೆ ಹೋಗೋದೇನಿಲ್ಲ, ಅಲ್ಲೇ ಸ್ಕೂಲು, ಬೋರ್ಡಿಂಗ್ ಆ್ಯಂಡ್ ಇದು ಆ ಥರದ್ದೆಲ್ಲ ಮಾಡಿ ಆಮೇಲೆ ಆ ಥರ ಕಂಟಿನ್ಯೂ ಆಗಿದೆ. ಸೊ ಇದು ದಟ್ ಈಸ್ 32ನಲ್ಲಿ. ಈ ಆಮೇಲೆ ಏನಾಗುತ್ತೆ, 38ನೇ ಇಸ್ವಿಲಿ ಈ ಫ್ರೀಡಮ್ ಮೂಮೆಂಟ್ ಆಗಲೇ ನಮ್ಮ ಅಪ್ಪರೆಲ್ಲ 30ನೇ ಇಸ್ವಿಯಿಂದನೇ ಫ್ರೀಡಮ್ ಮೂಮೆಂಟಿಗೆ ಹೋಗ್ಬಿಟ್ಟಿರ್ತಾರೆ, ದೇವಂಗಿ ಮಾನಪ್ಪನವರು. ಸೊ ಕುವೆಂಪು ಏನು ಮಾಡ್ತಾರೆ, ನಮ್ಮಪ್ಪ ಫ್ರೀಡಮ್ ಮೂಮೆಂಟಿಗೆ ಬೇರೆ ಬೇರೆ ಕಡೆ ಹೋಗಿ ಬರೋರು, ಸಬರ್ಮತಿ ಕಡೆ ಹೋಗೋರು, ಈ ಕಡೆ ಇದಕ್ಕೆ ಕಲ್ಕತ್ತಾಕ್ಕಾಗಲೇ ಹೋಗಿ ಬಂದುಬಿಟ್ಟಿರ್ತಾರೆ. ಕುವೆಂಪು ಏನು ಮಾಡೋರು ಅಂದರೆ, ನಮ್ಮಪ್ಪ ಹೋಗಿ ಬಂದರೆ ಕುವೆಂಪು ಏನಾಯಿತು ಮಾನಪ್ಪ ಅಂತ ಕೇಳ್ಬಿಟ್ಟು ಭಾಳ ಇಂಟ್ರೆಸ್ಟಲ್ಲಿ
ಅದ್ರ ಬಗ್ಗೆ ಹೇಳಿದ್ರೆ ಕುವೆಂಪು ಅದು ಮಹಾಪ್ರಘಾತ ಅಂತೇಳಿ ಫ್ರೀಡಮ್ ಮೂವ್ಮೆಂಟ್ ಬಗ್ಗೆನೇ ತುಂಬ ಅವ್ರ ಕವನಗಳನ್ನು ಬರೆದಿದ್ದಾರೆ. ಹೌದು. ಇವರು ವಿಟ್ನೆಸ್ಸು, ಅವರು ಅದನ್ನು ಇದು ಮಾಡೋರು, ಎಕ್ಸ್ಪೀರಿಯೆನ್ಸ್ ಮಾಡೋರು, ಅಷ್ಟೊಂದು ಅವರು ಪೇಟ್ರಿಯಾಟಿಕ್ಕಾಗಿ ಅದನ್ನೆಲ್ಲ ಬರೆಯೋರು. ಸೊ ಹಾಗಾಗಿ 1938 ಈ ಧ್ವಜ ಸತ್ಯಾಗ್ರಹ ಆಗುತ್ತೆ. 1938 ಆಗೋದಕ್ಕಿಂತ ಮುಂಚೆನೇ ಇವ್ರು ಮದುವೆ ಆಗುತ್ತೆ. 37 ಮದುವೆ ಆಗುತ್ತೆ. 38 ಅರೆಸ್ಟ್ ಆಗ್ತಾರೆ. ಮದುವೆ ಆಗಿ ಮಾನೇ ವರ್ಷನೇ ಫ್ರೀಡಮ್ ಮೂಮೆಂಟಲ್ಲಿ. ಸೊ 37 ಇವ್ರು ಮದುವೆ ಆಗುತ್ತೆ. ಮದುವೆ ಹೇಗಾಗುತ್ತೆ ಅಂದರೆ, ಕುವೆಂಪು ಮದುವೆ, ನಮ್ಮ ಅಪ್ಪನ ಮದುವೆ 37 ಏಪ್ರಿಲಲ್ಲಿ ಅವ್ರದ್ದು ನಮ್ಮ ತಾಯಿ ಮನೇಲಿ ಆಗುತ್ತೆ. ಅಲ್ಲಿ ಕುವೆಂಪುನೂ ಎಲ್ಲ ಹೋಗ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಮದ್ವಿದ್ದು ಆ ಮನೆಗೇನೆ ಹೋಗಿ ಮಾತಾಡೋಣ. ಬೆಸ್ಟ್. ಅಲ್ಲಿ ಇಲ್ಲಿ ಕೆಲವೊಂದು ಫೋಟೋಸ್ ಇದೆ, ಯಾವ ಸಂದರ್ಭದ ಅಂತ ಹೇಳಿ. ಹುಲಿಯೆಲ್ಲ ಇಟ್ಕೊಬಿಟ್ಟಿ. ಅದು ಅವಾಗಿನ ಕಾಲದಲ್ಲಿ ಶಿಕಾರಿ ಮಾಡ್ತಾ ಇದ್ರು. ಹೌದಾ? ಹುಲಿ ಶಿಕಾರಿ. ಅವಾಗೆಲ್ಲ ಮಹಾರಾಜರೇ ಹೋಗೋರಲ್ಲ, ಇವರು ಎಲ್ಲ ಹೋಗೋರು, ನಮ್ಮ ಅಜ್ಜನೂ ಎಲ್ಲ ಅವ್ರ ಜೊತೆ ಎಲ್ಲ ಅವಾಗೆಲ್ಲ ಹೋಗೋರು. ಆ ಥರದ್ದು ಅವಾಗ. ಅದನ್ನ ಫೋಟೋಸ್ ಎಲ್ಲ ಯಾವಾಗಿಂದ ಸರ್? ಅದು ಯಾವಾಗ ಹಳೆ ಕಾಲದ್ದು ನೋಡಿ. ಅಲ್ಲಿ ಏನು ನಾನೆಲ್ಲ ಕಲೆಕ್ಟ್ ಮಾಡೋದು, ಹೋಗ್ತಾ ಬಂದಿದೆ. ಎಲ್ಲೆಲ್ಲೋ ಇದ್ದವನ್ನೆಲ್ಲ ಹೊತ್ಕೊಂಡ್ಬಂದು ಕಲೆಕ್ಟ್ ಮಾಡಿ ತಂದು ಇಟ್ಕೊಂಡಿದ್ದೀನಿ. ಓಕೆ, ಇದ್ಯಾವುದು ಫೋಟೋಸು? ಇದು ಹೇಮಾವತಿಯವರು ಮತ್ತೆ ನಮ್ಮಮ್ಮ. ಓ, ಅದು ಕುವೆಂಪು ಅವ್ರ ಮಿಸ್ಸಸ್. ಹೇಮಾವತಿಯವರು ಅತ್ತಿಗೆನಾದ್ನಿ. ಇದ್ರಲ್ಲಿ ಹೇಮಾವತಿ ಯಾರು? ನಿಮ್ಮಮ್ಮ ಯಾರು? ಇದು ನಮ್ಮಮ್ಮ, ಈ ಕಡೆ ಹೇಮಾವತಿಯವರು. ಇಬ್ರು ಒಂದೇ ತರ ಇದ್ದಾರೆ ನೋಡ್ಲಿಕ್ಕೆ. ಅವರು ಅದು ಮದುವೆ ಟೈಮಲ್ಲಿ ಇರ್ಬೋದು, ಯಾವಾಗ ಅಂತ ಗೊತ್ತಿಲ್ಲ. ಮುಂಚಿಂದನೂ ಅವರಿಬ್ರಿಗೆ ಕಾಂಟ್ಯಾಕ್ಟ್ ಇತ್ತಲ್ಲ, ಸೊ ಆ ಟೈಮಲ್ಲಿ ಯಾವಾಗಲೂ ಒಂದು ಅವರಿಬ್ಬರು ಇರೋದು ಒಟ್ಟಿಗಿರೋ ಫೋಟೋ. ಓಕೆ, ಇದು ನನ್ನ ಮಗ. ಅವನು ಹುಟ್ಟಿದಾಗ ಅವರೇ ಹೆಸರಿಟ್ಟಿದ್ರು. ಪುಸ್ತಕ ಪುಸ್ತಕಗಳು ನೋಡಿ. ಇದು ದೊಡ್ಡ ಫೈಲ್ ಇಟ್ಕೊಂಡಿದ್ದಾರೆ, ಏನಂತ ನೋಡಬೇಕು. ಇದು ನಮ್ಮ ತಂದೆ ಮತ್ತು ಕುವೆಂಪು ಅವ್ರದ್ದು. ಓಕೆ, ಬೆಸ್ಟ್ ಫ್ರೆಂಡು, ಬೆಸ್ಟ್ ಕಸಿನ್ಸು. ಇದು ಅವ್ರ ಮದುವೆ ಪತ್ರಿಕೆ. ಓ, ನಿಮ್ಮ ತಂದೆದು ಮತ್ತು ಕುವೆಂಪು ಅವ್ರದ್ದು ಒಟ್ಟಿಗೆನೆ ಮದುವೆ ಆಗಿತ್ತಲ್ಲ. ಶುಕ್ರವಾರ. ಚೀಸೋ ಹೇಮಾವತಿ, ಕೆ ಪುಟ್ಟಪ್ಪ, ಚೀರ ಮಾನಪ್ಪ, ಚೀಸೋ ಲಕ್ಷ್ಮೀದೇವಿ. ಇದು ನನಗೆ ಬರೆದಿರೋ ಕಾಗದ. 86 ನನ್ನ ಮಗ ಹುಟ್ಟಿದಾಗ ಅವ್ರು ಬರೆದಿರೋದು. ನಾವು ಆ ಟೈಮಲ್ಲಿ ಏನು ಮಾಡಿದ್ದು ಅಂದರೆ, ಕುವೆಂಪುದು ತುಂಬ ಬುಕ್ಗಳಿರೋದು. ಅವ್ರು ನನಗೆ ಮನೋನಿ ತೊಗೊಂಡೋಗ್ಬಿಡು ದೇವಂಗಿಗೆ ಅಂತೇಳಿ ನನಗೆಲ್ಲ ಬುಕ್ಸ್ ಕೊಟ್ಟರು. ನಾವಿಲ್ಲಿ ಹೇಮಾವತಿ ಕುವೆಂಪು ಪುಸ್ತಕ ಭಂಡಾರ ಅಂತ ಲೈಬ್ರರಿ ಮಾಡ್ದು. ಕುವೆಂಪು ಅವ್ರಿಗೆ ಭಾಳ ಜನ ಆಥರ್ಸ್ ಎಲ್ಲ ಕೊಡೋರಲ್ಲ, ಸಿಕ್ಕಾಪಟ್ಟೆ ಬುಕ್ ಆಗ್ಬಿಡ್ತು ಅವರಿಗೆ. ಹಾಗಾಗಿ ಕೊಟ್ಟಿದ್ದರು. ನಾವಿಲ್ಲಿ ಹೇಮಾವತಿ ಕುವೆಂಪು ಪುಸ್ತಕ ಭಂಡಾರ ಅಂತ ಲೈಬ್ರರಿ ಮಾಡಿದ್ದೀವಿ. ಅದಕ್ಕೆ ಅದನ್ನು ಬರೆದಿದ್ದಾರೆ. ಹೇಮಾವತಿ ಕುವೆಂಪು ಭಂಡಾರಕ್ಕೆ ಚೆನ್ನಾಗಿ ಜೋಡಿಸಿದೀಯಾ ಅಂತ ಬರೆದಿದೆಯಾ ಪುಸ್ತಕ. ಇದಕ್ಕಾಗಲೇ ಬೀರುಗಳನ್ನೆಲ್ಲ, ರತ್ನಾಕರ ಅಂದರೆ ನಮ್ಮ ಚಿಕ್ಕಪ್ಪ, ಅವರೆಲ್ಲ ಬೀರುಗಳನ್ನೆಲ್ಲ ಕೊಟ್ಟರು, ಕಬೋರ್ಡೆಲ್ಲ ಕೊಟ್ಟು ಅದರಲ್ಲೆಲ್ಲ ಜೋಡಿಸಿಟ್ಟಿದ್ದು. ಹಾಗೆ ನನ್ನ ಮಗನಿಗೆ ಹೆಸರಿಡೋದಕ್ಕೆ ಅವರು ಸಜೆಸ್ಟ್ ಮಾಡಿ ಕಾಗದ ಬರೆದ್ರು. ಅದನ್ನ ನಿನ್ನ ಅಮ್ಮಗೂ ಮತ್ತು ನಿನ್ನ ಸಹೋದರನಿಗೂ ನನ್ನ ಆಶೀರ್ವಾದದ ಪೂರ್ವದ ಶುಭಾಶಯಗಳು ತಿಳಿಸು. ನಿನ್ನ ಗಂಡು ಮಗುವಿಗೆ ಹೆಸರನ್ನು ಸೂಚಿಸಲು ಬರೆದಿದ್ದೀಯಾ? ಅಷ್ಟೇ. ಆಕಾರದಿಂದ ಪ್ರಾರಂಭವಾಗಬೇಕೆಂದು ಬರೆದಿರುವುದರಿಂದ ನನ್ನ ಕೆಲಸ ಸ್ವಲ್ಪ ಕಷ್ಟಕರವಾಗಿದೆ, ಆದರೂ ಕೆಲವು ಹೆಸರುಗಳನ್ನು ಸೂಚಿಸಿ ಬರೆಯುತ್ತೇನೆ. ಅದರಲ್ಲಿ ಯಾವುದು ನಿಮಗೂ ಅಮ್ಮನಿಗೂ ಒಪ್ಪಿಗೆಯಾಗುವುದೋ ಅದನ್ನು ಆರಿಸಿ. ಮಯೂಕ, ತಾರಣಿ ಮತ್ತು ಚಿದಾನಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಿಮ್ಮ ಕುವೆಂಪು. ಅವರು ಏಜ್ ಆದಮೇಲೆ ಬರೀತಿರ್ಲಿಲ್ಲ. ಅವರಿಗೊಬ್ಬರು ದಾಸೇಗೌಡರು ಅಂತ ಅವ್ರನ್ನ ಗೌರ್ಮೆಂಟಿಂದ ಕೊಟ್ಟಿದ್ರು. ಅವರು ಏನೇ ಹೇಳಿದ್ರು ಬರೆಯೋರು. ಅವ್ರ ಪರವ ಕುವೆಂಪು ಎಲ್ಲ ಅವ್ರ ಹತ್ರನೇ ಎಲ್ಲ ಹೇಳಿ ಬರೆಸ್ತಾ ಇದ್ರು. ಟೈಪಿಂಗು ಇವನ್ನೆಲ್ಲ ಮಾಡೋರು ಅವರು ಬರೆದು ಕಳಿಸಿರೋದು. ಹೌದು. ಓಕೆ, ಎಮ್ಮಿಂದಲೇ ಪ್ರಾರಂಭ ಆಗ್ಬೇಕಂತ ಹೇಳಿ 4 ಹೆಸರುಗಳಲ್ಲಿ ನೀವು ಮಯೂಕ ಅನ್ನೋದೇ ಚೂಸ್ ಮಾಡಿದ್ರಿ. ನಿಮ್ಮ ಮಗನಿಗೆ ಹೆಸರಿಟ್ಟಿದ್ದು ಇಂದಿನ ಕತೆ ಇದು. ಕುವೆಂಪು ಅವ್ರನ್ನೇ ನೀವು ಕೇಳಿದ್ರಿ ನೋಡಿ. ಇದು ಅಷ್ಟೇ, ಕುವೆಂಪು ಫ್ಯಾಮಿಲಿ ಅಲ್ಲಿ ಮನೆಗೆ ಹೋದಾಗ ಅವನು ತೋರಿಸಿದಾಗ ಇದು ಮಾಡಿದ್ರು. ಇದು ಕುವೆಂಪು ನಮಗೆ ಇಲ್ಲೇನಾಯಿತು, ಕುವೆಂಪು ಪ್ರತಿಷ್ಠಾನ ಆಗೋಕ್ಕಿಂತ ಮುಂಚೆ ಇಲ್ಲಿ ಆವಾಗಲೇ ಕುವೆಂಪು ಬರ್ಡೇನ ನಾವಿಲ್ಲೇ ಸೆಲೆಬ್ರೇಟ್ ದೇವಂಗಿನಲ್ಲೇ ಮಾಡ್ತಾಯಿದ್ದು. ಆವಾಗ ಕುಪ್ಪಳಿನಲ್ಲಿ ಏನೂ ಇರಲಿಲ್ಲ. ಆವಾಗ ಕವಿಶೈಲ ಇನ್ನೂ ಅವಾಗೇನೂ ಆಗಿರಲಿಲ್ಲ. ಮನೆ ಹತ್ರ ಸುಮ್ಮನೆ ಹಿಂದ್ಗಡೆ ಒಂದು ಬಂಡೆ ಇತ್ತು ಅಷ್ಟೇ, ಬಿಟ್ಟರೆ ಬೇರೆ ಅಲ್ಲೇನೂ ಡೆವಲಪ್ ಆಗಿರಲಿಲ್ಲ. ಮನೆಯಲ್ಲೇ ಅವ್ರು ವಾಸ ಇದ್ದರು, ಅವ್ರ ಕಸಿನ್ಸ್ ವಾಸ ಇದ್ದರು. ಅಲ್ಲೂ 2-3 ಪೋರ್ಷನ್ ಇತ್ತು, ಎಲ್ಲ ಡಿವೈಡ್ ಮಾಡ್ಕೊಂಡು ಬೇರೆ ಬೇರೆ ಮನೆಗಳಿತ್ತು. ಅಲ್ಲಿ 2-3 ಮನೆಗಳಿತ್ತು. ಕುವೆಂಪು ಹೇಗೋ ಮೈಸೂರಲ್ಲೇ ಇದ್ದರು. ಸೊ ಹಾಗಾಗಿ ಒಂದು ಸರಿ ಏನಾಗ್ಬಿಡ್ತು, ಇಲ್ಲಿ ಒಬ್ಬರು VL ಶಂಕರ್ ಅಂತ ತಹಸೀಲ್ದಾರ್ ಇದ್ದರು. ಅವರು ಅಲ್ಲಿ ಇಲ್ಲೆಲ್ಲ ಓಡಾಡ್ಕೊಂಡ್ಬಂದು ಅಲ್ಲಿ ಕವಿಶೈಲಿ ಕಡೆ ಕುಪ್ಪಳೆ ಕಡೆ ಹೋದರೆ ಅಲ್ಲಿ ಗಾಡಿನಲ್ಲಿ ಎತ್ತಿನ ಗಾಡಿನಲ್ಲಿ ಕಟ್ಟಿಗೆ ತರಕ್ಕೆ ಹೋಗೋರು, ಕಲ್ಲು ಬಂಡೆ ಹೊಡೆಯೋರು. ಅವನ್ನೆಲ್ಲ ನೋಡಿ ಅವ್ರ ಪಾಪ ಹೇಳೋರು, ಮನೋದೇವ್ ನೀವೆಲ್ಲ ಹತ್ರದವ್ರು ಇದ್ದೀರಿ ಕಣ್ರಿ, ನೀವೇನಾರು ಮಾಡೋದನ್ನು ಏನಾರು ಒಂದು ಮಾಡಿ, ನಾವೇನು ಮಾಡೋದು ಮಾಡಲ್ಲ, ಕುಪ್ಪಳಿನಲ್ಲೇ ಅವ್ರ ಮನೆಯವ್ರು ಇದ್ದಾರೆ,
ನಾವು ಹೇಗೆ ಅಲ್ಲಿ ನಾವೇನು ಯಜಮಾನಿಕೆ ನಮ್ಮದಲ್ಲಿ ಅಂತ ಎಲ್ಲ ತಮಾಷೆ ಮಾಡ್ತಾಯಿದ್ದೆ ಅವರಿಗೆ. ಸೊ ಅವ್ರೇನು ಮಾಡಿದ್ರು ಅಂದರೆ, ನೀವೇನಾದ್ರು ಮಾಡಲೇಬೇಕು, ಹೋಗಿ ಕುವೆಂಪು ಅವ್ರನ್ನ ಕೇಳಿ ನೀವು. ಕವಿಶಾಲದಲ್ಲಿ ನಮ್ಮ ತೀರ್ಥಹಳ್ಳಿಲಿ ಆನಂದಗಿರಿ ಅಂತಿದೆ, ಅಲ್ಲಿ ಮೇಲ್ಗಡೆ ಒಂದು ಮಂಟಪ ಇದೆ. ಆ ಟೈಪಲ್ಲಾದರೂ ಒಂದು ಮಂಟಪದ ಥರ ಮಾಡೋಣ. ಅಲ್ಲಿ ಮಳೆಗಾಲದಲ್ಲಿ ಬಿಸಿಲುಗಾಲದಲ್ಲಿ ಯಾರು ಹೋದರೆ ಅಲ್ಲಿ ನೆರಳಿಗಾಗುತ್ತೆ, ಒಂದು ಮಾಡಬೇಕಲ್ಲ ಅಂತ ಅವರು ಭಾಳ ಇನ್ಸಿಸ್ಟ್ ಮಾಡಿದ್ರು. ಆಮೇಲೆ ನಾನು ನೋಡಿ ಈ ಫೋಟೋ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿರೋದು ಕುವೆಂಪು ಹತ್ರ. ಹೋಗಿ ಕೇಳಿದೆ, ಮಾವ ಏನು ಮಾಡೋದು, ಈ ಥರ ಕೇಳ್ತಾ ಇದ್ದಾರೆ, ಏನು ಮಾಡೋದು? ಅದಕ್ಕೆ ಅದು ಸೂರ್ಯಾಸ್ತಮ ಭಾಳ ಚೆನ್ನಾಗಿದೆ, ನನ್ನ ಧ್ಯಾನಪೀಠ ಇದೆ ನೋಡು, ಅದ್ರ ಎದುರುಗಡೆ ಅಡ್ಡ ಕಟ್ಟದೇ ಇದ್ದಂಗೆ ನೀವೆಲ್ಲಾದರೂ ಒಂದು ಸೈಡಿಗೆ ಕಟ್ಟಿ ಆ ಧ್ಯಾನಪೀಠದ ಹತ್ರ ಅದಕ್ಕೆ ನಮ್ಮ ವ್ಯೂಗೆ ಏನೂ ತೊಂದರೆ ಆಗದಿದ್ದಾಗೆ ನೀನು ಎಲ್ಲರೂ ಸೈಡಿಗೆ ಮಾಡ್ಬೋದು. ಆ ಥರದ್ದಲ್ಲೇ ಮಾಡಿ. ಹೌದು, ಬಿಸಿಲು ಮಳೆಗೆ ಒಳ್ಳೆಯದೇ, ಆದರೆ ಈ ಧ್ಯಾನಪೀಠದ ಮೇಲ್ಗಡೆ ಆ ಮುಂದ್ಗಡೆ ನೀವೇನೋ ಕವಿಶಾಲದಲ್ಲಿ ನೋಡ್ಬೋದು ಕೊನೆಗೆ ಆ ಮೇಲ್ಗಡೆ ಅವ್ರ ಹೆಸರೆಲ್ಲ ಬರ್ದಿರಲ್ಲ, ಆದ್ದರಿಂದ ವ್ಯೂ ಚೆನ್ನಾಗಿ ಕಾಣ್ತಾ ಇತ್ತು ಅವಾಗ. ಅಲ್ಲಿಗೆ ತೊಂದರೆ ಆಗದಿದ್ದಂಗೆ ಸೈಡಲ್ಲಿ ಎಲ್ಲರೂ ಮಾಡಿ ಅಂದರು. ಸರಿ ಆಗಲಿ ಅಂತೇಳಿ ಬಂದು ನಾವಿಲ್ಲೆಲ್ಲ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಕಂಬಗಳೆಲ್ಲ ರೆಡಿ ಮಾಡಿಸ್ದು. ಆಮೇಲೆ ಡಿ ಬಿ ಚಂದ್ರೇಗೌಡರು ಅವಾಗ MLA. ಡಿ ಬಿ ಚಂದ್ರೇಗೌಡರಿಗೆ ಹೇಳ್ದು, ಈ ಥರ ಮಾಡಿದ್ದೀವಿ, ಕುವೆಂಪು ಅವರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ, ಅಲ್ಲಿಗೊಂದು ನೀವು ಬರಬೇಕಲ್ಲ, ಅದನ್ನು ಇನಾಗ್ರೇಷನ್ಗೆ ಮಾಡೋಣ, ಯಾವ ಥರ ಡೇಟ್ ಕೊಡಿ ಅಂತೆಲ್ಲ ಕೇಳ್ದು. ಅಂದರೆ ಕುವೆಂಪು ಅವ್ರು ಇದ್ದಾಗಲೇ ಕುವೆಂಪು ಅವ್ರು ಒಪ್ಪಿದ್ರಾ? ಇಲ್ಲ, ಅವಾಗ ಪ್ರತಿಷ್ಠಾನ ಅಲ್ಲ, ಅದು ಸುಮ್ಮನೆ ನಾವು ಮಂಟಪ ಮಾಡೋಕ್ಕೆ. ಕುವೆಂಪು ಪ್ರತಿಷ್ಠಾನ ಆಗಿರಲಿಲ್ಲ, ಬರೀ ಮಂಟಪ. ಮಂಟಪ ಮಾಡೋದಕ್ಕೋಸ್ಕರ ಡಿ ಬಿ ಚಂದ್ರ, ಅದು ಸುಮಾರು 80s 80ನೇ ಇಸ್ವಿಲೇ ಅದನ್ನು ನಾವು 80 ಬಹುಶಃ 84-85 ಇರ್ಬೋದೇನೋ ಅವಾಗ. ಆವಾಗ ಕೇಳಿದಾಗ ಕುವೆಂಪು ಅವರು ಒಪ್ಪಿದ್ರು. ಕೊನೆಗೆ ನಾವು ಇಲ್ಲಿ ಡಿ ಬಿ ಚಂದ್ರೇಗೌಡರಿಗೆ ಹೇಳ್ದು, ಈ ಥರ ಇವ್ರು ಮಾಡಿ ಕೇಳಿದ್ದೀವಿ ಬನ್ನಿ ಅಂತ. ಅವ್ರು ಅದು ಕೇಳ್ಕೊಂಡು, ಆಗ್ಲಪ್ಪ ಇವನು ಗರ್ಭಣ ನಮ್ಮ ನಜೀರ್ ಸಾಬ್ ಇದ್ದಾನೆ, ಗ್ರಾಮೀಣ ಮಂತ್ರಿ ಅವಾಗ. ಅವಾಗ ಜನತಾ ಗೌರ್ಮೆಂಟು. ನಜೀರ್ ಸಾಬ್ರನ್ನ ಕರೆಯೋಣ, ಅವ್ನು ಭಾಳ ಕುವೆಂಪು ಬಗ್ಗೆ ಭಾಳ ಅಭಿಮಾನ, ನಜೀರ್ ಸಾಬ್ರನ್ನ ಕರೆಯೋಣ. ರಘುಪತಿ ಅಂತ ಯೂತ್ ಮಿನಿಸ್ಟ್ರ್ ಇದ್ದರು, ರಘುಪತಿನ ಇವ್ರನ್ನ ಕರಿತೀನಿ ಬರೋಣ ಅಂತ ಡೇಟ್ ಕೊಟ್ಟರು. ಸೊ ನಾವೇನು ಮಾಡಿದ್ದು, ರಘುಪತಿ ಇವರು ಎಲ್ಲ ಬಂದರು. ಕವಿಶಾಲಕ್ಕೂ ಹೋದು. ಕವಿಶಾಲದಲ್ಲಿ ಫೌಂಡೇಶನ್ ಹಾಕೋದು, ನಮ್ಮ ಕಂಬ ಎಲ್ಲ ತೊಗೊಂಡೋಗಲ್ಲಿಟ್ಟಿದ್ದು, ಫೌಂಡೇಶನ್ ಒಂದು ಸೈಡಿಗೆ ಎಲ್ಲ ಮಾಡಿ ರೆಡಿ ಮಾಡಿದ್ದು. ಆಗ ನಜೀರ್ ಸಾಬ್ರು ಭಾಷಣ ಮಾಡ್ತಾ ಹೇಳಿದ್ರು, ಇದು ಯುವಕ ಸಂಘ ಮತ್ತು ಗ್ರಾಮ ಪಂಚಾಯತಿಯಿಂದ ಮಾಡೋಂಥದ್ದಲ್ಲ, ಇದು ನಾವು ಸರ್ಕಾರದ ವತಿಯಿಂದ ದೊಡ್ಡಕ್ಕೆ ಮಾಡೋಣ. ಈ ಕವಿಶೈಲ ಕುವೆಂಪು ಅಂಥ ದೊಡ್ಡ ಕವಿಗೆ ಈ ಸಣ್ಣ ಮಟ್ಟದ ಬೇಡ, ಈ ನೀವು ಫೌಂಡೇಶನ್ ಹಾಕಿದ್ದು ಒಳ್ಳೆಯದಾಯಿತು. ಈ ಫೌಂಡೇಶನ್ನು ಇದೊಂದು ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳೋಣ, ನೀವು ಮಂಟಪ ಕಟ್ಟಬೇಡಿ, ಈಗ ಮುಂದೆ ನೋಡೋಣ ಏನಾದರೂ ಯಾವ ಥರ ಮಾಡೋದು ಏನು ಅಂತ ನಾವೆಲ್ಲ ಡಿಸ್ಕಸ್ ಮಾಡಿ ಮುಂದೆ ಮಾಡೋಣ ಅಂಥೇಳಿ ಅಲ್ಲಿಗೆ ನಾವೇನು ಮಾಡಲಿಲ್ಲ. ಫೌಂಡೇಶನ್ ಹಾಕಿದು, ಕಂಬಗಳೆಲ್ಲ ಹಾಗೆ ಉಳಿತು. ನಜೀರ್ ಸಾಬ್ರ ಆಶ್ವಾಸನೆ ಮೇಲೆ, ಚಂದ್ರೇಗೌಡರ ಇದ್ರ ಮೇಲೆ ನಾವೆಲ್ಲ ಹಾಗೆ ಬಿಟ್ಟು, ಆಮೇಲೆ ಅದು ಹಾಗೆ ಇತ್ತು. ಮುಂದೆ ಚಂದ್ರೇಗೌಡರು ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು ಅಲ್ಲಿ ಏನಾರು ಮಾಡಬೇಕು ಅಂತ ಅವರಿಗೂ ನಾವು ಯಾವಾಗಲೂ ಕೇಳ್ತಾಯಿದ್ದು. ಹಾಗಾಗಿ ಅವರು ಭಾಳ ಇಂಟ್ರೆಸ್ಟ್ ಇಟ್ಟು, ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಇದ್ದಾಗ ಚಂದ್ರೇಗೌಡರು ಎಲ್ಲ ಭಾಳ ಪ್ರೆಷರ್ ತಂದಿದ್ದರಿಂದ ಬಂಗಾರಪ್ಪನವರು ಕುವೆಂಪು ಪ್ರತಿಷ್ಠಾನ ಮಾಡೋಕ್ಕೆ ಮುಂದೆ ಆದರು. ಆಮೇಲೆ ಒಂದು ಕಮಿಟಿನೂ ಮಾಡಿದ್ರು. ಆವಾಗ ಜವರೇಗೌಡರು ದೇಜಗೌ ಅವರು ಕುವೆಂಪುಗೆ ಭಾಳ ನೇರ ಶಿಷ್ಯ ಅಂಥೇಳಿ ಇವ್ರನ್ನ ದೇಜಗೌರನ್ನ ಅಧ್ಯಕ್ಷತೆ ಮಾಡಿ ಒಂದು ಕುವೆಂಪು ಪ್ರತಿಷ್ಠಾನ ಅಂತ ಒಂದು ಟ್ರಸ್ಟ್ ಮಾಡಿದ್ರು. ಕಾಗೋಡು ತಿಮ್ಮಪ್ಪನವರು, ಡಿ ಬಿ ಚಂದ್ರೇಗೌಡರು, ಬಂಗಾರಪ್ಪನವರು, ಮತ್ತು ಹಂಪ ನಾಗರಾಜಯ್ಯನವರು, ಕಮಲಾ ಹಂಪನವರು, ಆ ಥರ ಒಂದು ಸೆಲೆಕ್ಟೆಡ್ ಒಂದು 5-6 ಜನದ್ದು ಒಂದು ಟೀಮ್ ಮಾಡಿ ಅದನ್ನು ಕುವೆಂಪು ಪ್ರತಿಷ್ಠಾನ ಅಂತ ಹೆಚ್ಚು ಕಮ್ಮಿ 2000 ಮಾಡಿದ್ರು. 2090 ಅದು ಕುವೆಂಪು ಅವ್ರು ಇದ್ದಾಗಲೇ ಅನಿಸುತ್ತೆ, 94 ಅವ್ರು ತೀರೋಗಿದ್ದು. ಎಕ್ಸಾಕ್ಟಾಗಿ ನಾನು ಹೇಳ್ತೀನಿ ಆಮೇಲೆ. ಪ್ರತಿಷ್ಠಾನ ಬಂಗಾರಪ್ಪನವ್ರ ಕಾಲದಲ್ಲಿ ಆಯಿತು. ಆಮೇಲೆ ಪ್ರತಿಷ್ಠಾನ ಆಯಿತು. ಕೊನೆಗೆ ಅವ್ರು ಕುವೆಂಪು ಅವ್ರು ತೀರೋಗ್ಬಿಟ್ರು 94. ಆಮೇಲೆ ತೇಜಸ್ವಿ ಅವ್ರು ಇದ್ಕೊಂಡು ಅದಕ್ಕೊಂದು ಮೆಮೋರಿಯಲ್, ಕುವೆಂಪು ತೀರೋಗಿದ್ದಕ್ಕೆ ಮೆಮೋರಿಯಲ್ ಆಗಿ ಏನು ಮಾಡೋದು ಅಂತ ಡಿಸ್ಕಸ್ ಮಾಡಿ ಆಮೇಲೆ ದೊಡ್ಡಕ್ಕೆ ಈಗ ಮಾಡಿದಾರಲ್ಲ, ಅದು ಇಂಗ್ಲೆಂಡಲ್ಲಿ ಸ್ಟೋನ್ ಹೆಂಜ್ ಅಂತ ಒಂದು ಗುಡ್ಡದ ಮೇಲೆ ಈ ಕವಿಶಾಲದಲ್ಲಿ ಮಾಡಿದ್ವಿ. ಆ ಥರದ್ದು ಭಾಳ ಅನಾದಿ ಕಾಲದ್ದು ಒಂದಿದೆ. ಆ ಮೇಲ್ಗಡೆ ಕಲ್ಲೆಲ್ಲ ಇಟ್ಟಿದ್ದು ಇವತ್ತಿಗೂ ಅದು ಹೇಗಿಟ್ರು ಅನ್ನೋದು ಒಂದು ಮಿಸ್ಟ್ರಿ. ಈ ಇಂಗ್ಲೆಂಡಲ್ಲಿದೆ ಅದು. ಆ ಟೈಪು ಇವರು ಹಾಸನದ ಶಿವಪ್ರಸಾದ್ ಅಂತ ಆರ್ಕಿಟೆಕ್ಟ್ ಇದ್ದಾರೆ. ಅವರು ಈ ನೇಚರ್ಗೆ ಇದು ಕೇಮಫ್ಲಾಜ್ ಆಗಿ ಒಂದೇ ಥರ ಚೆನ್ನಾಗಿ ಕಾಣುತ್ತೆ, ಇಟ್ ವಿಲ್ ಮರ್ಜ್ ವಿತ್ ದ ನೇಚರ್ ಅಂತ ಈ ಥರ ಕಲ್ಲಲ್ಲೇ ಮಾಡೋದಕ್ಕೆ ಮಾಡಿ ಕುವೆಂಪುದೊಂದು ಮೆಮೋರಿಯಲ್ಲು. ಆವಾಗ ಕುವೆಂಪು ಪ್ರತಿಷ್ಠಾನನೂ ಆಯಿತು, ಆ ಥರ ಒಂದೊಳ್ಳೆ ಮೆಮೋರಿಯಲ್ ಆಯಿತು. ಈಗ ಭಾಳ ಜನ ಬರ್ತಾರೆ, ನೋಡ್ತಾರೆ, ಕುವೆಂಪುರ ಸಾಹಿತ್ಯನ ಓದ್ತಾರೆ. ಈಗ ಮುಂಚೆ ಅವರು ಇದ್ದಾಗಿಂತ ಈಗ ಜಾಸ್ತಿ ಜನ
ಕುವೆಂಪು ತೇಜಸ್ವಿ ಇದು ಭಾಳ ಜನ ಓದ್ತಾರೆ. ಆಮೇಲೆ ತುಂಬ ಜನ ಮಂತ್ರಮಾಂಗಲ್ಯ ಆಗ್ತಾರೆ, ಮಂತ್ರಮಾಂಗಲ್ಯ ಮದುವೆ ಆಗ್ತಾರೆ. ಅವರು ಕುವೆಂಪು ಅವ್ರದ್ದು ಒಂದು ಆಶೆ ಇದ್ದಂತೆ ಈ ಥರ ಇವತ್ತಿನ ದಿನ ವಿದ್ಯಾವಂತರು ತುಂಬ ಜನ ಇದಕ್ಕೆ ಅವರ ನಾವೆಲ್ಸ್ ಆಗಲಿ ಇದಾಗಲಿ ಅದರಿಂದ ಪ್ರಭಾವಿತರಾಗಿದ್ದಾರೆ. ಟ್ರಸ್ಟ್ ಆಗೋಕ್ಕಿಂತ ಮುಂಚೆ ಕುವೆಂಪು ಬಗ್ಗೆ ಭಾಷಣ ಮಾಡ್ತಿರೋದು. ಓಕೆ. ವಿಠಲ್ ಮೂರ್ತಿ ಕನ್ನಡ ಆ್ಯಂಡ್ ಕಲ್ಚರ್ ಡೈರೆಕ್ಟ್ ಆಗಿದ್ದರು. ಇವರು AC ಆಗಿದ್ದರು ಮನ್ನಪ್ಪ ಅಂತ. ಆ ಕಾಲದಲ್ಲೇ ನಾವು ಕುವೆಂಪು ಬಗ್ಗೆ ಟ್ರಸ್ಟ್ ಹಾಕಿಂತ ಮುಂಚೆನೇ ಮಾಡ್ತಾಯಿದ್ದು. ಕವಿಶೈಲಾಗಿ ಹೋಗ್ತೀವಲ್ಲ, ಅಲ್ಲೇ ಆ ವಿಷಯಗಳನ್ನ ಮಾತಾಡೋಣ. ಇವಾಗ ನಿಮ್ಮ ಇಂಗ್ಲಾದಿಗೆ ಹೋಗೋದಾ? ಇಂಗ್ಲಾದಿಗೆ ಹೋಗೋಣ. ದೇವಂಗಿ ಮನೆನೇ. ಇಂಗ್ಲಾದಿ ದೇವಂಗಿಯವ್ರದ್ದೇ. ದೇವಂಗಿ ಮನೆಯಿಂದ ಡಿವೈಡ್ ಆದಮೇಲೆ ಒಂದು ಇಂಗ್ಲಾದಿ ಉಂಟೂರು ಅಂತ 2 ಮನೆ ಕಟ್ತಾರೆ. ಇಂಗ್ಲಾದಿಗೆ ಹೋಗೋಣ ಬನ್ನಿ. ಅದು ದೇವಂಗಿ ಮನೆನೇ. ಮಲೆನಾಡಿನ ದೇವಂಗಿ ಅರಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇದೆಲ್ಲ ನಿಮ್ದೇ ಪ್ಲಾನು? ಗಾರ್ಡನಿಂಗ್ ಎಲ್ಲ? ಗಾರ್ಡನ್ದೆಲ್ಲ ನಂದೇ ಪ್ಲಾನ್. ಅಲ್ಲೆಲ್ಲ ನೋಡ್ತೀವಲ್ಲ, ಎತ್ತಿನ ಗಾಡಿ ಇಟ್ಟಿದ್ದೀರಾ? ಅದು ನಮ್ದು ಹಳೇದು ಹಿಂದೆ ಎಲ್ಲ ಗಾಡಿ ಅಲ್ಲ, ನಮ್ದು ಗಾಡಿನ ನಾವು ತೆಗೆದುಬಿಟ್ವಿ. ನಮ್ಮ ಗಾಡಿ ಎಲ್ಲ ನಾವು ತೆಗೆದುಬಿಟ್ವಿ. ಆಮೇಲೆ ನಾವು ಹೊಸದಾಗಿ ಒಂದು ಗಾಡಿ ಕೊಂಡ್ಕೊಂಡು ಆ ಗಾಡಿಗೆ ಸುಮ್ಮನೆ ಒಂದು ಇರಲಿ ಅಂತ. ಓ, ಕೊಂಡ್ಕೊಂಡಿರೋದಾ? ಹಳೇದು ನಾವು ಕೊಟ್ಬಿಟ್ವಿ. ಹಾಂ. ಇದೇನು ಫೀಲು? ಅದು ಆ್ಯಕ್ಚುಲಿ ಎಲ್ಲ ಒಂದು ಕಡೆ ಸ್ಟ್ಯಾಚ್ಯೂ ಇತ್ತು, ತಗೊಬಂದಿದ್ದು. ಅದೀಗ ಮಳೆ ಬಿದ್ದು ಕಲರ್ ಚೇಂಜ್ ಆಗೋಗ್ಬಿಟ್ಟಿದೆ ಈಗ. ಓಕೆ. ಲೈಟಿಂಗ್ಸ್ ಏನೋ ಕೊಟ್ಟಿದ್ದೀರಲ್ಲ ಕೈಯಲ್ಲಿ? ಓ, ಕೊಕ್ರೆ, ತಾವ್ರೆ, ಹಸು ಎಲ್ಲ ಇಟ್ಬಿಟ್ಟಿದ್ದೀರಲ್ಲ ಮೇಡಮ್? ಅದು ತಾವರೆ ಸುಮಾರು 5-6 ಕಲರ್ಸ್ ಇದ್ದಾವೆ ತಾವರೆಗಳು. ಓ, ಅಲ್ಲಿ ಬಂದಿದ್ದಿಲ್ಲ ಬ್ಲೂ ಕಲರ್. ಹೌದು. ಓಕೆ. ಸ್ವಿಮ್ಮಿಂಗ್ ಪೂಲ್ ಇದೆಯಾ? ಹೌದು, ಸ್ವಿಮ್ಮಿಂಗ್ ಪೂಲ್ ಇದೆ. ಹಾಂ. ಭಾಳ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡಿಲ್ಲ ಅಂತ ಸದ್ಯಕ್ಕೆ. ಅಂದರೆ ಬಂದವ್ರಿಗೆ ಇಲ್ಲಿ ಎಂಜಾಯ್ ಮಾಡ್ಬೋದು ಮಾಡೋಕ್ಕೋಸ್ಕರ. ಜೇನು ಪೆಟ್ಟಿಗೆ ಇಟ್ಟಿದ್ದೀರಾ? ಹೌದು. ಜೇನು ಕೂರಿಸಿದ್ರಾ? ಜೇನು ಕೂರಿಸಿದ್ದೀವಿ. ಹಾಂ. ಇನ್ನು ಜೇನು ತೆಗೆದಿಲ್ಲ. ಓಕೆ. ತೆಗಿಬೇಕು. ಇನ್ನೊಂದು ತಿಂಗಳು ಬಿಟ್ಟರೆ ಜೇನು ಬರುತ್ತೆ. ಓ, ಕಿಡ್ಸಿಗೆ ಸಪ್ರೇಟು, ದೊಡ್ಡವ್ರಿಗೆ ಸಪ್ರೇಟು, ಇದ್ರೆಲ್ಲ ಚಿಕ್ಕದ್ರೆಲ್ಲ ಇದು ಮಾಡಿದ್ರಾ? ಇಲ್ಲಿ ಹೋಮ್ ಸ್ಟೇಗೆ ಉಳ್ಕೊಳಕ್ ಬಂದವ್ರಿಗೆಲ್ಲ ಅವರಿಗೋಸ್ಕರ ಅಂತ ಮಾಡಿದ್ದೀವಿ. ಬುದ್ಧನ ಸ್ಟ್ಯಾಚು ಎಲ್ಲ ಇಟ್ಟಿದ್ದೀರಾ? ಹೌದು. ಕೆಲವೊಂದು ಇಲ್ಲಿ ಫ್ಲವರ್ ಎಲ್ಲ ಬೆಳೆದಿದ್ದೀರಾ? ಆಂಥೋರಿಯಮು. ನಂದು ಅವಾಗ ಆಂಥೋರಿಯಮ್ನ ನಾನು ಹೊರಗಡೆ ಫ್ಲವರ್ಸ್ ಕೊಡಿಸ್ತಾ ಇದ್ದೆ. ಅವಾಗ ಆಮೇಲೆ ಮತ್ತೆ ಹೋಮ್ ಸ್ಟೇ ಎಲ್ಲ ನಡೆಸಿದ್ಮೇಲೆ ನಮಗೆ ಅದು ಇದು ಎಲ್ಲ ಮಾಡಬೇಕಾದ್ರೆ ನಮಗೆ ಕೆಲಸದ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗ್ತಿತ್ತು. ಹಾಗಾಗಿ ಹೊರಗಡೆ ಐಫ್ಯಾಬ್ ಕಳಿಸ್ತಾ ಇದ್ದೆ ಬೆಂಗಳೂರಿಗೆ. ಅದು ನಿಲ್ಲಿಸ್ಬಿಟ್ಟು ಈಗ ಗಿಡಗಳನ್ನ ಯಾರಿಗಾರ ಬಂದವರು ಕೊಂಡ್ಕೊಳ್ಳೋದಿದ್ರೆ ಅವರಿಗೆ ಸೇಲ್ ಮಾಡ್ತೀನಿ. ಇಷ್ಟೆಲ್ಲ ಮೈಂಟೈನ್ ಮಾಡಬೇಕು ಅಂದರೆ ಎಷ್ಟಾಗುತ್ತೆ ಮೇಡಮು? ಬರುತ್ತೆ ಖರ್ಚು. ಅದನ್ನು ಬೈಸ್ಕೊತಿರ್ತೀನಿ, ಎಲ್ಲ ನಿನಗೆ ಕೊಡ್ಬೇಕು, ಜನ ಸುಮಾರು ಖರ್ಚು ಅಂತಿರ್ತಾರೆ. ನಾನು ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಅದು ಒಂದು ಪಾರ್ಟ್ ಗಾರ್ಡನ್. ಕೆಳಗಡೆ ಇಲ್ಲೇ ಬನ್ನಿ, ಅಲ್ಲಿ ಬೋನ್ಸಾ ಎಲ್ಲ ಇದೆ. ಹಾಗಾದ್ರೆ ಡಿಫ್ರೆಂಟ್ ವೆರೈಟಿ ಗಿಡಗಳೆಲ್ಲ ಹಾಕಿದ್ದೀರಾ? ಹೌದು, ಹಾಕಿದ್ದೀವಿ. ಈ ಮಳೆಗೆಲ್ಲ ತಡೆಯುತ್ತಾ ಈ ಗಿಡ ಮಳೆಗಾಲದಲ್ಲೆಲ್ಲ? ಇದು ತಡಿಯಂಥದ್ದೇ ಹೊರಗಡೆ ಹಾಕಿರೋದು. ನೀರು ಇಲ್ದಿರೋ ಜಾಗದಲ್ಲಿ, ನೀರು ಬೀಳ್ದಿರೋ ಜಾಗದಲ್ಲಿ ಇಡ್ತೀನಿ. ಈಗ ನೀರು ಬೇರೆ ಸಾಕಾಗಲ್ಲ. ಇಲ್ಲೂ ನೀರಿನ ಪ್ರಾಬ್ಲಮ್ ಇದೆಯಾ ಮೇಡಮ್? ನಮಗೇನು ಹೊಳೆ ಇಲ್ಲಲ್ಲ ನಮಗೆ. ನೋಡಿ ಇದು ಎಷ್ಟು ಚೆನ್ನಾಗಿ ಇದು ಫ್ಲವರ್ಸ್. ಅದೇ ಫ್ಲವರ್ ಅದಕ್ಕೆ. ಅದು ಫ್ಲವರಾ? ಗಿಡಕ್ಕೆ ಅದೇ ಫ್ಲವರು. ಓಕೆ. ಮೇಲ್ಗಡೆ ಒಂದು ಸೀಸನಲ್ಲಿ ಬಂದ್ಬಿಡುತ್ತೆ ಈ ಥರ ಕಲರ್ ಬರುತ್ತೆ. ಇವೆಲ್ಲ ಆಂಥೋರಿಯಮ್ಗಳು. ಓಕೆ. ಎಲ್ಲಿದೆ ಬೋನ್ಸಾಯ್? ಓ, ಇಲ್ಲಿ ಹುಣಸೆ ಮರ. ಹುಣಸೆ ಮರ, ಆಲದ ಮರ. ಇದು ಎಂಥದ್ದು ಒಂದು ಜಾತಿ ಹೆಸರು ಇರ್ತದೆ, ಅದು ಕರೆಕ್ಟಾಗಿ ಹೆಸರು ಮರ್ತಾ ಬರ್ತದೆ. ಒಂದು ಗರಗಸ ಥರ ಇರುತ್ತೆ ಇದು. ಎಲೆ ಲೀವ್ಸ್ ಮುಟ್ಟಿದ್ರೆ ಒಂಥರ ಸ್ವಲ್ಪ ಅಡಿನಲ್ಲಿ ಅಂತ ಸ್ವಲ್ಪ ಏನು ಇದಾಗಿದ್ರೆ ರಫ್ ಆಗಿ ಬರುತ್ತೆ ಕೆಳಗಡೆ. ಓಕೆ. ಇದು ಆಲ. ಇದು ಮಾವು. ಇದು ಮಾವು. ಅದು ಮೇ ಫ್ಲವರು. ಓಕೆ. ಇವೆಲ್ಲ ಆಲ ಬೇರೆ ಇದು ಆರ್ನಮೆಂಟ್ ಇದೆ, ಅದು ಗಿಡಗಳು ಇವೆಲ್ಲ. ಅವನು ಎಲ್ಲ ಬೋನ್ಸಾಯಿ ಮಾಡಿದ್ದೀನಿ. ಓ, ಸಾಕಷ್ಟು ಬೋನ್ಸಾಯಿ ಗಿಡಗಳು ಇಟ್ಟಿದ್ದೀರಲ್ಲ. ಬೋನ್ಸಾಯಿ ತುಂಬಾ ಕಾಸ್ಟ್ಲಿ ಅಲ್ಲ, ಎಲ್ಲಿ ತಂದ್ರಿ? ಎಲ್ಲ ನಾನೇ ಮಾಡಿರೋದು. ನೀವೇ ಮಾಡಿರೋದ ಬೋನ್ಸಾಯಿ ಗಿಡಗಳು? ಹೌದು. ನಾನೊಂದು ಮೇ ಫ್ಲವರ್ ಇತ್ತು, ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಸಣ್ಣ ಗಿಡದಲ್ಲಿ ಮಾಡಿದ್ದು. ಅದು ಸುಮಾರು ಒಂದು 35-40 ವರ್ಷದ ತನಕನೂ ಇತ್ತು. ಅದು 40 ವರ್ಷ ಇತ್ತು. ಅದು ತುಂಬ ಚೆನ್ನಾಗಿತ್ತು. ಒಳ್ಳೆ ಬೇರೆ ಇದೆಲ್ಲ ಬಂದು ಭಾಳ ಜನ ಅದನ್ನು ಅದ್ರ ಮೇಲೆ ಕಣ್ಣು ಹಾಕಿದ್ರು ಆ ಗಿಡದ ಮೇಲೆ. ಸೊ ಅದು 4 ವರ್ಷ ಆಯಿತು ಈಗ ಗಿಡ ಹಾಗಾಗೇ ಸತ್ತೋಗ್ಬಿಡ್ತು. ನಾನು ಇರಲಿಲ್ಲ, ಕಾಲು ಆಪ್ರೇಷನ್ಗೆ ಹೋಗಿದ್ದಾಗ ಆ ಗಿಡ ಅದೇನೋ ಏನಾಯಿತು ಪ್ರಾಬ್ಲಮ್ ಗೊತ್ತಾಗಿಲ್ಲ, ಸತ್ತೇ ಹೋಗ್ಬಿಡ್ತದೆ. ಬೋನ್ಸಾಯಿ ಗಿಡ ಮಾಡೋದೆಲ್ಲ ಇದರಲ್ಲಿ 50 ವರ್ಷ 60 ವರ್ಷ ಇವೆಲ್ಲ ಗಿಡ, ಇವೆಲ್ಲ ಈಗ 50-60 ವರ್ಷದ ಗಿಡ ಮರನೇ ಇದು.
ಓ ಹೌದಾ? ಹೌದೌದು. ಕೆಲವು ಕಲ್ಲು ಸಂದಿನಲ್ಲಿದ್ದರೆ, ಕೆಲವು ಮರದ ಮೇಲೆ ಎಲ್ಲ ಬೆಳೆದಿರ್ತದೆ, ಅದರಿಂದ ಪಿಕ್ ಮಾಡ್ಕೊಳೋತೀವಿ. ಕೆಲವೆಲ್ಲ ಸಣ್ಣ ಗಿಡದಿಂದನೇ ಮಾಡಿದ್ದೀನಿ. ಆ ಥರ ಎಲ್ಲ ಸುಮಾರು ಗಿಡಗಳು. ಬೋನ್ಸಾಯಿ ಮಾಡ್ಬೇಕಾದ್ರೆ ಕ್ರಾಸ್ ಕಟಿಂಗ್ ಎಲ್ಲ ಮಾಡ್ಬೇಕಲ್ಲ, ಯಾವ ರೀತಿ ಬರುತ್ತೆ ಮೇಡಮ್? ಕಟ್ ಮಾಡೋದು ಯಾವ ಗಿಡ ಆದ್ರೂ ನಾವು ಕ್ರಾಸಾಗೆ ಕಟ್ ಮಾಡಬೇಕು. ಅವಾಗ ಮತ್ತೆ ಆಮೇಲೆ ಗಿಡ ಎಲ್ಲ ಸ್ವಲ್ಪ ಬಗ್ಗಿಸ್ಬೇಕು, ವಯರಲ್ಲಿ ಹಾಕಿ ಬಗ್ಗಿಸ್ಬೇಕು. ಕೊನೆಗೆ ವಯರ್ ಅಕಸ್ಮಾತ್ ಇದಾಗಿಲ್ಲ ಅಂದ್ರೆ, ನಮ್ಗೆ ವಯರ್ ಇಲ್ಲಪ್ಪ ಖಾಲಿ ಆಯ್ತು ಅಂದಾಗ ಇನ್ನೇನು ಮಾಡೋದು, ಹಿಂಗೆ ಈ ಥರ ಹಿಂಗೆ ಮಾಡ್ತೀವಿ. ದಾರ ಎಲ್ಲ ಕಟ್ಟಿದ್ದೀರಾ? ಅಂದ್ರೆ ಗಿಡ ಎಲ್ಲ ಹೀಗೆ ಬೆಂಡ್ ಆಗಬೇಕು ಅಂತ. ಓಕೆ. ಹಳೇದಾದ ತಕ್ಷಣ ವಯಸ್ಸಾದ ಹಿಂಗೆ ಬೀಳುತ್ತಲ್ಲ, ಆ ಥರ ಆಗಬೇಕು ಅಂತ ಒಂದಿರೋದು. ಎಲ್ಲ ಈಗ ನೋಡಿ, ಇದೆಲ್ಲ ಆಲ ಆಯಿತು, ಇದು ಬಸರಿ ಅಂತ ಮರ ಅಂತ, ಆ ಥರದ್ದು ಎಲ್ಲ ಕಾಡಲ್ಲಿ ಏನು ಬೆಳೆಯುತ್ತಲ್ಲ ಅಂಥ ಮರಗಳನ್ನೇ ನಾನು ಜಾಸ್ತಿ ಮಾಡಿರೋದು. ಇವೆಲ್ಲ ಇದು ಗೋಳಿ ಮರಗಳು. ಮರ ಆಗಂಥದ್ದು, ಬಟ್ ನಾವು ಮರ ಆಗದೆ ಇದ್ದಂಗೆ ನಾವು ನೋಡ್ಕೋತೀವಿ ಅಷ್ಟೇ. ಮೇಡಮ್ ಟೆಕ್ನಿಕ್ ನೋಡಿ. ಇದು ಬೋನ್ಸಾಯ್ ಅಂದ್ರೆ ಕುಬ್ಜುವಾಗೆ ಬೆಳಿಬೇಕು. ಹೌದು, ನಾವೆಲ್ಲ ಹೊರಗಡೆಯಿಂದ ಕೊಂಡ್ಕೊಳ್ತಾರೆ ಬೇಕು ಅಂದರು, ತುಂಬಾ ಕಾಸ್ಟ್ಲಿ ಒಂದೊಂದು ಗಿಡಕ್ಕೆ. ನಾನು ಬೆಂಗಳೂರಲ್ಲಿ ನೋಡಿದ್ದೆ, ಪುಟ್ ಗಿಡ ಏನೂ ಇಲ್ಲ, 75,000 1 ಲಕ್ಷ ಈ ಥರ ಎಕ್ಸಿಬಿಷನ್ಗೆ ಹೋದಾಗ ನಾನು ನೋಡಿದ್ದೆ ರೇಟ್. ಹಾಗಾದ್ರೆ ನಿಮ್ಮ ಹತ್ರ ಇಲ್ಲಿರೋದೆಲ್ಲ ಕೋಟಿ ಬೆಳೆ ಬಾಳುತ್ತೆ ಬೋನ್ಸಾಯಿ ಗಿಡ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಾನು ಏನು ಮಾಡಕ್ ಆಗದೇ ಇಲ್ಲ ಅಂದಾಗ ಎಲ್ಲ ಬೆಂಗಳೂರಿಗೆ ಲಾಲ್ಬಾಗಿ ತಗೊಂಡೋಗಿ ಮಾರ್ತಾರೆ, ಅಲ್ಲೋಗಿ ಸೇಲ್ ಮಾಡಬೇಕು. ಸುಮ್ಮನೆ ಇಲ್ಲಿ ಬಂದ್ರೆ ಕೇಳೋರ್ ಗತಿ ಇರಲ್ಲ, ಅಲ್ಲಿದ್ರೆ ಮಾತ್ರ ಬೆಲೆ ಅದಕ್ಕೆ ಅಂತ. ಇದು ಸೈಕಿ ಅಂತ. ಆ್ಯಕ್ಚುಲಿ ಮುಂಚೆ 7 ಗಿಡ ಹಾಕಿದ್ದೆ, ಇವಾಗ ಮೂರೇ ಗಿಡ ಉಳಿದಿರೋದು. ಇದು ಸೈಕಿ ಅಂತ. ಇದರಲ್ಲಿ 3, 5, 7 ಆ ಥರ, ಹಾಗೆ 9 ಆ ಥರ ಮಾಡಿ ನೆಡೋದಕ್ಕೆ ಸೈಕಿ ಅಂತ. ಅದನ್ನು ನಾವು ಕಾಡು ಥರ, ಗುಡ್ಡ ಥರ, ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಆ ಟೈಪ್. ಇದು ಅಷ್ಟೇ, ಇವೆಲ್ಲ ಸೈಕಿಗಳು. ಇದೆಲ್ಲ ನೋಡಿ, ಈಗ ಅಂದರೆ ಇದು ಸ್ವಲ್ಪ ಬಂದಿದೆ ಮೇಲಕ್ಕೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಳ್ಳಿ ಇದು ಕೆಳಗಡೆ. ವಾವ್, ಹೌದು. ಬಿಸಿಲು, ಯಾಕಂದ್ರೆ ಡೈರೆಕ್ಟ್ ಬಿಸಿಲು ಬಿದ್ದರೂ ಹೋಗುತ್ತೆ. ನಂದು ಆಲದ ಮರ ತುಂಬ ಚೆನ್ನಾಗಿತ್ತು, ಹಿಂಗೆಲ್ಲ ಇಟ್ಟು ನಾನು ಬೆಂಗಳೂರಿಗೆ ಹೋಗಿ ಬರುತ್ತೆ, ಇಲ್ಲ ಆಯಿತು. ಅದರೊಳಗೆ ಇದ್ದಂಗಿತ್ತು ಇಷ್ಟಪ್ಪ ಬುಡ. ಯಾಕಂದ್ರೆ ಇಷ್ಟೇ ದೊಡ್ಡ ಕಂಟೈನಲ್ಲಿ ಬೆಳೆಸ್ತೀವಿ ನೋಡಿ, ಅದ್ರೊಳಗೆ ನಾವು ಬದುಸ್ಕೊಳ್ಳೋದು ಇಂಪಾರ್ಟೆಂಟ್. ಹೌದು. ಹಾಂ, ಅದು ಹಾಗೆ ಏನೋ ಬಿಸಿಲಲ್ಲಿ ಇದಾಗ್ಬಿಡ್ತು ನನಗೆ. ನೀವೆಲ್ಲ ಸ್ಟಡಿ ಮಾಡಿದ್ರಾ ಬೋನ್ಸಾಯಿ ಬಗ್ಗೆ ಎಲ್ಲ? ನಿಮ್ಗೆ ಹೆಂಗ್ ಗೊತ್ತಾ? ನಾವು ಉದ್ಯಾನ ಕಲಾ ಸಂಘ ಅಂತ ತೀರ್ಥಹಳ್ಳಿಲಿ ನಾವೇ ಒಂದು ಓಪನ್ ಮಾಡಿದ್ವಿ. ಯಾರ ಒಂದು ಗೌರ್ಮೆಂಟ್ ಇದು ಏನೂ ಇಲ್ಲ, ಬರೀ ನಾವೇ ಮೆಂಬರ್ಸ್ಗಳೇ ದುಡ್ಡು ಹಾಕ್ಕೊಂಡು ಎಲ್ಲ ಇದು ಮಾಡಿಕೊಂಡು ಬ್ಯಾಂಕ್ನವ್ರ ಹತ್ರ ಅದೆಲ್ಲ ಏನೋ ಪ್ರೋಗ್ರಾಮ್ ಮಾಡೋತ್ತಿಗೆ ದುಡ್ಡು ಇಸ್ಕೊಂಡು ಎಲ್ಲ ಮಾಡಿ ಒಂದು 28-30 ವರ್ಷ ತನಕ ನಾವು ಅದನ್ನು ನಡೆಸಿದ್ವಿ. ಆವಾಗ ನಮಗೆ ಈಗ ಎಲ್ಲದಕ್ಕೂ ಕ್ಲಾಸಸ್ಸು, ಇಕಬಾಲೆ ಕ್ಲಾಸಿಗೆ ಕರ್ಸ್ಕೊಂಡ್ವಿ. ಆಮೇಲೆ ನಾವೇ ಕ್ಲಾಸ್ ಮಾಡಿದ್ವಿ, ಇಕಬಾಲೆ ಕ್ಲಾಸಸ್ ತುಂಬ ಮಾಡಿದ್ದೀನಿ. ಅದಾದಮೇಲೆ ಬೋನ್ಸಾಯಿ ಶ್ರೀನಿವಾಸ್ ಅಂತ ಅವ್ರು ಬಂದಿದ್ದರು, ಮಾಯಾ ಅನ್ನೋರು ಬಂದಿದ್ದರು. ಸೊ ಹೀಗೆಲ್ಲ ಅವ್ರ ಹತ್ರ ನಾವು ಬೋನ್ಸಾಯಿನ ಕಲ್ತ್ವಿ. ಶ್ರೀನಿವಾಸ್ ಪ್ರತಿ ವರ್ಷ ಬರೋರು ನಮಗೆ ಬಂದು ಎಲ್ಲ ಯಾರ್ಯಾರು ಹೊಸ ಮೆಂಬರ್ಸಿಗೂ ಸಹ ಇದು ಮಾಡೋರು. ಆಮೇಲೆ ನಾವು ಬೋನ್ಸಾಯಿ ಕ್ಲಾಸ್ ಮಾಡಿದ್ವಿ. ಆ ಥರ ಮಾಡ್ಕೊಂಡು ಬಂದ್ವಿ. ಇವಾಗ ಏನು ಮಾಡ್ತಾ ಇಲ್ಲ ಅಷ್ಟೇ. ಓಕೆ, ಇವಾಗ ನೀವು ಕಾಡಿಂದ ತರ್ತೀರಾ ಒಂದು ಆಲದ್ದು ಮರದ್ದು, ಅಲ್ಲಿಂದ ಪ್ರೋಸೆಸ್ ಹೇಗೆ, ಇಲ್ಲಿ ಬೆಳೆಸೋದ್ ರೀತಿ ಹೇಗೆ? ಅದೇ ಈಗ ಬಂಡೆ ಸಂದಿನಲ್ಲಿ ಬೆಳೆದಿದ್ರೆ ಅದನ್ನ ಗಿಡ ಕಿತ್ಕೊಂಡು, ಇದು ಏನು ಗೊತ್ತಾ, ಇದು ನಿಮ್ಗೆ ಹೇಳಿಲ್ಲ ನಾನು, ಅದು ಹೇಳ್ತೀನಿ. ಇದು ಒಂದು ಇದ್ರದ್ದು ಕಲ್ಲು, ಗ್ರಾವೆಲ್ದೊಂದು ಕಲ್ಲು ಸಿಗ್ತವೆ ಬಂಡೆ, ಅದನ್ನು ಕೊರೆದು ಬಿಟ್ಟು ಈ ಥರ ಗಿಡ ನೆಟ್ಟಿದ್ದು. ಆ ಗಿಡ ನೆಟ್ಟು ಅದು ಈಗ ಏನಾಗುತ್ತೆ, ಬೇರೆಲ್ಲ ಇಲ್ಲಿ ಮಣ್ಣಿನ ಅಂಶ ಏನು ಇಲ್ಲ ಉಳಿಯಲ್ಲ. ಇಲ್ಲಿ ಆ ಬೇರೆಲ್ಲ ಕಲ್ಲು ಒಳಗಡೆ ಹೋಗಿ ಅದೀಗ ನಮಗೆ ಹಾಗೆ ಬದುಕೊಂಡು ಉಳ್ಕೊಂಡಿರುತ್ತೆ. ಜಂಬಿಟಿಗೆ ಕಲ್ಲು ನೀವೇ ಬೇಕು ಅಂತ ಕೊರ್ದಿ ಬೆಳೆಸಿರೋದು ಇದೆಲ್ಲ? ಚಾಣ ಹಾಕಿ ಕೊಡು ಅದ್ರಲ್ಲಿ ಗಿಡ ನೆಟ್ಟು ಮಾಡಿರೋದು. ಯಾಕೆ ಮಣ್ಣ ತುಂಬಾ ಈ ವರ್ಷದ ಬಿಸಿಲಿಗೆ ಅಲ್ಲಿ ಇಟ್ಬಿಟ್ಟಿದ್ದೆ, ಡೈರೆಕ್ಟ್ ಆಗಿ ಬಿಸಿಲು ಸಿಕ್ಕಾಪಟ್ಟೆ ಬಿದ್ದು ದೊಡ್ಡದಿದು ಭಾಳ ಚೆನ್ನಾಗಿತ್ತು, ಅದು ಸತ್ತೋಗ್ಬಿಡ್ತು. ಈ ಮೊನ್ನೆ ರೀಸೆಂಟಾಗಿ ಅದನ್ನು ತೆಗೆದೆ ಕೊನೆಗೆ. ಅಲ್ಲ, ಮಣ್ಣಲ್ಲಿ ಬೆಳೆಸೋದಿತ್ತಲ್ಲ, ಇದ್ರಲ್ಲಿ ಯಾಕೆ ಬೆಳೆಸಿದ್ರಿ? ಅದೇ ನಾನು ಎಲ್ಲಿಂದ ಈ ಮುಂಚೆ ನಾವು ಇದೆಲ್ಲ ಇದ್ದಾಗ ನಾವು ಈ ಥರ ಸಿಮೆಂಟಿನ ಪಾಟ್ಗಳೆಲ್ಲ ತರಿಸಿದ್ವಿ. ಆಮೇಲೆ ಸಿರಾಮಿಕ್ ಪಾಟ್ ತರಿಸ್ಕೊಂಡೆ. ಸಿರಾಮಿಕ್ ಪಾಟ್ ತುಂಬ ಕಾಸ್ಟ್ಲಿ ಬೇರೆ. ತಂದ್ಕೊಂಡೆ. ಇಲ್ಲಿ ನಮ್ಮ ಮನೇಲಿ ಒಂದು 7 ನಾಯಿ ಇತ್ತು. ಇಲ್ಲಿ ಇಲಿ ಹಿಡಿಯೋಕ್ಕೆ ದಿನಕ್ಕೊನೆ ಅದ್ರ ಮೇಲೆ ಓಡಿ ಎಲ್ಲ ಬೀಳಿಸಿ ಹೊಡೆದಾಕೋದು. ಸಿರಾಮಿಕ್ ಸಿಕ್ಕಾಪಡೆ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ಮತ್ತೆ ನಾವು ಬೆಂಗಳೂರಿಂದನೇ ತರಬೇಕು. ಸೊ ತುಂಬ ಮಾಡ್ತಾ ಇರೋದ್ರಿಂದ ಕೆಲವು ಇದರಲ್ಲೂ ಮಾಡೋಣ. ಓ, ನಿಮ್ದು ಎಕ್ಸ್ಪೆರಿಮೆಂಟ್. ಯಾಕೆ ಇದ್ರಲ್ಲಿ ಮಾಡಬಾರ್ದು ಅಂತ ಕೊನೆಗೆ ಇದ್ರಲ್ಲಿ ಮಾಡಕ್ಕೆ ಶುರು ಮಾಡಿದೆ. ಇವಾಗ ಇದು ನಿಂಗೆ ಇಟ್ಟಿರ್ ಬರುತ್ತಾ? ಅದಕ್ಕೇನು ಪಾಟ್ ಬೇಡವಾ, ಮಣ್ಣು ಬೇಡವಾ? ತುಂಬ ವರ್ಷ ಆಯ್ತು ಈಗ. ಹೌದಾ? ಅಂದಾಜು ಎಷ್ಟು ವರ್ಷ ಆಯ್ತು? ಈಗ ಸುಮಾರು ಒಂದು 10 ವರ್ಷದಿಂದ ನೆಟ್ಟಿದ್ದೀನಿ. ಓ ಮೈ ಗಾಡ್. ಅಂದ್ರೆ ಇದಕ್ಕೆಲ್ಲ ನೀರು ಕಡಿಮೆ ಬೇಕಾಗುತ್ತೆ ಅನ್ಸುತ್ತಲ್ಲ? ನೀರು ಹಾಕಿದ್ರೆ ಅದು ಎಳ್ಕೊಳ್ಳುತ್ತೆ, ಒಳಗಡೆ ಎಲ್ಲ ಹೋಗಿ ಬೇರಿಗೆ ಅದಕ್ಕೆ ಅದೇ ಇದಾಗುತ್ತೆ. ಓ, ಎಳ್ಕೊಂಡು ಇಟ್ಕೊಳ್ಳುತ್ತೆ. ನೀವು ಅಲ್ಲಿಂದ ಗಿಡ ತರ್ತೀರಾ, ತಂದಾದ ನಂತರ ಹೇಗೆ ಪ್ರೋಸೆಸ್ ಹೇಳ್ತಾ ಇದ್ರಿ ನೀವು? ಅಲ್ಲ, ನಾನು ಈಗ ಸಣ್ಣ ಗಿಡಗಳಾದ್ರೆ ಒಂದು 3ನೇ 1 ಭಾಗ ಕಟ್ ಮಾಡಿಬಿಟ್ಟು ಬೇರ್ನ ಪ್ರತಿ ವರ್ಷ ರೀಪಾಟ್ ಮಾಡ್ತೀನಲ್ಲ, ಅವಾಗ ಬೇರೆಲ್ಲ ಕಟ್ ಮಾಡ್ತೀನಿ. ಸಣ್ಣ ಬೇರ್ ಮಾತ್ರ ಇಡ್ತೀನಿ. ಮೇಯ್ನು ಇದಿದೆಯಲ್ಲ ಮೇಲ್ ಹೋಗೋದು, ಅದನ್ನ ಕಟ್ ಮಾಡಿಬಿಡ್ತೀವಿ. ಓಕೆ.
ಮೇನ್ ಇದನ್ನ ರೂಟ್ ಇಡಲ್ಲ. ಸಣ್ಣ ಸಣ್ಣ ಬೇರುಗಳಲ್ಲೇ ಮತ್ತೆಲ್ಲ ದೊಡ್ಡ ದೊಡ್ಡಕ್ಕೆ ಬ್ರಾಂಚಸ್ ಬಂದು ಈ ಥರ ಆಗುತ್ತೆ. ಸಣ್ಣ ಗಿಡದಲ್ಲೂ ಅದೇ ಥರನೇ ಸಣ್ಣ ಮೂರನೇ ಒಂದು ಭಾಗ ಕಟ್ ಮಾಡಿ ಮೇನ್ ತಾಯಿ ಬೇರಿನ ಕಟ್ ಮಾಡಿ ಈ ಸಣ್ಣ ಸಣ್ಣ ಬೇರುಗಳು ಬಂದಿರುತ್ತಲ್ಲ ಅದನ್ನು ಇಟ್ಟು ನೆಟ್ಟಿರ್ತೀವಿ. ಅದು ಹಾಗೇ ಬೆಳೆದು ಬಟ್ ಸ್ಲೋ ಆಗಿ ನಿಧಾನಕ್ಕಾಗೋದು, ಭಾಳ ತಕ್ಷಣ ಆಗಂಥ ಗಿಡಗಳಲ್ಲ ಇದು. ಆ ಥರ ನಿಧಾನಗಳು. ಇದು ಎಷ್ಟು ವರ್ಷ, ಈಗ 40 ವರ್ಷ 50 ವರ್ಷದ ನನ್ನ ಮದುವೆ ಆಗಿ ಈಗ 45 ವರ್ಷ ಆಯಿತು. ಸೊ ಆ ಇದರಲ್ಲಿ ಒಂದು 2 ವರ್ಷ ಬಿಟ್ಟರೆ ಅದ್ರ ಮೇಲಿಂದ ಎಲ್ಲ ಸ್ಟಾರ್ಟ್ ಮಾಡಿರೋದು ನಾನು. ಪರಿಣಿತ ಗಾರ್ಡನ್ಗೆ ಬಂದರೆ ಕೋಟಿ ಸಂಪಾದನೆ ಮಾಡ್ಬೋದು. ಯಾಕೆ ಗೊತ್ತಾ, ಮೇಡಮ್ ಹೇಳಿದ್ರು ನಂಗೆ ವಯಸ್ಸಾದ ಕಾಲದಲ್ಲಿ ಏನಾಗಲ್ವಾ, ಇದನ್ನೆಲ್ಲ ಮಾರಿದ್ರೆ ಸಾಕು ಕೋಟಿ ಸಿಗುತ್ತೆ ಅಂತ. ಬೋನ್ಸಾಯಿ ಗಿಡ ಅಷ್ಟು ಇದೆ ಇವರಲ್ಲಿ. ಅಂದ್ರೆ ಹಾಗಾದ್ರೆ ಮನೇಲೆ ಮಾಡ್ಕೋಬಹುದು, ಬೆಳಿಬಹುದು, ಮನೆಯಲ್ಲೇ ಮಾಡ್ಬೋದು. ಇದು ನಲ್ಲಿಕಾಯಿ, ಕಿರ್ನಲ್ಲಿಕಾಯಿ ಅಂತಾರೆ. ಓಕೆ, ಇಷ್ಟು ಚಿಕ್ಕದು ಎಲ್ಲ ಬೋನ್ಸಾಯಿನ ಇಲ್ಲಿ ನೋಡ್ತಾ ಇರೋದಲ್ಲೇನೆ. ಇದು ಅಡೇನಿಯಂ ಅಂತ ಇವು. ಓಕೆ, ಫ್ಲವರ್ ಮಾಮೂಲಿ. ಇದು ಮಳೆಗಾಲಕ್ಕಾಗಲ್ಲ, ಇದು ಡೆಸರ್ಟ್ ಅಲ್ಲಿ ಬೆಳೆಯಂತ ಗಿಡಗಳು ಇವು. ಇದು ಮಳೆ ಬಂದ್ಬಿಟ್ರೆ ಹೋಯ್ತು, ಕೊಳಿತು. ಮೇಲಿಂದ ನೀರ್ ಹಾಕಿದ್ರು ಹೋಯ್ತು, ಓಕೆ, ಬಿಡುತ್ತೆ. ಬರೀ ಬುಡಕ್ ಹಾಕ್ಬೇಕು. ಮತ್ತೆ ಹೇಗೆ ಮೇಂಟೈನ್ ಮಾಡ್ತೀರಾ? ಹಾಕ್ಬೇಕು ಹೇಳ್ತೀವಿ, ಆದ್ರೆ ಒಂದೊಂದ್ಸತಿ ಅವ್ರು ಹಾಕ್ತಾರೆ. ಆಮೇಲೆ ಇಲ್ಲಿ ಈ ಸತಿ ಮಳೆಗಾಲದಲ್ಲಿ ನನಗೆ ತುಂಬಾ ಇಷ್ಟಪ್ಪ ಬುಡ ಇತ್ತು, ಸತ್ತೋಗ್ಬಿಡ್ತು. ನನಗೆ ಇಡಕ್ ಜಾಗ ಇಲ್ಲ, ಅಲ್ಲೆಲ್ಲೋ ಇಟ್ಟೆ, ಅದ್ರ ನೀರು ಬಿದ್ದು ಕೊಳ್ತೋಗ್ಬಿಡ್ತು. ದೊಡ್ಡ ಇದು ಎಲ್ಲ ಮಾವು, ತೆಂಗು, ಬೇವು ಎಲ್ಲ ಹಾಕ್ಬಿಟ್ಟಿದ್ದೀರಲ್ಲ ಮೇಡಮ್. ಈ ಥರದ ಗಿಡ ಭಾಳ ಚೆನ್ನಾಗಿತ್ತು, ಕಲ್ಲಲ್ಲಿ ಭಾಳ ದೊಡ್ಡಕ್ಕಿತ್ತು, ಅದೇ ಹಿಡಿದಂಗಿತ್ತು. ಹೋಯ್ತು ಈ ಸತಿ, ಈ ವರ್ಷ ಅದು. ಅಂದಾಜು ನಿಜವಾಗ್ಲೂ ಇದನ್ನೆಲ್ಲ ಮಾರಿದ್ರೆ 1 ಕೋಟಿ ಮೇಲೆ ಸಿಗುತ್ತೆ ಮೇಡಮ್ ನಿಮಗೆ. ಅಯ್ಯೋ, ಅಲ್ಲಿ ನಾನು ಅಲ್ಲಿ ನೋಡ್ಬಿಟ್ಟು ಬೆಂಗಳೂರಲ್ಲ ರೇಟ್ ನೋಡ್ಬಿಟ್ಟು, ಅಯ್ಯೋ ಹಾಗಾದ್ರೆ ನಾವು ಇವ್ರೇನೋ ಇದ್ರದ್ದು ಗಿಡ ಹಾಕ್ತಾರೆ, ನಾವು ದೊಡ್ಡ ಕಾಡಲ್ಲಿರೋ ಮರಗಳನ್ನ ಹಾಕ್ತಾ ಇದೀವಿ, ಇದಕ್ಕೆ ಹಂಗೆ ಇದನ್ನ ಬದುಕಿಸೋದು ತುಂಬಾ ಕಷ್ಟ. ಇದು ಹೌದು, ಇದಕ್ಕೆ ಇದೇನಪ್ಪ ಹಂಗಾದ್ರೆ ಅಲ್ಲಿ ತೊಗೊಂಡೋದ್ರೆ ನಾವು ಹೆಂಗೆ ಮಾರಿದ್ದೀರಾ ಯಾರಿಗಾದ್ರು? ಇಲ್ಲ, ಇಲ್ಲಿ ಸಣ್ಣ ಸುಮ್ಮನೆ ಸ್ವಲ್ಪ ಹೋಮ್ ಸ್ಟೇಗೆ ಬಂದವ್ರಿಗೆ ಮಾರಾಟ ಮಾಡಿದ್ದೀನಿ. ಆಮೇಲೆ ಪ್ರಕಾಶ್ ರೈ ಬಂದಿದ್ರು, ಫಿಲಮ್ ಆ್ಯಕ್ಟರು, ಅವರು ಸುಮಾರು ಗಿಡ ಕೊಂಡ್ಕೊಂಡ್ರು ನನ್ನ ಹತ್ರ. ಅವ್ರ ಮೈಸೂರಲ್ಲೋ ಎಲ್ಲರೂ ಫಾರ್ಮ್ ಹೌಸಿಗೆ ಬೇಕು ನನಗೆ ಅಂತ ಅವ್ರು ತುಂಬ ಕೊಂಡ್ಕೊಂಡ್ರು. ಎಷ್ಟಕ್ಕೆ ಮಾರಿದ್ದೀರಾ ಅಂದಾಜು? ಇಲ್ಲೆಲ್ಲ ನಾನು ಜಾಸ್ತಿ ಕೊಟ್ಟಿಲ್ಲ, 5-10 ಅಷ್ಟೇ, ಆ ಥರದಲ್ಲೇ ಕೊಟ್ಟಿರೋದು. ಆಮೇಲೆ ಈಗ ಇನ್ನು ಅದೇ ಅದಕ್ಕೆ ನಾ ಹೇಳೋದು, ಇಲ್ಲಿ ಮಾರಿದ್ರೆ ನಮಗೆ ಪ್ರಯೋಜನ ಇಲ್ಲ, ಅಲ್ಲಿ ಹೋದ್ರೆ ಉಂಟು. ಓಕೆ, ಸೂಪರ್. ಜಾಸ್ತಿ ಅಲ್ಲಿ ಬೆಳೆದಿದ್ದೀನಿ ಆ ಜಾಗದಲ್ಲಿ, ಬಟ್ ಈಗೆಲ್ಲ ಹೋಗಿದೆ. ಅದು ಶೇಡ್ ನೆಟ್ಟು ಸರಿ ಮಾಡಿಲ್ಲ, ಯಾಕಂದರೆ ಈಗ ನಾನು ಸ್ವಲ್ಪ ನೆಗ್ಲೆಕ್ಟ್. ಅದು ಇನ್ನೇನಾರ ಗಿಡಗಳಿದ್ರೆ ಅದನ್ನೆಲ್ಲ ಸೇಲ್ ಮಾಡ್ತೀನಿ ಅಷ್ಟೇ. ಈಗ ಸೇಲ್ ಮಾಡಿ ಖಾಲಿ ಮಾಡ್ತೀನಿ. ಓಕೆ, ಹಿಂದೆ ಈ ಥರ ಪ್ಲೇಸ್ ಮಾಡ್ಕೊಂಡಿದ್ರಲ್ಲ, ಏನು ಇದು ಚಪ್ರ ಯಾಕೆ ಹಾಕ್ತೀವಿ ಅಂದರೆ, ಅಡಿಕೆ ಸೀಸನಲ್ಲಿ ಚಪ್ರ ಹಾಕಿ ಚಪ್ರದ ಮೇಲೆ ನಾವು ಅಡಿಕೆ ಒಣಗಿಸ್ತೀವಿ. ಮೇಲೆ ಟ್ರೇಗಳೆಲ್ಲ ಇಟ್ಟು ಚಪ್ಪಳ ಅಲ್ಲಿ ಒಣಗಿಸ್ತೀವಿ. ಆಮೇಲೆ ಜೊತೆಗೆ ತಂಪು ಇರುತ್ತೆ ಕೆಳಗಡೆ. ನಮಗೆ ಮೇ ತನಕ ಮಳೆ ಬರೋ ತನಕ ನಾವು ಇದು ತೆಗಿಯಲ್ಲ. ಅವತ್ತು ಹಾಕಿದ್ಮೇಲೆ ಅಕ್ಟೋಬರಲ್ಲಿ ಹಾಕಿದ್ರೆ ಆಮೇಲೆ ತೆಗಿಯಲ್ಲ, ಮೇ ಎಂಡಲ್ಲೇ ತೆಗಿಯೋದು. ಅವಾಗ ಸ್ವಲ್ಪ ತಣ್ಣಗಿರುತ್ತೆ ಅಂತ. ಈಗ ಇಲ್ಲೂ ಹಾಕ್ತೀವಿ, ಕೆಳಗಡೆನೂ ಹರಡ್ತೀವಿ, ಟೆರೆಸ್ ಮೇಲೂ ಹಾಕ್ತೀವಿ. ಸಾಕಾಗಲ್ಲ ಜಾಗ ಈಗ. ಓಕೆ, ಚಪ್ರ ಸಾಕಾಗಲ್ಲ. ಅಯ್ಯೋ ಪಾಪ, ಅವ್ರಿಗೆ ಮೊನ್ನೆ ಹೋಗಿ ತುಂಬ ಖುಷಿ ಆಯಿತು. ಇನ್ಯಾರೋ ಒಬ್ಬರು ಭಾಳ ಚೆನ್ನಾಗಿ ಬೋನ್ಸಾಯಿ ಎಲ್ಲ ಮಾಡಿದಾರಂತೆ. ಇದು ದಾಳಿಂಬೆ ಮಾವು. ಓಕೆ ಮೇಡಮ್, ಇದ್ರಲ್ಲಿ ಹಣ್ಣು ಬಿಡುತ್ತೆ. ಹೂ ಬಂದಿತ್ತು, ಹೋಸತಿ ಕಾಯಿ ಬಂದಿತ್ತು. ಓಕೆ, ಈ ಸತಿ ಇಲ್ಲಿ ಯಾವ ಮಾವಿನಲ್ಲೂ ಕಾಯಿನೇ ಇಲ್ಲ. ಅಲ್ಲ, ಯೂಶಲಿ ಬೋನ್ಸಾಯಿ ಇದರಲ್ಲಿ ನೀವು ತಿಂದಿದ್ದೀರಾ ಹಣ್ಣು? ತಿಂದಿಲ್ಲ. ಇಲ್ಲ, ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಕೇಳೋಣ ಅಂತ. ಇವೆಲ್ಲ ಗ್ರೌಂಡ್ ಆರ್ಕಿಡ್ಗಳು. ಇದರಲ್ಲಿ 3-4 ಕಲರ್ಸ್ ಇದಾವೆ ನನ್ನ ಹತ್ರ. ಓಕೆ, ಇದು ಡಾರ್ಫ್. ಇವೆಲ್ಲ ಈ ಆಂಥೋರಿಯಂ ಅಲ್ಲಿ ಇವೆಲ್ಲ ಡಾರ್ಫ್. ಓಕೆ, ಅದು ಅಲ್ಲಿ ತೆಂಗಿನ ಮೊಟ್ಟೆ ಹಾಕಿದ್ರಲ್ಲ, ಯಾಕೆ? ಅದು ತಂಪು ನಿಲ್ಲುತ್ತೆ. ಈ ನೀರು ಹಾಕ್ಬಿಡ್ತಾರಲ್ಲ ಮೇಡಮ್, ಇದು ನೋಡಿ ಇದಕ್ಕೆಲ್ಲ ಇದು ಡಾರ್ಫ್. ಇವೆಲ್ಲ ಹೌದು, ಇವಿಷ್ಟು ಡಾರ್ಫೆ. ಮರದೊಳಗಡೆ ಪಟ್ರಿ ಒಳಗೆ ಬಂದಿದೆ, ಅದರೊಳಗೆ ಹಾಗೆ ನೆಟ್ಟಿರೋದು. ಇದು ಈ ಕಲೆ ಜಾಪನೀಸ್ ಅವ್ರು ಮಾಡ್ತಾ ಇರೋದು. ಮರಗಳನ್ನೆಲ್ಲ ಕುಬ್ಜಾಗಿ ಬೆಳೆದು ಜಾಗ ಇಲ್ದಿಕ್ಕೇನೋ ಎಲ್ಲ ಅಲ್ಲೆಲ್ಲ ಬೆಳೀತಿದ್ರು ಏನೋ. ಸೊ ಅದು ಅಲ್ಲಿದೆ ಕಲೆ. ಇದೆಲ್ಲ ಮಾತ್ರ ಜಾಪನೀಸ್ ಅವ್ರು ಮಾಡ್ತಾ ಇದ್ರು ಮುಂಚೆ. ಅದು ಈಗ ನಮ್ಮಲ್ಲೂ ಬಂದಿದೆ. ಈಗ ಎಲ್ಲ ಕ್ಲಾಸಸ್ ಎಲ್ಲ ಮಾಡಿ ಅವ್ರು ಹೇಳ್ಕೊಟ್ಟಿರ್ತಾರಲ್ಲ, ಇದರಿಂದ ಕ್ಲಾಸಸ್ ಎಲ್ಲ ಮಾಡಿ. ಮನು ಸರ್ ರೆಡಿನಾ? ಹೊರಡೋಣ. ವೀಕ್ಷಕರೇ, ದೇವಾಂಗಿ ಮನೆದೇವ್ ಸರ್ ಮನೆ ನೋಡಿದ್ದು. ಇದಾದ ನಂತರ ಇವರು ಪೂರ್ವಜರ ಮನೆ ಕುವೆಂಪು ಮತ್ತೆ ಹೇಮಾವತಿ ಅವ್ರ ಮದುವೆ ಆಯ್ತಲ್ಲ, ಆ ಮನೆ ಕರ್ಕೊಂಡು ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು
ಶೋ ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.